ವಿಷಯದ ಮಂಥನಕ್ಕಿಂತ ಅಲ್ಪ ವಿಷಯದ ಅಲ್ಪ ವಿಷಯದ ಮಂಥನಕ್ಕಿಂತ ಪ್ರಗತಿಪರ ಚಿಂತನಲೇ ಅತಿಯಾದ ಬುದ್ಧಿಗಿಂತ ಮಿತವಾದ ಮಾತುಲೇಸು ಅವಿವೇಕದ ಭಾವಕ್ಕಿಂತ ಅನುಭವದ ಅನುರಾಗಲೇಸು ಆಡಂಬರದ ನಚಾರಕ್ಕಿಂತ ಆಡಂಬರದ ನಚಾರಕ್ಕಿಂತ ಆದರ್ಶತೆಯ ಸುವಿಚಾರ ಅತಿಯಾದ ಬುದ್ಧಿಗಿಂತ ಮಿತವಾದ ಮಾತುಲೇಸು ಅಗಣಿತ ಜಾತಿಗಿಂತ ಮನುಜಮತ ಪ್ರೀತಿಲೇಸು ಮನುಜಮತ ಪ್ರೀತಿಲೇಸು ಅತಿಯಾದ ಬುದ್ಧಿಗಿಂತ ಮಿತವಾದ ಮಾತುಲೇಸು ಮಿತವಾದ ಮಾತುಲೇಸು ಮಿತವಾದ ಮಾತುಲೇಸು ಶ್ರೀಮಂಗಲಂ ಜಯ ನಮಃ ಪಾರ್ವತಿ ಪತೆ ಶಿವರ ಹರ ಮಹದೇವ ಶಿವಸಾಂಬ ಜಯ ನಮಃ ಪಾರ್ವತಿ ಶಿವಹರ ಹರ ಮಹಾದೇವ ಜಗದ್ಗುರು पंचाचार्य महाराज की जय। श्री गुरु सिद्धलिंगेश्वर महाराज की जय। श्री गुरु पट्टद स्वामी महाराज की जय। श्री गुरु अखंड परशुमूर्ति शिवाचार्य महाराज की जय। श्री शरण बसवेश्वर महाराज की जय। जय मंगलम जय नमः पार्वती शिवर हर महादेव। ಶ್ರೀ ಗುರುಭ್ಯೋ ನಮಃ. ಬರಿಯ ಮನೆಯ ಕೊಡುವರಲ್ಲದೆ ಲೋಕದಳು ಸಿರಿತುಂಬಿದ ಮನೇನಾರು ಕೊಡುವರು. ಇದು ಕಾರಣ ನೀ ನಿನಗೆ ಜ್ಞಾನ ತುಂಬಿದ ಭಕ್ತಿಯ ಕೊಡಲಾಗದಿರ್ದರು. ನಿನ್ನ ಪಾದ ಭಕ್ತಿಯೊಂದನ್ನೇ ಕರುಣಿಸಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ. ಆರಂಭದಲ್ಲಿ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರನ್ನು ಸ್ಮರಿಸಿ ಸುಕ್ಷೇತ್ರ ಜಂಗಮರ ವಸಳಿಯ ಪುರವರ್ಗ ಮಠದ ಸ್ಥಿರಾಚಾರ ಪಟ್ಟಾಧ್ಯಕ್ಷರಾದ ಶ್ರೀ ಶಬ್ರ ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಸಂಕಲ್ಪದಂತೆ ಶ್ರೀ ಗುರು ಪಟ್ಟದ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ತ್ರಿವಿಧ ದಾಸೋಹಿ ಬರಗಾಲದ ಬಂಟನಾಗಿರುವ ಗುರುಲಿಂಗ ಜಂಗಮ ಪ್ರೇಮಿಯಾಗಿರುವ ಶ್ರೀ ಕಲಬುರಗಿ ಶರಣಬಸವೇಶ್ವರ ಪುರಾಣ ಈ ಕಾರ್ಯಕ್ರಮದ ಪಾವನ ಭವ್ಯ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸುತ್ತಿರುವ ಎನ್ನ ಆರಾಧ್ಯ ಗುರು ಬಾಲತಪಸ್ವಿ ಶ್ರೀ ಶಟಸ್ಥಲ ಬ್ರಹ್ಮ ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ತಮ್ಮೆಲ್ಲರ ಜೋರಾದ ಭಕ್ತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಶ್ರೀ ಕಲಬುರಗಿ ಶರಣಬಸವೇಶ್ವರರ ಪುರಾಣವನ್ನು ಉಣಬಡಿಸಲು ಆಗಮಿಸಿರುವ ಪುರಾಣ ಪ್ರವಚನಕಾರರು ಶ್ರೀ ಮಹಾದೇವ ಸ್ವಾಮಿಗಳು ಪ್ರಭುಲಿಂಗೇಶ್ವರ ಮಠ
ತಮ್ಮೆಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಸಂಗೀತಗಾರರು ಶ್ರೀ ಶರಣಕುಮಾರ ಗವಾಯಿಗಳು ಕೊತ್ತಲಚಿಂತ, ತಮ್ಮೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ತಬಲ ವಾದಕರು ಮಲ್ಲಿಕಾರ್ಜುನ ಉಂಬಳಿ ಹೊಸೂರು, ತಮ್ಮೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಈಗ ಬಂದಂತಹ ಎಲ್ಲ ಸರ್ವ ಸದ್ಭಕ್ತರನ್ನು ಸ್ವಾಗತಿಸೋಣ. ಈಗ ಪುರಾಣ ಪ್ರವಚನ ಪ್ರಾರಂಭ. ನೇರವಾಗಿ ಕೂತ್ಕೊಳ್ರಿ, ಕಣ್ಮುಚ್ಚ್ರಿ. ಒಂದು ನಿಮಿಷ ಪರಮ ಪೂಜ್ಯನನ್ನ ನಿಮ್ಮ ಮನದಲ್ಲಿ ನೆಲೆ ಮಾಡಿಕೊಂಡು ಕಣ್ಮುಚ್ಚಿ ಎಲ್ಲ ಚಿಂತೆಗಳನ್ನು ದೂರ ಮಾಡಿ ಶಾಂತ ರೀತಿಯಿಂದ ಕೂತ್ಕೊಳ್ಬೇಕು. ಬೆನ್ನು ನೀರಿರಲಿ, ನೇರವಾಗಿ ಕೂತ್ಕೊಳ್ರಿ, ನೆಟ್ಟಗೆ ಕೂತ್ಕೊಳ್ರಿ. ಹಾಂ, ಕಣ್ಮುಚ್ಚಬೇಕು. ಶ್ರೀ ಗುರು ಪರಂ ಜ್ಯೋತಿರಾಕಾರಂ ಪರಮ ಶಿವಯೋಗ ಮಂದಿರ ವಿಶಾಲ ಭಾವ ಭೋಗ ಮೋಕ್ಷ ನಿರಾಭಾರಿ ನಿಗಮಾಗಮ ಹೃದಯ ಚರಿತ್ರ ಕಾರುಣ್ಯ ಸಾಗರ ನಿರಂಜನ ಪ್ರಭುಲಿಂಗ ನಿನ್ನ ಪದ ಪದ್ಮಕಾನತನಪ್ಪೆನು ನಿನ್ನ ಪದ ಪದ್ಮಕಾನತನಪ್ಪೆನು ನಿನ್ನ ಪದ ಜಂಗಮ ರಾಯಕವನರಿಯಲ್ಕೆ ಸುಲಭೋ ಬಾಹ್ಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಪುರುಹಾಗಿ ರಾಯದೋ ಸಮಸ್ತ ಭಕ್ತನೇ ಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಸಂಗನ ಬಸವ
ಚರಚಕ್ರೇಶ್ವರ ಪ್ರಭು ಪರಾತ್ಪರ ಗುರು ಒಂದೇ ಗುರುಕುಮಾರೇಶಂ ಕೃಪಾನಿಧಿ. ಆರಂಭದಲ್ಲಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನ, ಬಸವಾದಿ ಪ್ರಮಥರನ್ನ, ಆದಿಗುರು ಶಂಕರರನ್ನ, ನಾಡಿನ ಎಲ್ಲ ಸಂತ ಮಹಂತರನ್ನ ಮನದಲ್ಲಿ ಸ್ಮರಣೆ ಮಾಡಿ, ಪರಮಗುರು ಪರಮಾರಾಧ್ಯ ಬಾಳಿನ ಚಿಜ್ಯೋತಿಯಾಗಿರುವಂತಹ ಎನ್ನೊಡೆಯ ಎನ್ನಪ್ಪ ಲಿಂಗೈಕ್ಯ ಹಾನಗಲ್ಲ ಗುರು ಕುಮಾರ ಮಹಾಶಿವಯೋಗಿಗಳವರನ್ನ ಮನೋಮಂದಿರದಲ್ಲಿ ನೆಲೆ ಮಾಡಿಕೊಂಡು ಆ ಮಹಾತ್ಮನ ದಿವ್ಯ ಭವ್ಯ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ಊರಿನ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಮೂರ್ತಿಯಾದ ಮಹಾಮಹಿಮಾಶಾಲಿ ಜಂಗಮ ಪುಂಗವ ಶ್ರೀ ಗುರು ಪಟ್ಟದ ಮಹಾಸ್ವಾಮಿಯ ದಿವ್ಯ ಭವ್ಯ ಚರಣಾರವಿಂದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಅಖಂಡ ಪರಶಿವ ಮೂರ್ತಿಯ ಪಾವನ ಸನ್ನಿಧಾನದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ಮಠದ ದಿವ್ಯ ಭವ್ಯ ಗುರು ಪರಂಪರೆಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಬಾಲ ತಪಸ್ವಿಗಳು, ಆತ್ಮೀಯರು, ಅನುಭಾವಿಗಳು, ಆಧ್ಯಾತ್ಮ ಜೀವಿಗಳಾದ ಪರಮಪೂಜ್ಯನೀಯ ಷಟ್ಸ್ಥಲ ಬ್ರಹ್ಮ ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಬಹುಸುಂದರವಾಗಿ ನಮಗೆಲ್ಲ ಕಾಯಕ ದಾಸೋಹ ತತ್ವಗಳನ್ನು ತಿಳಿಪಡಿಸಲಿಕ್ಕೆ ಮುಹೂರ್ತ ಮಾಡಿದಂಥ ಕಲಬುರಗಿಯ ತ್ರಿವಿಧ ದಾಸೋಹಿ ಶರಣಬಸವೇಶ್ವರನ ಪಾವನ ಸನ್ನಿಧಾನದಲ್ಲಿ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ಕಾರ್ಯಕ್ರಮದಲ್ಲಿ ಬಹು ಸುಂದರವಾಗಿ ನಾದ ಮಾಧುರ್ಯವನ್ನು ಉಣಬಡಿಸುತ್ತಿರುವಂತಹ ನಾಡು ಕಂಡ ಅಪರೂಪದ ಗಾಯಕರಾದ ಶರಣಕುಮಾರ ಗವಾಯಿಗಳವರಲ್ಲಿ ಶರಣೆಂದು, ಖ್ಯಾತ ತಬಲಾವಾದಕರಾಗಿರುವಂತಹ ಮಲ್ಲಿಕಾರ್ಜುನ್ ಉಮ್ಳಿ ಹೊಸೂರವರಲ್ಲಿ ಶರಣೆಂದು, ಈ ಕಾರ್ಯಕ್ರಮದಲ್ಲಿ ಸುಂದರವಾಗಿ ನಿರೂಪಣೆಯನ್ನು ಮಾಡಿದಂಥ ನಿರೂಪಕರಲ್ಲಿ, ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಗಮಿಸಿ ಪುರಾಣವನ್ನು ಶ್ರವಣ ಮಾಡುತ್ತಿರುವಂತಹ ನನ್ನೆಲ್ಲ ಆತ್ಮೀಯ ತಂದೆ ತಾಯಿಗಳೇ, ಬಂಧುಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮಗೆಲ್ಲ ಶರಣೋ ಶಿವಶರಣಾರ್ಥಿ. ಹೇಳ್ರಿ ಎಲ್ಲರೂ ಶರಣೋ ಶಿವಶರಣಾರ್ಥಿ. ಇದು ಹೋಗುವವರೆಗೂ ನಿಮ್ಮ ತಲೆಯಾಗಿರ್ಬೇಕು, ಶರಣೋ ಶಿವಶರಣಾರ್ಥಿ ಅನ್ನೋದು. ಹೇಳ್ರಿ ಯಜಮಾನ್ರೆಲ್ಲರೂ ಶರಣೋ ಶಿವಶರಣಾರ್ಥಿ. ಇನ್ನೂ ಸ್ವಲ್ಪ ಜೋರ. ನಿನ್ನೆ ದಿವಸ ನಾವೆಲ್ಲ ಪುರಾಣವನ್ನ ಆಲಿಸ್ತಾ ಬರ್ತಾ ಇದ್ವಿ. ಬಹುಶಃ ಈ ನಾಡಿನಲ್ಲಿ 12ನೇ ಶತಮಾನದ ನಂತರದಲ್ಲಿ ಮತ್ತೆ ಭಕ್ತಿಯ ಬೀಜವನ್ನು ಬಿತ್ತಿ ಕಾಯಕ ದಾಸೋಹಗಳ ಸುಗ್ಗಿಯನ್ನ ನಾಡಿಗೆ ಪಸರಿಸಿದಂತಹ ಮಹಾಮಹಿಮಾಶಾಲಿ ಅಂದರೆ ಅದು ಕಲಬುರಗಿಯ ಶರಣಬಸವೇಶ. ಅಂತಹ ಕಲಬುರಗಿಯ ಶರಣಬಸವೇಶ್ವರನ ಪುರಾಣವನ್ನ ಮಹಾ ಮೇಧಾವಿಗಳು ಪರಮಾತ್ಮನ ಕರುಣೆಯ ಕಂದರಾಗಿ ಬಾಳಿಗೆ ಜ್ಞಾನದ ಕಣ್ಣನ್ನು ನೀಡಿದಂಥವರು ಗದುಗಿನ ಪುಟ್ಟರಾಜ ಕವಿ ಗವಾಯಿಗಳವರು. ಅಂತಹ ಪರಮ ಪೂಜ್ಯರು ಪುಟ್ಟಯ್ಯಜ್ಜವರು ಈ ಪುರಾಣವನ್ನ ಬರೆದರು ಅಂತ ತಿಳ್ಕೊಂಡು ನಾನು ನಿನ್ನೆ ದಿವಸ ತಮಗೆಲ್ಲ ತಿಳಿಪಡಿಸಿದೆ.
ಯಾರ್ಯಾರಿಗೆ ಎಷ್ಟೆಷ್ಟು ನೆನಪದ ಸ್ವಲ್ಪ ಕೇಳಿ ಮುಂದಕ್ಕೆ ಹೋಗೋಣ. ಇದರೊಳಗೆ ಎಷ್ಟು ಪದ್ಯಗಳದಾವ್ರಿ? ಹಾ, ಎಷ್ಟು ರೀ? 21 ಸಂಧಿಗಳದಾವು. ಎಷ್ಟು ಪದ್ಯಗಳದಾವ ಇದರಲ್ಲಿ? 864 ಪದ್ಯಗಳದಾವು ಅಂತ ಹೇಳಿ ಕೇಳಿದ್ರಿ. ಭಾಮಿನಿ ಷಟ್ಪದಿ ಒಳಗೆ ಬರೆದಿರುವಂತಹದ್ದು. ಹೀಗೆ ಇದಕ್ಕೆ ಸಿಂಹಾವಲೋಕನ ಅಂತ ಕರಿತೀವಿ ನಾವು. ಯಾವುದೇ ಏನೇ ಕೇಳಿದ್ರು ಕೂಡ ಅದನ್ನ ಮನನ ಮಾಡ್ಕೋಬೇಕು. ಅದನ್ನ ಮನಸ್ಸಿನೊಳಗ ಇಳಿಯುವ ಹಾಗೆ ಮಾಡಿಕೊಳ್ಬೇಕು, ಅದರಂತೆ ಪಾಲಿಸಬೇಕು. ಅವಾಗ ಇಲ್ಲಿ ಕುತ್ಕೊಂಡು ಕೇಳಿದ್ದಕ್ಕೂ ಒಂದು ಸಾರ್ಥಕ. ಪುರಾಣದ ಪ್ರಾರಂಭದ ಪದ್ಯಗಳನ್ನು ಓದಿದ ನಂತರದಲ್ಲಿ ನಮಗೊಂದು ಅರಿವಿಗೆ ಬಂದಿರುವಂತಹದ್ದು ಏನು ಅಂತ ಕೇಳಿದ್ರೆ, ಎಲ್ಲ ಕಾರ್ಯಗಳನ್ನು ಪ್ರಾರಂಭ ಮಾಡುವ ಮುಂಚೆ ನಾವು ಗುರುಗಳ ಸನ್ನಿಧಾನಕ್ಕೆ, ಭಗವಂತನ ಸನ್ನಿಧಾನಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಾವು ನಮ್ಮ ಕೆಲಸಗಳನ್ನು ಮುಂದುವರಿಸ್ತೇವೆ. ಹಾಗೆ ಇಲ್ಲಿನೂ ಕೂಡ ಪುಟ್ಟಯ್ಯಜ್ಜವರು ಮತಿಗೆ ಮಂಗಲವನ್ನು ನೀಡಿ ಸಲ್ಲಲಿತ ಸನ್ಮಾರ್ಗದಲ್ಲಿ ಅಖಂಡ ಜನತೆಯನ್ನ ಭಕ್ತಿಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗುವ ಹಾಗೆ ನಿನ್ನ ಕೃಪೆ ನಮ್ಮ ಮೇಲೆ ಇರಲಿ ಅಂತ ತಿಳ್ಕೊಂಡು ಪ್ರಾರ್ಥನೆಯನ್ನು ಮಾಡಿದರು. ಅಂತಹ ಪ್ರಾರ್ಥನೆಯನ್ನ ಮಾಡ್ತಾ ಮಾಡ್ತಾ ಶ್ರೀಕಾರವನ್ನ ಹಾಕಿ ಏನೆಲ್ಲವನ್ನ ತನಗೆ ಕೊಟ್ಟಾನ ಭಗವಂತ, ನಾನು ಆತನಿಗೆ ಉಪಕೃತಿ ಸ್ಮರಣೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಅವರೆಲ್ಲರನ್ನ ನೆನೆಸಿ ಧ್ಯಾನಿಸಿ ಪುರಾಣವನ್ನು ಪ್ರಾರಂಭ ಮಾಡಿದ್ರು. ಮಾಡ್ತಾ ಮಾಡ್ತಾ ಮುಂದೆ ಬಹಳ ಅದ್ಭುತವಾಗಿರುವಂತಹ ಸನ್ನಿವೇಶಕ್ಕೆ ಬರ್ತಾರೆ. ನಿಮಗೆ ನೆನಪಿರಬೇಕು, ಭೂಮಿಯ ಮೇಲೆ ಎಂದಿನಿಂದ ಮಾನವನ ಉಗಮ ಆಯಿತೋ ಅಂದಿನಿಂದ ಹಿಡಿದು ಇಲ್ಲಿಯವರೆಗೆ ಒಮ್ಮೆ ಧರ್ಮ ಮೇಲಿರ್ತದೆ, ಒಮ್ಮೆ ಅಳಿವಿನಂಚಿನ ಕಡೆ ಹೋಗ್ತದೆ, ಒಮ್ಮೆ ಸ್ಥಿರತೆಯನ್ನ ಕಾಪಾಡಿಕೊಂಡಿರ್ತದೆ. ಇಂಥದ್ದನ್ನೆಲ್ಲ ನಾವು ನೋಡಿದ್ದೀವಿ. ಒಂದು ಪಕ್ಕ ತಲೆಗಿರ್ಬೇಕು, ಧರ್ಮ ಹಾಳಾಗುದೂ ಇಲ್ಲ, ಧರ್ಮ ಮೇಲಿನೂ ಹೋಗಂಗಿಲ್ಲ, ಧರ್ಮ ಕೆಳಗನೂ ಉಳಿಯಂಗಿಲ್ಲ. ಧರ್ಮ ಇದ್ದಂಗನೇ ಇರ್ತದ. ಆದ್ರೆ ಧರ್ಮವನ್ನ ಪಾಲನೆ ಮಾಡುವಂತ ಜನಗಳು ಮಾತ್ರ ಬದಲಾಗ್ತಿರ್ತಾರೆ ಹೊರತು ಧರ್ಮ ಎಂದು ಬದಲಾಗಂಗಿಲ್ಲ. ಆದರೂ ಕೂಡ ಅಂತಹ ಧರ್ಮವನ್ನ ಉದ್ಧಾರ ಮಾಡುವುದಕ್ಕಾಗಿ, ಧರ್ಮವನ್ನ ಬೆಳೆಸುವುದಕ್ಕಾಗಿ, ಧರ್ಮವನ್ನ ನಮ್ಮಲ್ಲಿ ಪಾಲನೆ ಮಾಡಿಕೊಳ್ಳುವುದರ ಸಲುವಾಗಿ ಈ ಲೋಕದಲ್ಲಿ ಆಗಾಗ ಮಹಾತ್ಮರು ಜನನವಾಗಿ ಬರ್ತಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅಪ್ಪಣೆ ಪಡಿಸ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮ ಧರ್ಮಸ್ಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಾವಾಗ ಭೂಲೋಕದಲ್ಲಿ ಧರ್ಮ ಅಳಿವಿನಂಚಿನ ಕಡೆ ಹೋಗ್ತಿರ್ತದೆಯೋ ಅಂತಹ ಅಳಿವಿನಂಚಿನಲ್ಲಿರುವಂತಹ ಧರ್ಮವನ್ನ ಮೇಲೆತ್ತುವುದರ ಸಲುವಾಗಿ, ಶಿಷ್ಟರ ರಕ್ಷಣೆಗಾಗಿ, ದುಷ್ಟರ ದಮನಕ್ಕಾಗಿ ಮಹಾತ್ಮರು ಈ ನಾಡಿನಲ್ಲಿ ಅವತರಿಸಿ ಬರ್ತಾರೆ ಅಂತ ತಿಳ್ಕೊಂಡು, ಹಾಗೆ 12ನೇ ಶತಮಾನದಲ್ಲಿ ಅದೊಂದು ಪರ್ವ, ಅದೊಂದು ಪುಣ್ಯದ ಪುಂಜ, ಅದೊಂದು ಜೇನುಗೂಡು, ಅದೊಂದು ಸದ್ಧರ್ಮದ ವೇದಿಕೆಯಾಗಿತ್ತು 12ನೇ ಶತಮಾನ. ಅಂತಹ 12ನೇ ಶತಮಾನದ ನಂತರದಲ್ಲಿ ಮತ್ತೆ 15ನೇ ಶತಮಾನಕ್ಕೆ ಬಂದ್ವಿ ಅಂತಂದ್ರೆ ಅಲ್ಲಿ ತೋಂಟದ ಸಿದ್ಧಲಿಂಗ ಯತಿಗಳು ಬರ್ತಾರೆ. ಹಾಗೆ ಮುಂದುವರೆದು ಜೇರಟಗಿಯ ಷಣ್ಮುಖ ಶಿವಯೋಗಿಗಳು ಬರ್ತಾರೆ. ಅದಾದ ನಂತರದಲ್ಲಿ ಆ ಕಡೆಯ ಮುರುಗೋಡದ ಮಹಾಂತಪ್ಪುಗಳು, ಆ ಕಡೆಯ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು, ಹೀಗೆ ಒಬ್ಬರಲ್ಲ ಇಬ್ಬರಲ್ಲ ಈ ಅಖಂಡ ಕರ್ನಾಟಕದ, ಮಹಾರಾಷ್ಟ್ರದ, ಆಂಧ್ರದ,
ಹೀಗೆ ಎಲ್ಲ ಮೂಲೆಗಳಲ್ಲಿ ಸದಾವಕಾಲ ಮಹಾತ್ಮರು ಅವತರಿಸಿ ಈ ನಾಡನ್ನು ಉದ್ಧಾರ ಮಾಡ್ತಾ ಬಂದಿದ್ದಾರೆ. ಹಾಗೆ ಇಲ್ಲಿನೂ ಕೂಡ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಪುರಾಣ ಪ್ರಾರಂಭ ಆಗ್ತಿದ್ದ ಹಾಗೇನೆ ಏನು ಅವ್ರು ಹೇಳಲಿಕ್ಕೆ ಹೊರಟ್ರು ಅಂತ ಕೇಳಿದ್ರ, ನಾವು ನೀವೆಲ್ಲ ದೇವರಿಗೆ ಕೈ ಮುಗಿತೀವಿ, ಹೌದಲ್ರಿ? ದೇವರಿಗೆ ಕೈ ಮುಗಿತೀವಿ. ಸಣ್ಣ ಹುಡುಗರಿಗೆ ಕೇಳಿದ್ರು ಹೇಳ್ತಾರ, ಈ ಜಗತ್ತಿನ ತಂದೆ ತಾಯಿಗಳು ಯಾರು ಅಂತ ಕೇಳಿದ್ರ ನಾವು ನೀವು ಏನ್ ಹೇಳ್ತೀವ್ರಿ? ಜಗತ್ತಿನ ತಂದೆ ತಾಯಿಗಳು ಯಾರು? ಜಗತ್ತಿನ ತಂದೆ ತಾಯಿ ಪಾರ್ವತಿ ಪರಮೇಶ್ವರ ಅಂತೀವಲ್ಲ. ಅವ್ರು ಎಲ್ಲಿರ್ತಾರ? ಪಾರ್ವತಿ ಪರಮೇಶ್ವರ ಎಲ್ಲಿ? ಕೈಲಾಸದೊಳಗಿರ್ತಾರ. ಎಷ್ಟರ ಮಟ್ಟಿಗೆ ನಾವು ಅದನ್ನ ಅನುಕರಣೆ ಮಾಡಿವಿ, ನಂಬಿವಿ ಅಂತಂದ್ರ, ಸಣ್ಣ ಮಕ್ಕಳಿಗೂ ಕೇಳಿದ್ರು ಕೂಡ ಹೇಳ್ತಾರ, ಜಗತ್ತನ್ನ ನಿರ್ಮಾಣ ಮಾಡಿದಂತಾತ ಪರಮಾತ್ಮ ಪಾರ್ವತಿ ಅಂತ ನಾವು ನಂಬುತ್ತೀವಿ. ಅಂದ್ರೆ ಖರೆ ನಾವು ನೋಡಿಲ್ಲ, ಅದು ಕೈಲಾಸ ಎಲ್ಲ ಐತೋ ಗೊತ್ತಿಲ್ಲ, ಪರಮಾತ್ಮ ಪಾರ್ವತಿ ಅದಾರೋ ಇಲ್ಲೋ ನಮಗೆ ಗೊತ್ತಿಲ್ಲ, ಆದ್ರೂ ಕೂಡ ನಾವು ನಂಬುತ್ತೀವಿ. ಯಾಕೆ ನಂಬುತ್ತೀವಿ ಅಂತಂದ್ರ, ನಮ್ಮ ಮನೆಯೊಳಗ ಎಲ್ಲರೂ ಫೋಟೋ ಹಾಕಿರ್ತೀವಿ. ಒಂದು ಪರಮಾತ್ಮನ ಫೋಟೋ, ಒಂದು ಪಾರ್ವತಿ, ಇಬ್ರು ಇರುವಂತ ಫೋಟೋ ನಾವು ಹಾಕಿರ್ತೀವಿ. ಒಟ್ಟಾರೆಯಾಗಿ ಜಗತ್ತನ್ನ ನಿರ್ಮಾಣ ಮಾಡಿದಂತಹ ಭಗವಂತ ಅದನ. ಅಂತಹ ಭಗವಂತನಿಂದಲೇ ಇದು ಅಖಂಡ ಭೂಮಿ ನಡೆದಿದೆ ಅಂತ. ಹಂಗಂದ ಬಳಕ ಕೈಲಾಸದೊಳಗ ಪರಮಾತ್ಮ ಪಾರ್ವತಿ ಇರ್ತಾರಂದ ಬಳಕ ಕೈಲಾಸ ಅಂದ್ರೆ ಯಾವುದು? ಕೈಲಾಸ ನೋಡಿವೇನ್ರಿ ನಾವು? ಕೈಲಾಸ ಯಜಮಾನ್ರ ಯಾರು ನೋಡಿರೇನ್ರಿ? ನಾವು ನೋಡಿಲ್ಲ, ನೀವು ನೋಡಿಲ್ಲ, ಆದ್ರೆ ಕೈಲಾಸ ಐತಿ ಅಂತ ಅನ್ಕೊಂಡಿ. ಯಾವುದು ಕೈಲಾಸ? ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ಅದಕ್ಕೆ ನೀವೇ ಪ್ರಮಾಣ ಅಲ್ಲ. ಕೈಲಾಸದ ವರ್ಣನೆಯನ್ನ ನಾವು ಪುರಾಣ ಇತಿಹಾಸಗಳಲ್ಲಿ ಕೇಳಿವಿ. ಯಾಕೆ ಕೇಳಿವಿ, ಹೆಂಗ ಕೇಳಿವಿ ಅಂತಂದ್ರ, ಕೈಲಾಸ ಅಂದ್ರ ಅದೊಂದು ಆನಂದವಾಗಿರುವಂತಹ ತಾಣ. ಅಲ್ಲಿ ಏನದೆ? ಅಲ್ಲಿ ಕೆಟ್ಟದ್ದಿಲ್ಲ, ಅಲ್ಲಿ ಕ್ಷುಲ್ಲಕತನ ಇಲ್ಲ, ಇನ್ನೊಬ್ಬರನ್ನ ದೂಷಿಸುವ, ಇನ್ನೊಬ್ಬರನ್ನ ಕೆಣಕುವ, ಇನ್ನೊಬ್ಬರಿಗೆ ಕೇಡನ್ನು ಬಯಸುವಂತಹ ಯಾವುದೇ ಪ್ರಸಂಗಗಳು ಅಲ್ಲಿಲ್ಲ. ಕೈಲಾಸ ಅಂದ್ರೆ ಅದೊಂದು ಆನಂದವಾಗಿರುವಂತ, ಶಿವನು ವಾಸಿಸುವಂತಹ ಒಂದು ತಾಣ ಅಂತ ನಾವು ತಿಳ್ಕೊಂಡಿವಿ. ಕೈಲಾಸದೊಳಗ ಯಾರಿರ್ತಾರೆ? ಪರಮಾತ್ಮ ಇರ್ತಾನ. ನಿಮ್ಗೆ ನೆನಪಿರ್ಲಿ, ಕಾಣದೇ ಇರುವಂತ ಕೈಲಾಸದ ಬಗ್ಗೆ ಮಾತನಾಡುವುದಕ್ಕಿಂತ ನಾವಿರುವಂತ ಜಾಗನೇ ಕೈಲಾಸ ಮಾಡ್ಕೋಬಹುದು, ಹೌದನಲ್ರಿ? ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು. ಮನ್ಯಾಗ ಎಲ್ರು ನಿಮ್ಮನ್ನ ಬಹಳ ಪ್ರೇಮ ಮಾಡ್ತಾರ ಅಂತಂದ್ರೆ ಅದಕ್ಕೆ ಕಾರಣ ಏನು? ನೀವು ಬಹಳ ಒಳ್ಳೆ ಮಾತನಾಡ್ತೀರಿ, ನೀವು ಬಂದವ್ರನ್ನ ಹೋದವ್ರನ್ನ ಕರೀತೀರಿ, ಬರೀ ಕುಂದ್ರಿ ಅಂತೀರಿ, ನೀರ್ ಕೊಡ್ತೀರಿ, ತಿನ್ನಕ್ ಕೊಡ್ತೀರಿ, ಏನೋ ಕೊಡ್ತೀರಿ, ನಿಮ್ಮ ನಾಲಿಗೆ ಚಂದದ, ಬಂದಂತ ಹೋದಂತವ್ರಿಗೆ ಬಹಳ ಪ್ರೀತಿಯಿಂದ ಮಾತಾಡಿಸ್ತೀರಿ. ಮಾತಾಡಿಸಿದ ತಕ್ಷಣ ನಿಮ್ಮನ್ನ ನೋಡ್ತಿದ್ದಂಗನ ಖುಷಿ ಪಡ್ತೀರಿ. ಯಾರೋ ನಿಮ್ ಮನೆಗೆ ಅಲ್ಲಿಂದ ದೂರ ಬರಾಕತ್ತಾರ, ಮನೆಗೆ ಬರಾಕತ್ತಾರ, ಬರ್ಬೇಕಾದ್ರ ನೀವು ಬಾಗಲ್ದಾಗ ನೋಡಿದ್ರಿ ಅಂದ್ರ ಅಲ್ಲಿ ಬರಾಕತ್ತಂತವ್ರನ್ನ ನೋಡಿ ನೀವು ಮನಿ ಒಳಗಿಂದ ಹೊರಗೆ ಬಂದು ಬರಿ 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 ಅಂತೇಳಿ ಅವ್ರ ಕೈ ಚೀಲ ತಗೊಂಡು ಒಳಗ್ ಬಂದ್ರಿ ಅಂದ್ರೆ ಎಷ್ಟು ಖುಷಿ ಆಗ್ತಾರಿಲ್ಲ? ಅದ ಅಲ್ಲಿ ಬರಾಕತ್ತಾರ ನೋಡಿ, ಅಲ್ಲಿ ಬರಾಕತ್ತಿದ್ದವ್ರನ್ನ ನೋಡಿ ನೀವು ಬಡಾನ ಕದ ಮುಚ್ಚಿದ್ರಿ ಅಂದ್ರ ನೀವು ಇದ್ರ ಮನಿ ಒಳ್ಳೆ ಬಂದಲ್ಲ ನಾನು ಅಂತಾರಲ್ಲ. ಅಂದ್ರ ನಾವಿರುವ ತಾಣವನ್ನೇ ಕೈಲಾಸ ಹೆಂಗ ಮಾಡ್ಕೋಬಹುದು ಅಂತಂದ್ರೆ ನಮ್ಮ ನಡೆಯಿಂದ ಮಾಡ್ಕೋಬಹುದು. ಹಾಗೆ ಕೈಲಾಸ ಅಂದ್ರೆ ಆನಂದ, ಕೈಲಾಸ ಅಂದ್ರೆ ಸತ್ ಚಿತ್ತ ಆನಂದ ಸ್ವರೂಪ. ಅಂತಹ ಕೈಲಾಸದೊಳಗ ಇಲ್ಲಿ ವರ್ಣನೆ ಮಾಡ್ತಾ ಬರ್ತಾರೆ. ಅಲ್ಲಿ ಪರಮಾತ್ಮ ಪಾರ್ವತಿ ಶಿವನ ಒಡ್ಡೋಲಗದೊಳಗ ಕುತ್ಕೊಂಡಿದ್ರಂತ. ನಾನು ನೇರವಾಗಿ ಪುರಾಣದ ವಿಚಾರಕ್ಕೆ ಹೊರಟಿದ್ದೀನಿ. ಕಾರಣ ಏನು ಅಂತಂದ್ರೆ ದಿನಗಳು ಕಡಿಮೆ ಇರೋದ್ರಿಂದ ಬಹಳಷ್ಟು ವಿಚಾರ ಶರಣಪ್ಪಂದು ಇರೋದ್ರಿಂದ ನೇರವಾಗಿ ನನ್ನ ವಿಚಾರಕ್ಕೆ ಹೋಗುವ ಪ್ರಯತ್ನ ಮಾಡ್ತೀನಿ. ಒಡ್ಡೋಲಗ ನಡೆದಿತ್ತು. ಒಂದು ಕಡೆ ಕಿನ್ನರರು ಕಿಂಪುರುಷರು
ಗಂಧರ್ವರು, ಗಾಯನ ಮಾಡುವಂಥವ್ರು, ಋಷಿ ಮುನಿಗಳು, ಪ್ರಮಥ ಗಣಗಳು ಎಲ್ಲರೂ ಬಹಳ ಮಂದಿ ಸೇರ್ಕೊಂಡಿದ್ರು. ರುದ್ರ ಪಠಣ ಮಾಡುವಂತವ್ರು ರುದ್ರ ಪಠಣ ಮಾಡ್ತಿದ್ರು. ಆತನಿಗೆ ಸೇವೆ ಮಾಡುವಂತವ್ರು ಸೇವೆ ಮಾಡ್ತಿದ್ರು. ಛತ್ರ ಚಾಮರಗಳನ್ನ ಬೀಸುವವರು ಛತ್ರ ಚಾಮರ ಬೀಸ್ತಿದ್ರು. ಹಿಂದೆ ಆತನ ನಾದವನ್ನ, ಆತನ ಮಹಿಮೆಯನ್ನ ಹೊಗಳು ಭಟ್ಟಂಗಿಗಳು ಇದ್ರು. ಹೀಗೆ ಅದೊಂದು ಆನಂದವಾಗಿ ತುಂಬಿತ್ತು ಕೈಲಾಸ. ಕಾಳಿದಾಸ ತನ್ನ ಮೇಘದೂತದಲ್ಲಿ ಬಹಳ ಸುಂದರವಾಗಿ ಬರೀತಾನೆ. ಅಭಿಜ್ಞಾನ ಶಾಕುಂತಲೆ, ಮಾಳವಿಕಾಗ್ನಿ ಮಿತ್ರ, ಆತನ ನಾಟಕಗಳನ್ನು ನೋಡಿದಾಗ ಒಂದು ಚಿತ್ರಣ ಕೊಡುತ್ತಾನೆ. ಕೈಲಾಸ ಹೇಗಿರುತ್ತದೆ ಅಂತಂದ್ರ ಅದ್ಭುತವಾಗಿರುತ್ತದೆ. ಶರದಿಂದು ಕುಂದು ಘನಸಾರ ನಿಹಾರ ಹಾರ, ಮೃಣಾಲ ಹಾರ ಮರಾಠ ಹಾಸ ಕೈಲಾಸ ಕಾಸ ನಿಕಾಶ. ರಜತಗಿರಿ ಬೆಳ್ಳಗಿತ್ತು, ಶುಭ್ರವಾಗಿತ್ತು, ಹಿಮದಿಂದ ಕೂಡಿತ್ತು. ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ನಿಮಗೆ ಒಂದು ಚೂರು ಕಳಂಕ ಕಾಣುತ್ತಿದ್ದಿಲ್ಲ, ಅಷ್ಟು ಶುಭ್ರ. ಅಂತ ಕೈಲಾಸದೊಳಗ ಪರಮಾತ್ಮ ಪಾರ್ವತಿ ಇಬ್ರು ಕೂತ್ಕೊಂಡಾರ. ಆನಂದವಾಗಿ ಭಕ್ತರ ಸೇವೆಯನ್ನ ಕೈಕೊಂಡಿದಾರ. ಹಂಗ ಕೈಕೊಂಡಂತ ಸಂದರ್ಭದೊಳಗ ತ್ರಿಲೋಕ ಸಂಚಾರಿ ಆಗಿರುವಂತಹ ವ್ಯಕ್ತಿ ಯಾರ್ರೀ? ನಾರದ ಮಹರ್ಷಿಗಳು ಅಂತಿರ್ತಿರಲ್ಲ. ಆವತ್ತಿನ ಕಾಲದಲ್ಲಿ ತ್ರಿಲೋಕ ಸಂಚಾರಿ ಅಂದ್ರ ಯಾವ್ಯಾವ ಲೋಕಗಳೊಳಗ ಏನೇನು ಕೆಲಸ ನಡೆದದಲ್ಲ ಆ ಸುದ್ದಿಯನ್ನ, ವಿಚಾರವನ್ನ ಪರಮಾತ್ಮನಿಗೆ ತಂದು ತಿಳಿಸುವಂತ ಒಬ್ಬ ಪೋಸ್ಟ್ಮನ್. ಯಾರ್ಯವರು? ಪೋಸ್ಟ್ಮನ್. ಪತ್ರ. ಆತೊಬ್ಬ ಪತ್ರವನ್ನ ತಲುಪಿಸುವಂತ, ವಿಷಯವನ್ನ ತಲುಪಿಸುವಂತ ವ್ಯಕ್ತಿ. ಎಷ್ಟು ಮಂದಿ ಪತ್ರ ಬರೆಯೋರು ರೂಢ ಇಟ್ಕೊಂಡಿರಿ? ಈಗೆಲ್ರಿ ವಾಟ್ಸಪ್ ಮೆಸೇಜ್ ಬಂದಾವಿಲ್ಲ? ವಾಟ್ಸಪ್ ಅಂತ, ಇನ್ಸ್ಟಾಗ್ರಾಮ್ ಅಂತ, ಫೇಸ್ಬುಕ್ ಅಂತ ಬಂದಾವಲ್ಲ. ಸಂದೇಶಗಳು ಪತ್ರದ ಮುಖಾಂತರ ಇಲ್ಲ ಇವಾಗ. ಮೊದಲು ಬರೀತಿದ್ರು. ನನಗೆ ಗೊತ್ತಿರುವಂಗ ನಮ್ಮ ಅಜ್ಜ ಪತ್ರ ಬರೀತಿದ್ದ. ನಾನು ನಮ್ಮ ಅಜ್ಜನಿಗೆ, ಅಪ್ಪನಿಗೆ ಪತ್ರ ಬರೀತಿದ್ದೆ. ಹಿಂದೆ ಬರೆದಿರುವಂತ ಪತ್ರಗಳನ್ನು ನಾನು ಓದಿದ್ದೀನಿ. ಏನು ಸುಂದರವಾಗಿ ಬರೀತಿದ್ರು ಅಂದ್ರೆ, ತೀರ್ಥ ಸ್ವರೂಪ ತಂದೆ ತಾಯಿಗಳಿಗೆ ನಿಮ್ಮ ಚಿರಂಜೀವಿ ಮಾಡುವ ಅನಂತ ದೀರ್ಘದಂಡ ಪ್ರಣಾಮಗಳು. ಇಲ್ಲಿ ನಿಮ್ಮ ಕೃಪಾಶೀರ್ವಾದದಿಂದ ನಾನು ಚೆನ್ನಾಗಿದ್ದೇನೆ. ಅಲ್ಲಿ ಮಳೆ ಬೆಳೆ ಹೇಗಿದೆ ಅನ್ನುವಂತಹ ಮಾತುಗಳನ್ನು ಮೊದಲು ಮಾಡ್ತಿದ್ರು. ಹೌದನ್ರಿ ಯಜಮಾನ್ರ? ಬರಿತಿದ್ರ ಇಲ್ಲ? ಈಗ ಎಲ್ಲಿ ಬಂದಾವ್? ನಿಮಗೆ ನೆನಪಿರಲಿ, ಆಗ ಬರಿತಾ ಇರುವಂತಹ ಪತ್ರ ಬರೇ ಪತ್ರ ಆಗಿರ್ತಿದ್ದಿಲ್ಲ, ಅಕ್ಷರಗಳೊಳಗ ಅವರ ಭಾವನೆ ತುಂಬಿ ಬರಿತಿದ್ರು. ಹಿಂಗಾಗಿ ಓದ್ತಾ ಇದ್ದಂಗ ಕಣ್ಣಾಲಿಗಳು ತುಂಬುತ್ತಿದ್ವು. ಎಷ್ಟು ಆನಂದ ಪಡುತ್ತಿದ್ರು ಅಂದ್ರೆ ಬರೇ ಒಂದು 10 ಪೈಸೆ ಲೆಟರ್ನೊಳಗ. ಹೌದನ್ರಿ? ಬರೇ ಒಂದು 10 ಪೈಸೆ ಪತ್ರದೊಳಗ ಇಡೀ ಭಾವ ತುಂಬಿಡ್ತಿದ್ರು. ಅದನ್ನು ಓದ್ತಿದ್ದಂಗನೆ ಆನಂದ ಆಗ್ತಿತ್ತು. ಪತ್ರ ಈಗೂ ಅದೇ ಆನಂದ ಸಿಗಬೇಕಾಗಿತ್ತು ಅಂದ್ರ ನಿಮ್ಮ ಮಕ್ಕಳನ್ನ ಎಲ್ಲೆಲ್ಲಿ ಬಿಟ್ಟಿರಲ್ಲ ಓದಾಕ, ಅವ್ರಿಗೆ ಪತ್ರ ಬರೆಯೋ ತಮ್ಮ ಅಂತ ಕಲಿಸ್ರಿ. ಅವ್ರಿಗೆ ನೀವು ಬರಿಬೇಕು, ನಿಮ್ಗೆ ಅವ್ರು ಬರಿಬೇಕು. ಅದರ ಆನಂದ ನೋಡ್ರಿ. ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿರುವಂತ ಮೊಬೈಲ್ನೊಳಗ ವಿಡಿಯೋ ಕಾನ್ಫರೆನ್ಸ್ ಹಾಕಿ ಮಾತಾಡಿದ್ರು ಆನಂದ ಆಗಂಗಿಲ್ಲ. ಒಂದು ಪತ್ರ ಬಂತು ಅಂದ್ರ ನಿಮ್ಮ ಮನದ ಆಳದ ಒಳಗಿನ ಗುಣವನ್ನ, ಆನಂದವನ್ನ ತಿಳಿಸುವಂತಹದ್ದು ಆ ಶಬ್ದದೊಳಗಿರ್ತದೆ. ನೆನಪಿಟ್ಕೋಬೇಕು. ಈಗ ಏನಿಲ್ರಿ, ಹಿಂಗ ತೆಗೆದು ವಾಟ್ಸಪ್ ಮಾಡಿ ಹಾಕಿ ಬಿಡ್ತಾರೆ, ಸ್ಟೇಟಸ್ ಇಡ್ತಾರಲ್ಲ. ಒಬ್ಬ ಹೆಣ್ಮಗಳು ಸ್ಟೇಟಸ್ ಇಟ್ಟಿದ್ಲಂತೀವ. ಗಂಡ ಮನ್ಯಾಗೆಲ್ಲ ಕೆಲಸ ಮಾಡಿ ಯಜಮಾನ್ರ ಆಫೀಸ್ಗೆ ಹೋಗಿದ್ನಂತ. ಆಫೀಸ್ಗೆ ಹೋಗಿ ಕುತ್ಕೊಂಡು ಒಂದು ಸ್ಟೇಟಸ್ ಹಾಕಿದ್ನಂತ. ಏನಂತ? ನನಗ ಹಕ್ಕಿ ಹಂಗ ಆಕಾಶದೊಳಗ ಹಾರಾಡುವ ಆಸೆ ಅಂತ ಹಾಕಿದ್ನಂತ. ಏನಂತ? ನನಗ ಹಕ್ಕಿ ಹಂಗ ಆಕಾಶದೊಳಗ ಹಾರಾಡುವ ಆಸೆ ಆಗ್ಯದ ಅಂತ ಸ್ಟೇಟಸ್ ಹಾಕಿದ್ನಂತ ಫೇಸ್ಬುಕ್ನ್ಯಾಗ. ಅದಕ್ಕೆ ಅವನ ಹೆಂಡತಿ ಕೆಳಗ ಕಮೆಂಟ್ ಬರಲಂತ. ಏನಂತ? ಹಾರಾಡಿದ್ರೆ ಹಾರಾಡುವ ಲೆಕ್ಕ, ಮನೆಗೆ ಬರೋ ಹೊತ್ತಿನ ಕೊತ್ತಂಬರಿ ಸೋಡು ತಗೊಂಬ ಅಂತ ಹಾಕಿದ್ಲ. ಏನ್ ಹಾಕಿದ್ಲ? ಆಕಿ ಕೊತ್ತಂಬರಿದನೇ ಸುದ್ದಿ. ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರ, ಕೈಲಾಸ ಆನಂದ ಅಂತ ಪರಮಾತ್ಮನಿಗೆ ಸುದ್ದಿಯನ್ನ ಮುಟ್ಟಿಸುವಂತ ಒಬ್ಬ ವ್ಯಕ್ತಿ ಅಂದ್ರೆ ನಾರದ ಮಹರ್ಷಿ. ತ್ರಿಲೋಕ ಸಂಚಾರಿ ಬ್ರಹ್ಮರ್ಷಿ, ಬಹಳ ದೊಡ್ಡ ಪಂಡಿತ.
ಮಾನಸ ಪುತ್ರ, ಬ್ರಹ್ಮನ ಮಾನಸ ಪುತ್ರ ಆತ. ಬಂದು ಕೈ ಮುಗಿದು ನಿಂತುಕೊಂಡ. ಕಣ್ಮುಚ್ಚಿ ಆನಂದದಿಂದ ಕುಳಿತಿರುವಂತಹ ಪರಮಾತ್ಮ ಪಾರ್ವತಿಯರು ಈತನನ್ನ ನೋಡಿದ ತಕ್ಷಣ ಕೇಳಿದ್ರಂತ, ಏನಪ್ಪಾ ನಾರದ, ಬ್ರಹ್ಮ ಮಾನಸ ಪುತ್ರ, ಈ ಕಡೆ ಬಂದಿಯಲ್ಲಪ್ಪ, ಏನೋ ವಿಶೇಷವಾದಂತ ವಿಚಾರ ತಗೊಂಡು ಬಂದಂಗ ಕಾಣ್ತದ. ನಾರದ ಅಂದ್ರೆ ಬಹಳ ನಿಮ್ಗೆ ಗೊತ್ತಿರ್ಲಿ, ಒಳ್ಳೆ ವಿಚಾರನೂ ಹೇಳ್ತಾನ, ಕೆಟ್ಟ ವಿಚಾರಗಳನ್ನು ಹೇಳ್ತಾನ. ಅದಕ್ಕ ಮಂದ್ಯಾಗ ಊರಾಗ ಅಂತಿರ್ತಾರ ನೋಡ್ರಿ, ಏನಮ್ಮ ಅಲ್ಲಿ ಸುದ್ದಿ ಇಲ್ಲಿ, ಇಲ್ಲಿ ಸುದ್ದಿ ಅಲ್ಲಿ ಹೇಳೋರು ಏನಂತಾರ, ಅಯ್ಯವ್ವ ಬಂತಿದ್ದು, ಅಲ್ಲಿಗೆ ಹೋಗಿ ಇಲ್ಲಿ ಹೇಳ್ತೈತಿ, ಇಲ್ಲಿಗೆ ಹೋಗಿ ಅಲ್ಲಿ ಹೇಳ್ತೈತಿ. ಹಾವು ಚೋಳು ಕಡದ್ರ ಮನುಷ್ಯ ಬದುಕ್ತಾನ್ರಿ. ಇವ್ರು ಬಂದು ಕಿವಿ ಕಡಿತಾರ ನೋಡ್ರಿ. ಕಿವಿ ಕಡದ್ರಂದ್ರ ಒಬ್ಬ ಸಾಯಂಗಿಲ್ರಿ, ಮನೆಯವ್ರು ಓಸರು ಸಾಯ್ತಾರ, ಸಾಯಂಗಿಲ್ಲ. ಅದಕ್ಕೆ ಎಂತ ಕಿವಿ ಎಂತ ಗಾಡಿ ಅಂತ ಗೊತ್ತದಲ್ಲ. ಗಣಮಕ್ಕಳಿಗೆ ಒಂದೊಂದು ಚಟ ಇರ್ತಾವ್ರಿ, ಅವು ಕುಡಿದು ತಿಂದು ಎಲ್ಲೆಲ್ಲೋ ಇರ್ತಾವ. ನಿಮಗೂ ಒಂದು ದೊಡ್ಡ ಕೆಟ್ಟ ಹವ್ಯಾಸ ಇರ್ತದ. ಏನ್ ಹೇಳಿ ನೋಡು, ನೀವು ಅಲ್ಲಿ ಮತ್ತೆ ಸಿಟ್ಟಿಗೆ ಇದ್ದೀರಿ ನೀವು. ಅಂದ್ರ ಇನ್ನೊಬ್ಬರ ವಿಚಾರಗಳನ್ನ ಹೇಳುವಂತಹದ್ದು, ಅವ್ರ ವಿಚಾರ ಇವ್ರಿಗೆ, ಇವ್ರ ವಿಚಾರ ಅವ್ರಿಗೆ, ಇದಕ್ಕೆ ಚಾಡಿ ಹೇಳುದಂತಾರಲ್ಲ, ಹಚ್ಚು ಚುಚ್ಚುದಂತಾರಲ್ಲ, ಇದು ಬಿಡ್ಬೇಕು ನೋಡಿ. ನಿಜವಾದ ಶರಣಪ್ಪನ ಪುರಾಣ ಏನು ಅಂತ ಕೇಳಿದ್ರ, ಇನ್ನೊಬ್ಬರ ವಿಚಾರಗಳನ್ನ ಹೇಳದೆ ತನ್ನ ಜೀವನದೊಳಗ ಭಗವಂತ ಏನು ಕೊಟ್ಟಾನಲ್ಲ ಅದರೊಳಗನ ಹೆಂಗ ಬದುಕಿ ಬಾಳನ್ನ ಬಂಗಾರ ಮಾಡ್ಕೋಬೇಕು ಅನ್ನುವಂತ ಪಾಠ ಕಲಿಸುವಂತ ಒಂದೇ ಒಂದು ಪುರಾಣ ಅಂದ್ರೆ ಅದು ಶರಣಬಸಪ್ಪನ ಪುರಾಣ. ಹಿಂಗ ನಾರದ ಮಹರ್ಷಿ ಎದುರಿಗೆ ಬಂದು ನಿಂತ್ಕೊಂಡಾಗ ಏನ್ ವಿಚಾರ ಅಂದ ತಕ್ಷಣ ನಾರದ ಮಹರ್ಷಿ ಹೇಳ್ದ, ಯಪ್ಪ, ಎಲ್ಲ ಕಡೆ ನಾನು ಅಡ್ಡಾಡಿ ಬಂದೆ, ಭೂಮಂಡಲದೊಳಗ ಭೂಮಿಯ ಮೇಲೆ ನಾನು ಅಡ್ಡಾಡಿ ಬಂದಿನಿ. ಅಲ್ಲಿ ಧರ್ಮ ನಿಧಾನಕ್ಕೆ ಕೆಳಮುಖವಾಗಿ ಹೊರಟದ. ಅಲ್ಲಲ್ಲಿ ಅನ್ಯಾಯ, ಅತ್ಯಾಚಾರ, ಕಂದಾಚಾರಗಳು ನಡೆದವು. ಅಲ್ಲಿ ಧರ್ಮ, ಸಂಸ್ಕೃತಿ, ಆಚಾರ, ವಿಚಾರ ಇವು ಯಾರೂ ಉಳಿದಿಲ್ಲ. ಗುರುಲಿಂಗ ಜಂಗಮ ಪ್ರೇಮ, ಕಾಯಕ ದಾಸೋಹ ಇವು ಯಾವೂ ಉಳಿದಿಲ್ಲ. ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲಗಳು ಇವು ಯಾವೂ ನಮ್ಮಲ್ಲಿ ಉಳಿದಿಲ್ಲ, ಭೂಮಿ ಮೇಲೆ ಉಳಿತಿಲ್ಲ. ಅದು ಅಳಿವಿನಂಚಿಗೆ ಬಂದದೆಪ್ಪ. ಅಂತಹ ಅಳಿವಿನಂಚಿನಲ್ಲಿರುವಂತಹ ವೀರಶೈವ ಧರ್ಮವನ್ನ, ವೀರಶೈವ ಲಿಂಗಾಯತ ಧರ್ಮವನ್ನ ನೀನು ಮತ್ತೆ ಉದ್ಧರಿಸಬೇಕು, ಇಲ್ಲಾಂದ್ರೆ ಪೂರ್ತಿ ನಾಶವಾಗಿ ಹೋಗ್ಬಿಡ್ತದ. ಅದಕ್ಕೆ ನೀನು ಅವತರಿಸಬೇಕು ಪುಣ್ಯಾತ್ಮ ಅಂತ ಪ್ರಾರ್ಥನೆ ಮಾಡಿದ ನಾರದ ಮಹರ್ಷಿ. ಹಂಗ ಹೇಳಿದ ತಕ್ಷಣ ಪರಮಾತ್ಮ ಆ ಕಡೆ ಈ ಕಡೆ ಸುತ್ತುವರೆದು ನೋಡಿ ಯಾರ ಕಡೆ ಮುಖ ಮಾಡಿದ ಅಂತ ಕೇಳಿದ್ರ, ತನ್ನೆದುರಿಗೆ ಬಾಗಿದ ತಲೆ, ಮುಗಿದ ಕೈ ಆಗಿರಿಸು ಕೂಡಲ ಸಂಗಮ ದೇವ. ಯಾವಾಗಲೂ ಪರಮಾತ್ಮನ ಮುಂದೆ ಏನಿರ್ತದ್ರಿ? ಏನಿರ್ತದ? ಲಿಂಗದ ಮುಂದೆ ಏನು ಸ್ಥಾಪನೆ ಮಾಡಿರ್ತೀರಿ? ನಂದೀಶನ್ನ ಮಾಡಿರ್ತೀರಲ್ಲ, ಹಂಗ ಪರಮಾತ್ಮನ ಸದಾವಕಾಲ ಪರಮಾತ್ಮನ ಹೃದಯ ಕಮಲದಲ್ಲಿ ವಾಸ ಮಾಡಿದಂತ ಒಬ್ಬನೇ ಒಬ್ಬ ಭಕ್ತ ಅಂತ ಕೇಳಿದ್ರ ಆತ ನಂದೀಶ. ಕೈ ಮುಗಿದು ನಿಂತುಕೊಂಡಿದ್ದ, ತಲೆ ಬಾಗಿದ್ದ, ವಿನಮ್ರವಾಗಿ ನಿಂತುಕೊಂಡಿದ್ದ. ಬಾಗಿದ ತಲೆ, ಮುಗಿದ ಕೈಯಾಗಿ ನಿಂತ್ಕೊಂಡಿರುವಂತಹ ನಂದೀಶನನ್ನ ನೋಡಿ ನಂದೀಶ ಅಂದ. ಯಪ್ಪ ಯಪ್ಪ ಹೇಳಪ್ಪ, ಈಗೆಲ್ಲ ವಿಚಾರ ನನಗೆ ಹೇಳೋದು ಬೇಕಾಗಿಲ್ಲ. ಈಗ ತಾನೇ ನಾರದ ಮಹರ್ಷಿಗಳು ಹೇಳ್ಯಾರ, ಭೂಮಂಡಲದೊಳಗ ವೀರಶೈವ ಲಿಂಗಾಯತ ಧರ್ಮ ನಿಧಾನವಾಗಿ ಅಳಿವಿನಂಚಿಗೆ ಹೊಂಟೈತಂತಪ್ಪ. ಅದಕ್ಕ ಮತ್ತೆ 12ನೆಯ ಶತಮಾನವನ್ನ ಮರು ನೆನಪು ಮಾಡುವುದಕ್ಕಾಗಿ ಜಗುಲಿಗಳ ಮೇಲೆ ಲಿಂಗ ಭಸ್ಮ, ರುದ್ರಾಕ್ಷಿ, ಬೆತ್ತಗಳ, ಆವಿಡಿಗಳ ಸತ್ತು ಕಾಣಬೇಕಾಗಿತ್ತು. ಅಂದ್ರೆ ಮತ್ತೆ ಎಲ್ಲರ ಹೃದಯ ಕಮಲದಲ್ಲಿ ಗುರುವಿನ ನಾಮ ಮೂಡಬೇಕಾದ್ರೆ, ಎದೆಯ ಮೇಲೆ ಲಿಂಗ ಕಾಣಬೇಕಾದ್ರೆ, ಹಣೆಯ ಮೇಲೆ ಭಸ್ಮ ಕಾಣಬೇಕಾದ್ರೆ, ಕೈಯೊಳಗ ಲಿಂಗ ಪ್ರಸಾದ ಕಾಣಬೇಕಾದ್ರೆ, ಮನಸ್ಸಿನೊಳಗ ದೇವರ ಧ್ಯಾನ ನೆನೆಯಬೇಕಾದ್ರೆ, ಕೈಯೊಳಗ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಸಿಗಬೇಕಾದ್ರೆ ಮತ್ತೆ ನೀನೇ ಅವತರಿಸಬೇಕು ನಂದೀಶ ಅಂತಂದ. ಮತ್ತೆ ನೀನೇ ಹೋಗ್ಬೇಕು. ಅವಾಗ ನಂದೀಶ್ ಅಂತಾನೆಪ್ಪ, ಹೊತ್ತಿದವರೇ ಹೋಗೆಂಬರೆ, ನಂಬಿದವರೇ ಗೋಣು ಕೊಯ್ವರೆ. ಹರಿಹರನ ರಗಳೆಯೊಳಗ ಬಹಳ ಸುಂದರವಾಗಿ ಬರೀತಾನೆ. ಬಸವರಾಜ ದೇವರ ರಗಳೆಯೊಳಗ ಹರಿಹರ ದೇವ ಬರೀತಾನೆ. ಒಂದು ಕ್ಷಣ ಕೂದಲು ಎದ್ದು ನಿಲ್ತವೆ,
ಎಂತಹ ಅದ್ಭುತವಾದ ಸಂವಾದ ನಡೀತದೆ ಪರಮಾತ್ಮನಿಗೂ ಬಸವಣ್ಣನಿಗೂ ಅಂದ್ರೆ, ಯಪ್ಪ ನಾನಿನ್ನ ಸೇವಕ, ನೀ ನುಡಿಸಿದಲ್ಲದೆ ನಾ ನುಡಿಯೆ, ನೀ ನಡೆಸಿದಲ್ಲದೆ ನಾ ನಡೆಯೆ, ನೀ ನಡೆಸಿದಂತೆ ನಾನಿರುವೆ, ನಿನ್ನನ್ನು ಬಿಟ್ಟು ನನಗೆ ಹೋಗಕ್ಕೆ ಮನಸ್ಸಿಲ್ಲಪ್ಪ. ನೀವು ಮನ್ಯಾಗ ಮಕ್ಕಳನ್ನ ಓದಾಕ್ ಕಳಿಸ್ಬೇಕಾದ್ರ, ಗಂಡನ ಮನೆಗೆ ಕಳಿಸ್ಬೇಕಾದ್ರ ಎಷ್ಟು ದುಃಖ ಮಾಡ್ಕೊಂತೀರಿ. ಹಂಗ ಬಸವಣ್ಣ ಅಂತನ, ನಂದೀಶ ಅಂತನ, ಯಪ್ಪ ಹಿಂದೊಮ್ಮೆ ನನ್ನನ್ನ ಕಳಿಸಿದ್ದಿ. ಹಿಂದೆ 12ನೇ ಶತಮಾನದಲ್ಲಿ ಅನಂತ ಜಂಗಮ ಸಮೂಹವನ್ನ ಕರ್ಕೊಂಡು ನಾನು ಹೋಗಿ ಸಾಕಷ್ಟು ಪರಿಪಾಟಲು ಕೊಟ್ಟಿದ್ದೀನಿ. ನನ್ನಪ್ಪ ನಾನು ಹೋಗಂಗಿಲ್ಲ, ನಾ ಹೋಗಂಗಿಲ್ಲ. ಹೋಗಂಗಿಲ್ಲ ಅಂದ್ರೆ ಹೆಂಗ ಬಸವಣ್ಣ? ನೀ ಹೋಗಲೇಬೇಕು. ಕಾರಣ ಅಲ್ಲಿರುವಂತ ಧರ್ಮ ಅದು ನನ್ನ ಧರ್ಮ, ಅಲ್ಲಿರುವ ಜನಗಳು ನನ್ನ ಜನಗಳು, ನನ್ನ ಭಕ್ತರು. ಅವರನ್ನು ಕಾಯುವ, ಅವರನ್ನು ರಕ್ಷಿಸುವ, ಅವರನ್ನು ಪೋಷಿಸುವ, ಅವರನ್ನು ಸನ್ಮಾರ್ಗದ ಸಲ್ಲಿಲಿತದಲ್ಲಿ ತರುವ ಕಾಯಕ ಅದು ನನ್ನ ಕಾಯಕಪ್ಪ. ಹಿಂಗಾಗಿ ನೀನು ನನ್ನ ಪ್ರತಿರೂಪವಾಗಿ ಹೋಗಬೇಕು ಅಂತೇಳಿ ಪರಮಾತ್ಮನ ಅಪ್ಪಣೆ ಆಯ್ತು ನಂದೀಶ್ವರಿಗೆ. ಕೈ ಮುಗುದಂತನ, ಕಣ್ಣೊಳಗ ನೀರು ತುಂಬ್ಯಾವ, ಹೃದಯ ಭಾರ ಆಗ್ಯದ. ನಿನ್ನ ಪಾದವನ್ನ ಬಿಟ್ಟು ನಾ ಹೋಗಂಗಿಲ್ಲ, ನಿನ್ನ ಪಾದ ಬಿಟ್ಟು ನಾ ಹೋಗಂಗಿಲ್ಲಪ್ಪ. ಕೊನೆಗೊಂದು ಮಾತಂತಾನೆ, ಹಠ ಮಾಡಬೇಡ ವಾಸವೇಶ, ಹಠ ಮಾಡಬೇಡ, ನೀನೇನೋ ಚಿಂತೆ ಮಾಡಬೇಡ. ಯಾವಾಗ ನೀನು ನನ್ನನ್ನ ಸ್ಮರಣೆ ಮಾಡ್ತೀಯ, ಯಾವಾಗ ನೀನು ನನ್ನನ್ನ ಕರಿತೀಯ, ನಂಬಿ ಕರೆದರೆ ಓ ಎನ್ನನೇ ಶಿವನು, ನಾನ್ ನಂಬಿ ಕರೆದಿ ಅಂತಂದ್ರ ಬಂದೇ ಬರ್ತೀನಿ. ನೀ ಹೋಗು, ನಿನ್ನ ಹಿಂದೆ ಸದಾಕಾಲ ನಾನು ಇರ್ತೇನೆ ಎನ್ನುವ ಅಭಯ ಹಸ್ತವನ್ನು ಪರಮಾತ್ಮ ಕೊಡ್ತಾನೆ. ಮುಂದುವರೆದು ಹೇಳ್ತಾನೆ, ಎಲ್ಲಿ ಹೋಗ್ಬೇಕು ನೀನು ಅಂತ ಕೇಳಿದ್ರೆ, ಎಲ್ಲಿ ಹೋಗ್ಬೇಕು ಅಂತಂದ್ರ ನೀವೆಲ್ಲ ಕೇಳಿರ್ತೀರಿ. ಅಜ್ಜವ್ರನ್ನ ಕರ್ಕೊಂಡು ಬರ್ತಿರ್ಬೇಕಾದ್ರೆ ರುದ್ರಾಧ್ಯಾಯವನ್ನ ಹೇಳ್ತಾರೆ, ಪಠಣ ಮಾಡ್ತಾರೆ, ವೇದ ಘೋಷವನ್ನ ಮಾಡ್ತಾ ಕರ್ಕೊಂಡು ಬರ್ತಾರೆ. ಸಂಕಲ್ಪ ಮಾಡ್ಬೇಕಾದ್ರ ಅವ್ರು ಹೇಳ್ತಾರ, ಜಂಬೂ ದ್ವೀಪ, ಭರತಖಂಡೇ ಭರತವರ್ಷೆ ಮೇರೋರ್ ದಕ್ಷಿಣ ದಿಗ್ಭಾಗೆ ಶ್ರೀಶೈಲಸ್ಯ ಪಶ್ಚಿಮ ಪ್ರದೇಶೆ ಕರ್ನಾಟಕ ದೇಶೆ ವ್ಯಾವಹಾರಿಕ ಚಾಂದ್ರಮಾನೆ, ಹಿಂಗೆಲ್ಲ ಹೇಳ್ತಾರಲ್ಲ. ಪರಮಾತ್ಮ ಅಪ್ಪಣೆ ಮಾಡ್ತಾನ, ಎಲ್ಲಿ ಹೋಗ್ಬೇಕು ನೀನು ಅಂತ ಕೇಳಿದ್ರೆ ಭರತ ಭೂಮಿ, ಭರತ ಭೂಮಿ. ಇದಕ್ಕೆ ಜಂಬೂ ದ್ವೀಪ ಅಂತ ಕರೀತಿದ್ರಿ ಮೊದಲು. ಎಂತ ದ್ವೀಪ? ಜಂಬೂ ದ್ವೀಪ. 7 ಖಂಡಗಳದಾವಲ್ಲ, ಜಂಬೂ ದ್ವೀಪನವ ಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ 2 ಆಳಿನ ಭಾಷೆ. ಇದಕ್ಕೆ ಜಂಬೂ ದ್ವೀಪ ಅಂತಿದ್ರು. ನಮ್ಮ ದೇಶ ಯಾವ್ದ್ರಿ? ಭಾರತ. ಯಾವುದು ಭಾರತ? ಕಲ್ಲು ಮಣ್ಣುಗಳಿಂದ ತುಂಬಿರುವಂತ ಪ್ರದೇಶಕ್ಕೆ ಭಾರತ ಅಂತ ಕರಿತೀವೇನು? ಖಂಡಿತ ಇಲ್ಲ. ಯಾವುದು ಭಾರತ ಅಂತಂದ್ರೆ, ಭಾ ಅಂದ್ರೆ ಬೆಳಕು. ನೆನಪಿನಾಗಿ ಇಟ್ಕೋರಿ ಮಕ್ಕಳು. ಭಾ ಅಂದ್ರೆ ಬೆಳಕು, ರಥ ಅಂದ್ರೆ ಆನಂದಿಸುವಂಥವ್ರು. ಅದರೊಳ ಜೊತೆಗೆ ಬೆಳಕಿನ ಜೊತೆಗೆ ರಮಿಸುವಂತಹ ಜನಗಳು ಯಾರೋ ಅವರಿಗೆ ಭಾರತೀಯರು ಅಂತ ಕರಿತೀವಿ ನಾವು. ಅವರಿಗೆ ಭಾರತೀಯರು. ನೀವೆಲ್ಲ ಹಾಡ್ತಿರಲ್ಲ, ಸ್ಕೂಲ್ನೊಳಗ ಹಾಡ ಹಾಡ್ತೀರಿ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ ಹಾಡ್ತೀರಿ. ಮುಂದುವರೆದು ಒಂದೇ ಮಾತರಂ ಹಾಡ್ತೀರಿ. ಮಾತರಂ ಅಂದ್ರೇನು? ಭಾರತ ಮಾತೆ. ನೆನಪಿರ್ಲಿ, ಮಾತಾ ಅಂತ ಯಾರಿಗೆ ಕರಿತೀವಿ ಅಂತ ಕೇಳಿದ್ರೆ, ಒಂದು ಭಾರತ ಮಾತೆ, ಒಂದು ಗೋಮಾತಾ, ಒಂದು ಗೀತಾ ಮಾತಾ, ಇವಕ್ಕೆ ಮಾತಾ ಅಂತ ಕರಿತೀವಿ. ಒಂದೇ ಮಾತರಂ ಹಾಡ್ತೀರಿ. ಹಾಡ್ತಿರಿಲ್ಲ ಮಕ್ಕಳು? ಸ್ಕೂಲ್ನೊಳಗೆ ಹಾಡ್ತಿರಲ್ಲ, ಏನಂತ ಹಾಡ್ತೀರಿ? ಹುಡುಗರು ಅದಿರಲ್ಲ, ಹಾಡ್ತಿರಲ್ಲ. ಒಂದೇ ಮಾತರಂ. ಏನು ಸುಂದರವಾಗಿ ವರ್ಣನೆ ಮಾಡಿರೋದ್ರಾಗ, ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ
ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನೀಂ ಪುಲ್ಲಕುಸುಮಿತ ಧ್ರುಮತಲ ಶೋಭಿನಿ ಸುವಾಸಿನಿ ಸುಮಧುರ ಭಾಷಿಣಿ ಸುಕಲಾಂ ವರದಾಂ ಮಾತರಂ ವಂದೇ ಮಾತರಂ. ಹಾಡ್ತಿರಲ್ಲ, ಒಂದೇ ಮಾತರಂ. ಯಾರಿಗೆ ಮಾತರಂ ಅಂತ ಕರಿತೀವಿ ಅಂದ್ರೆ, ಯಾವ ತಾಯಿಯ ಒಡಲೊಳಗೆ, ಯಾವ ಮಾತೆಯ ಒಡಲೊಳಗೆ ಸದಾವಕಾಲ ಭಕ್ತಿ ಜ್ಞಾನ ವೈರಾಗ್ಯಗಳ ನಿಧಿ ಅಡಿಗೆದಲ್ಲ, ಅವಳಿಗೆ ಭಾರತ ಮಾತೆ ಅಂತ ಕರಿತೀವಿ. ಅದಕ್ಕೆ ನಮ್ಮ ದೇಶಕ್ಕೆ ಎಲ್ಲರೂ ನಮಸ್ಕಾರ ಮಾಡ್ತಾರ. ಇಲ್ಲಿ ಟಾಟಾ ಬಿರ್ಲಾ ಅದಾರ, ಅಂಬಾನಿ ಅದಾರ ಅಂತೇಳಿ ಅವ್ರಿಗೆ ನಮಸ್ಕಾರ ಮಾಡಂಗಿಲ್ಲ. ಯಾರಿಗೆ ನಮಸ್ಕಾರ ಮಾಡ್ತಾರಂದ್ರ, ಮೈ ಮೇಲೆ ಯಾವುದೇ ಬಟ್ಟೆಗಳಿಲ್ಲದೆ, ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೆ, ತನು ಮನ ಧನಗಳನ್ನ ಸದಾವಕಾಲ ಸಮಾಜಕ್ಕೆ ಅರ್ಪಣೆ ಮಾಡಿದಂತಹ ಅಖಂಡ ಪರಶಿವ ಮೂರ್ತಿ ಅಂತವನಿಗೆ, ಪಟ್ಟದ ಶಿವಯೋಗಿ ಅಂತವನಿಗೆ ಮಾತ್ರ ಜಗತ್ತು ಮಣಿತದೆ ಹೊರತು ಇನ್ನಾರು ಮಣಿಯಂಗಿಲ್ಲ. ಮಣಿದದೇನ್ರಿ? ಅದಕ್ಕೆ ಅವ್ರ ಅಪ್ಪಣೆ ಮಾಡ್ತಾನ ಪರಮಾತ್ಮ, ನೀನು ಭರತ ಭೂಮಿಯಲ್ಲಿ, ಅದು ಕರ್ನಾಟಕದ ಸಗರನಾಡು, ಕಲಬುರಗಿ ಜಿಲ್ಲೆ ಅಂತ ಬರುತ್ತೆ. ಈಗ ಗುಲ್ಬರ್ಗ ಅಂತಂತಿದ್ರು ಮೊದಲು, ಇವಾಗ ಏನಂತ ಕರೀತಾರ್ರಿ? ಕಲಬುರಗಿ ಜಿಲ್ಲೆ. ಆ ಕಲಬುರಗಿ ಜಿಲ್ಲೆಗೆ ಸಗರನಾಡು ಅಂತ ಕರೀತಾರ. ಏನ್ ಕರೀತಾರ್ರಿ? ಸಗರನಾಡು ಅಂತ ಕರೀತಾರ. ಅಲ್ಲಿ ಸಾಲೋಕ್ಯ ಮನೆತನದ ಆದಯ್ಯ ಮತ್ತು ಮಡಿಯಮ್ಮ ಅನ್ನುವಂತಹ ಇಬ್ಬರು ದಂಪತಿಗಳದಾರ. ಆ ತುಂಬು ಕುಟುಂಬದ ಆದಯ್ಯ ಮಡಿಯಮ್ಮ ಅನ್ನುವಂಥವ್ರು ಆ ಸಾಲೋಕ್ಯ ಮನೆತನದ ಅರಳಗುಂಡಿಗೆ, ಕಲಬುರಗಿ ಜಿಲ್ಲೆಯ ಅರಳಗುಂಡಿಗೆ ಅಂತ ಊರದ, ಆ ಊರಿನೊಳಗ ಬಹಳ ಅದ್ಭುತವಾಗಿರುವಂತಹ ದಂಪತಿಗಳು, ಶರಣ ದಂಪತಿಗಳದಾರ. ಆ ಊರಿನೊಳಗ ಆದಯ್ಯನ ತಮ್ಮನ ಹೆಂಡತಿಯಾಗಿರುವಂತಹ ಸಂಗಾಂಬೆ ಅಂತದಳ. ಅಲ್ಲಿ ಆಕೆಯ ಪುಣ್ಯ ಗರ್ಭದಲ್ಲಿ ನೀನು ಜನಿಸಬೇಕು. ಇದು ನಿನಗೆ ನನ್ನ ಅತ್ಯಂತ ಪ್ರೀತಿಯ ಹರಕೆಯನ್ನ, ಆಶೀರ್ವಾದವನ್ನ ಮಾಡ್ತೀನಿ. ನೀನು ಸನ್ಮಂಗಲಿತನಾಗಿ ಅಖಂಡ ಕರ್ನಾಟಕವನ್ನ, ಅಖಂಡ ಸಗರ ನಾಡನ್ನ ಕಲ್ಯಾಣವನ್ನಾಗಿ ಮಾಡಿ ನಿನ್ನ ಸೇವೆಯನ್ನ ಪೂರ್ತಿ ಮಾಡಿ ಬರಬೇಕು ನಂದೀಶ ಅಂತ ಹೇಳಿ ಅಪ್ಪಣೆಯನ್ನು ಕೊಡ್ತಾನೆ ಪರಮಾತ್ಮ. ಆ ಅಪ್ಪಣೆಯ ಪ್ರಕಾರ ಮುಂದೆ ಎಲ್ಲಿಗೆ ಬರ್ತಾನೆ, ಏನಾಗ್ತದೆ, ಈ ಪುರಾಣದಲ್ಲಿ ಹೇಗೆ ವರ್ಣನೆ ಮಾಡ್ತಾರೆ ಅನ್ನುವಂತಹದ್ದನ್ನು ನಮ್ಮ ಗವಾಯಿಗಳ ಪದ್ಯದ ನಂತರದಲ್ಲಿ ಮತ್ತೆ ಮುಂದೆ ನೋಡಿ. ಎಲ್ಲಿಯ ತನಕ ಬಲಿಸುವಿನಿ ನಂದೀಶನ ಮರೆತು, ಎಲ್ಲಿಯ ತನಕ ಹಂಬಲಿಸುವಿನಿ ನಂದೀಶನ ಮರೆತು, ಏ ಶಿವನೇ ಬರುಳೇ ಮರುಳೇ ಮರೆತಿರಬೇಡ, ಮಾಡೋ ಶ್ರೀ ಗುರು ಭಜನ. ಮರುಳೇ ಮರೆತಿರಬೇಡ, ಮರುಳೇ ಮರೆತಿರಬೇಡ, ಮಾಡೋ ಶ್ರೀ ಗುರು ಭಜನ. ಮರುಳೇ 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 ಮರೆತಿರಬೇಡ, ಮರುಳೇ ಮರೆತಿರಬೇಡ, ಮಾಡೋ ಶ್ರೀ ಗುರು ಭಜನಾನೇ ಮರಿ, ಮಾಡೋ ಶ್ರೀ ಗುರು ಭಜನ. ಮರುಳೇ ಮರೆತಿರಬೇಡ, ಮಾಡೋ ಶ್ರೀ
ಶಿವ ಭಜನ ಮಾಡೋ ಶ್ರೀ ಶಿವ ಭಜನ ಅಳಿವುದು ಕಾಯ ಉಳಿವುದು ಕೀರ್ತಿ ತಿಳಿದು ನೋಡಲು ರೀತಿ ಅಳಿವುದು ಕಾಯ ಉಳಿವುದು ಕೀರ್ತಿ ತಿಳಿದು ನೋಡಲು ರೀತಿ ಬಿಡು ಅವಿಚಾರ ಮಾಡೋ ವಿಚಾರ ಬಿಡು ಅವಿಚಾರ ಮಾಡೋ ವಿಚಾರ ಸ್ಥಿರವಲ್ಲ ಈ ಸಂಸಾರ ಮಾಡೋ ಶ್ರೀ ಶಿವ ಭಜನ ಮಾಡೋ ಶ್ರೀ ಶಿವ ಭಜನ ಮರುಳೇ ಎಲ್ಲಿಯ ತನಕ ಹಂಬಲಿಸುವಿನಿ ನಂದೀಶನ ಮರೆತು ಎಲ್ಲಿಯ ತನಕ ಹಂಬಲಿಸುವಿನಿ ನಂದೀಶನ ಮರೆತು ಕಂದನಿನದಿಂದಿಲ್ಲ ಈ ಭವದಿ ಕಂದನಿನದಿಂದಿಲ್ಲ ಈ ಭವದಿ ಸುಂದರ ಗುರುವಿನ ಪಾದಕ ಹೊಂದಿ ಸುಂದರ ಗುರುವಿನ ಪಾದಕ ಹೊಂದಿ ಮಾಡೋ ಶ್ರೀ ಶಿವ ಭಜನ ಮರುಳೇ ಮನತಿರಬೇಡ ಮಾಡೋ ಶ್ರೀ ಶಿವ ಭಜನ ಅಡಿಗಡಿಗೆ ಶಿವ ನಾಮವ ಸ್ಮರಿಸು ದೃಢ ಭಕ್ತಿಯ ನಿಲ್ಲಿಸು ಅಡಿಗಡಿಗೆ ಶಿವ ಅಡಿಗಡಿಗೆ ಶಿವ ನಾಮವ ಸ್ಮರಿಸು ದೃಢ ಭಕ್ತಿಯ ನಿಲ್ಲಿಸು ಶಿಶುನಾಳದೀಶನ ಈಶ ಬಸವೇಶನ ಶಿಶುನಾಳದೀಶನ ಈಶ ಬಸವೇಶನ ಮಾಡೋ ಶ್ರೀ ಶಿವ ಭಜನ ನೇಮದಿ ಮರುಳೇ ಮರತಿರಬೇಡ ಮಾಡೋ ಶ್ರೀ ಶಿವ ಭಜನ ಮರುಳೇ ಮರತಿರಬೇಡ ಮಾಡೋ ಶ್ರೀ ಶಿವ ಭಜನ ಶ್ರೀ ಶಿವ ಭಜನ ಶ್ರೀ ಶಿವ ಭಜನ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೆ ಶಿವರ ಹರ ಮಹಾದೇವ ಅರಳಗುಂಡಿಗೆಯೊಳಿರಳ ಅರಳಗುಂಡಿಗೆಯೋಳಿರಳ ಶಿವ ಶರಣರು ಸಗವಿರತಲೋ ಶರಣ ಬಸವಾಖ್ಯೆಯ ತೊರೆದು ನಂದೀಶ್ವರ ಧರೆಯೊಳು ಶರಣ ಬಸವಾಖ್ಯೆಯ ತೊರೆದು ತೊಳೆದು ನಂದೀಶ್ವರಂ ಧರೆಯೊಳ
ಸ್ತುತ್ಯಾ ಸತ್ಯಂ ಸುಂದರಂ ಶಿವಾಮತ್ಯಾಗಾಂಧಂ ವೇದಾವಾಕ್ಯಂ ನಿತ್ಯ ವಿಸ್ಮಯಂ ಮತ್ಯಗಾಂಧಂ ವೇದಾವಾಕ್ಯಂ ನಿತ್ಯ ವಿಸ್ಮಯಂ ಸುಜಿಸುತ್ತಿಪ್ಪುದು ಮನಕ್ಕೆನಲು ಸತ್ಯರೂಪಂ ನೀನೆಯಾಗಿರೇ ಸತ್ಯರೂಪಂ ನೀನೆಯಾಗಿರೇ ಕೃತ್ಯ ಪದವಿ ವಿಶ್ವಮಂತಿಗ ಸತ್ಯದಾತ್ಮ ಸತ್ಯದಾತ್ಮ ತನಗ ಅನಂತನ ಭವಾನಿ ತಿಳಿದು ತನಗನದೆಂತ ಭವಾನಿ ತಿಳಿದು ಜೈ ಮಂಗಲಂ ಜೈ ನಮಃ ಪಾರ್ವತಿ ಪದೇ ಶಿವರ ಹರ ಮಹಾದೇವ್. ಹೀಗೆ ಪರಮಾತ್ಮನ ಅಪ್ಪಣೆ ಆದ ಮೇಲೆ ನೇರವಾಗಿ ನೀವೆಲ್ಲ ಬಹುಶಃ ನನಗೆ ಅನ್ಕೊಂಡಿದ್ದೀನಿ ಕಲಬುರಗಿ ನೋಡಿರಬಹುದು. ಶರಣಬಸಪ್ಪ ಅಪ್ಪ ಅಂತ ಕರೀತಾರೆ ಅವ್ರನ್ನ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಮತ್ತೆ ಕಲ್ಯಾಣವನ್ನ ನೆನಪು ಮಾಡಿದಂತಹ ಅದ್ಭುತ ಪುಣ್ಯಕ್ಷೇತ್ರ ಅಂದ್ರೆ ಅದು ಶರಣಬಸಪ್ಪನ ಪುಣ್ಯಕ್ಷೇತ್ರ. ಅಲ್ಲಿ ಕಲಬುರಗಿ ಜಿಲ್ಲೆಯ ಅರಳಗುಂಡಿಗೆ ಅಂತ ಊರ ಹೆಸರು. ಏನ್ರಿ ಹೆಸರು? ಅರಳಗುಂಡಿಗೆ. ಎಷ್ಟು ಚಂದ ಐತೆ ನೋಡ್ರಿ ಅದು. ಅರಳಗುಂಡಿಗೆ, ಅರಳಿದ ಗುಂಡಿಗೆ, ಅರಳುವ ಗುಂಡಿಗೆ. ಏನ್ ಚಂದ ಹೆಸರದು. ಯಾವಾಗ ಹೃದಯ ಅರಳುತ್ತದ ಅಂದ್ರ ಮನಸ್ಸಿನೊಳಗ ಪ್ರೇಮ ತುಂಬಿದಾಗ. ಮನಸ್ಸಿನೊಳಗ ಪ್ರೇಮ ತುಂಬಿತು ಅಂದ್ರೆ ಜಗತ್ತು ಎಲ್ಲವೂ ಆನಂದ ಕಾಣುತ್ತದೆ ನಮಗೆ. ಯಾವಾಗ ಮನಸ್ಸಿನೊಳಗ ಕೆಟ್ಟದ್ದು ತುಂಬುತ್ತದ ಎಲ್ಲವೂ ಕುಣಿ ಆಗ್ತದೆ ನಮಗೆ. ಅದೇ ಗುಂಡಿ ಆಗ್ತದೆ ನಮಗೆ. ಅದಕ್ಕ ಅಂತಹ ಅರಳಗುಂಡಿಗೆ ಊರಿನೊಳಗ ಇಬ್ಬರು ದಂಪತಿಗಳು ಸಾಲೋಕ್ಯ ಮನೆತನ ಅಂತ ಕರೀತಾರೆ. ಆ ಸಾಲೋಕ್ಯ ಮನೆತನದೊಳಗ ಆದಯ್ಯ ಆತನ ಧರ್ಮ ಪತ್ನಿ ಮುಡಿಯಮ್ಮ ಅಂತ ಅಥವಾ ಮಡಿಯಮ್ಮ ಅಂತಾನು ಕರೀತಾರೆ. ಮುಡಿಯಮ್ಮ ಅಥವಾ ಮಡಿಯಮ್ಮ. ಆಕೆ ಹೆಸರಿಗೆ ತಕ್ಕ ಹಾಗೆನೆ ಆಕೆ ಬಾಳು ಮಡಿಯಾಗಿತ್ತು. ಆತ ಆದಯ್ಯ ಅದ್ಭುತವಾಗಿರುವಂತಹ ವ್ಯಕ್ತಿ. ಆತನ ತಮ್ಮನ ಹೆಂಡತಿ ಸಂಗಾಂಬೆ. ಇಬ್ಬರಿಗೂ ಮದುವೆ ಆಗ್ಯದ. ಇಬ್ರು ಒಂದೇ ಮನೆತನದೊಳಗದಾರ. ಅತ್ಯಂತ ಪ್ರೇಮದಿಂದ ಸಂಸಾರವನ್ನ ಮಾಡ್ಕೊಂತ ಹೊರಟಾರ. ಆದ್ರೆ ಪರಮಾತ್ಮನ ವಿಧಿ ಆಟ ಬಹಳ ಮಜಾ ಇರ್ತದೆ. ಆದಯ್ಯನ ಧರ್ಮ ಪತ್ನಿ ಆಗಿರುವಂತಹ ಮುಡಿಯಮ್ಮ ಏನಿದ್ಲಲ್ಲ, ಮದುವೆಯಾಗಿ ಬಹಳ ವರ್ಷಗಳು ಕಳೆದರೂ ಕೂಡ ಮಕ್ಕಳಾಗಿದ್ದಿಲ್ಲ. ಯಾಕೆ ಮಕ್ಕಳಾಗಂಗಿಲ್ಲ? ಒಂದನೇ ಪ್ರಶ್ನೆ, ಮಕ್ಕಳು ಆಗಲೇಬೇಕೇನು? ಎರಡನೇ ಪ್ರಶ್ನೆ, ಮಕ್ಕಳಿಂದ ಸುಖ ಇದೆಯೇನು? ಮೂರನೇ ಪ್ರಶ್ನೆ. ಯಜಮಾನ್ರ, ನಾವು ಕೇಳ್ಕೋಬೇಕಲ್ಲ ಪ್ರಶ್ನೆ. ಯಾರೋ ಒಬ್ರು ಹೇಳಿದ್ರು, ಅಪುತ್ರಸ್ಯ ಗತಿರ್ನಾಸ್ತಿ, ಮಕ್ಕಳಾಗದವರಿಗೆ ಮೋಕ್ಷ ಇಲ್ಲ. ಯಾರೋ ಒಬ್ರು ಹೇಳಿದ್ರು. ಮಕ್ಕಳಾಗದವರಿಗೆ ಮೋಕ್ಷ ಇಲ್ಲ ಅನ್ನುವ ಮಾತು ಸತ್ಯ ಆದ್ರೆ ದನ, ನಾಯಿ, ಹಂದಿ, ಕತ್ತೆ ಅವು ಮರಿ ಹಾಕ್ತಾವ್, ಅವು ಮಕ್ಕಳನ್ನ ಹಡಿತಾವ್, ಅವಕ್ಕೆ ಯಾಕೆ ಮೋಕ್ಷ ಇಲ್ಲ? ಪ್ರಶ್ನೆ ಅಲ್ಲ. ಮಕ್ಕಳಾಗದವರಿಗೆ ಮೋಕ್ಷ ಇಲ್ಲ ಅಂದ್ರೆ ಇದರ ಅರ್ಥ ಏನು? ನಮ್ಮ ಹೊಟ್ಟೆಯಿಂದ ಹುಟ್ಟಿ ಬರುವ ಮಕ್ಕಳಾಗದಿದ್ರ ಮೋಕ್ಷ ಅಲ್ಲ. ಯಾರಿಗೆ ಮೋಕ್ಷ ಇಲ್ಲ ಅಂತ ಕೇಳಿದ್ರ, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ. ಯಾರು ನರಜನ್ಮ ಪಡ್ಕೊಂಡು ಬಂದಿವಲ್ಲ, ನರಜನ್ಮವನ್ನ ಪಡ್ಕೊಂಡು ಬಂದಿರುವಂತವಳು ಹೆಣ್ಣಾಗಬಹುದು, ಗಂಡಾಗಬಹುದು. ಅವರು ಯಾರು ಗುರು ಪಟ್ಟದ ಸ್ವಾಮಿಯ ಮಗ ಆಗಂಗಿಲ್ಲಲ್ಲ, ಯಾರು ಪರಶಿವ ಮೂರ್ತಿಯ ಮಗ ಆಗಂಗಿಲ್ಲಲ್ಲ, ಅದಕ್ಕೆ ಶಿಶು ಮಕ್ಕಳು ಅಂತ ಕರಿತೀರಿ. ಅಂದ್ರೆ ಗುರುವಿನ ಮಗ ಮಗಳು ಯಾರಾಗಂಗಿಲ್ಲಲ್ಲ ಅವರಿಗೆ ಮೋಕ್ಷ ಇಲ್ಲ ಅಂತದ್ರ ಅರ್ಥ. ಹೊಟ್ಟೆ ಹುಟ್ಟಿದ ಮಕ್ಕಳಿಂದ ನಮಗೆ ಮೋಕ್ಷ ಸಿಗುವಂಗಾಗಿತ್ತಂದ್ರ ಹಿಂಗ್ಯಾಕ ಆಕ್ಕಿತ್ತು ಎಲ್ಲ? ಒಬ್ಬೊಬ್ರು ನಮ್ಮ ಮಠಕ್ಕೆ ಬರ್ತಿರ್ತಾರ್ರಿ, ತಾತ 10-15 ವರ್ಷ ಆಗ್ತಾತ ಮಕ್ಕಳಾಗಿಲ್ಲ ನಮ್ಗ, ಏನಾದ್ರು ಮಕ್ಕಳು ಕೊಡ್ರಿ. ನಾವೊಂದು ಧೈರ್ಯ ಹೇಳ್ತೀನಿ, ಯಾರಿಗೆ ಮಕ್ಕಳಾಗಿಲ್ಲ
ಅವ್ರು ಚಿಂತೆ ಮಾಡೋದು ಬೇಕಾಗಿಲ್ಲ. ಯಾರಿಗೆ ಮಕ್ಕಳಾಗಿಲ್ಲ ಅವ್ರು ದುಃಖ ಪಡೋದು ಬೇಕಾಗಿಲ್ಲ. ಯಾಕೆ? 4 5 ಮಕ್ಕಳನ್ನ ಹಡೆದಿರುವಂತವ್ರು ನೋಡ್ರಿ, ಒಬ್ಬವ ಅಳಾಡ್ಕೊಂತ ಬರ್ತಾನ, ಒಬ್ಬ ಕುಡ್ಕೊಂಡು ಬರ್ತಾನ, ಒಬ್ಬ ಎಲ್ಲೋ ಬಿದ್ದಿರ್ತಾನ, ಒಬ್ಬ ಏನೇನೋ ಮಾಡ್ತಾನ, ಕೊನೆಗೆ ಅಪ್ಪ ಅಮ್ಮನ್ನ ಹೋಗಿ ವೃದ್ಧಾಶ್ರಮದಾಗ ಇಟ್ಟು ಬಂದಿರ್ತಾನ. ಅಂಥ ಮಕ್ಕಳು ಬೇಕಾ? ಒಬ್ಬ ಕಂಪ್ಲೇಂಟ್ ಕೊಟ್ಟಂತ ಪೊಲೀಸರಿಗೆ. ಏನಂತ ಕಂಪ್ಲೇಂಟ್ ಕೊಟ್ಟ? ಪೊಲೀಸರ, ನಮ್ಮ ನಾಯಿ ಕಳೆದದ, ಅದಕ್ಕೆ ಹುಡುಕಿ ಕೊಡ್ರಿ ಅಂತ ಕಂಪ್ಲೇಂಟ್ ಕೊಟ್ಟನಂತ. ಪೊಲೀಸರಂದ್ರು 2 ದಿವಸ ಆಯ್ತ್ರಿ. 2 ದಿವಸ ಆಯ್ತು ಅಂತ ಹೇಳಿ 3ನೇ ದಿವಸಕ್ಕೆ ಪೊಲೀಸರು ನಾಯಿ ಹುಡುಕಿ ಕೊಟ್ರಂತ ಯಜಮಾನ್ರು. ಫೋನ್ ಮಾಡಿದ್ರು, ನಿಮ್ ನಾಯಿ ಸಿಕ್ಕದ ಬರ್ರಿ ಅಂದ್ರ. ಅವ ಹೋದ, ಪೊಲೀಸ್ ಸ್ಟೇಷನ್ಗೆ ಹೋದ. ನಾಯಿ ನೋಡಿ ಗಾಬರಿ ಆದವ. ಇದು ಎಲ್ಲಿ ಸಿಕ್ತ್ರಿ ಅಂತ ಕೇಳಿದವ. ಇದು ನಿಮ್ ತಾಯಿ ಹತ್ರ ಸಿಕ್ತು ಅಂದ್ರ. ಅವ್ರ ತಾಯಿ ಎಲ್ಲಿದ್ಲಂದ್ರ ವೃದ್ಧಾಶ್ರಮದಾಗ ಇದ್ದಂತ. ನಾಯಿಗೆ ಗೊತ್ತದ ತಾಯಿ ಎಲ್ಲಿದಾಳಂತ, ಆದ್ರ ಮಗನಿಗೆ ಗೊತ್ತಿಲ್ಲ ನನ್ನ ತಾಯಿ ಎಲ್ಲಿದಾಳಂತ. ನಾಯಿ ಚಲೋನೋ ಏನೋ ಮಗ ಚಲೋನೋ? ತಂದೆ ತಾಯಿ ಆಸ್ತಿ ಮಾರಿ ಆಟೋದಿಂದ ಗಾಡಿ ಮುಂದ ತಂದೆ ತಾಯಿ ಆಶೀರ್ವಾದ ಬರ್ಸಿರ್ತಿ, ತಗೊಂಡ್ ಏನ್ ಮಾಡ್ತಿ? ಇರ್ಬೇಕಾದ್ರೂ ಒಂದ್ ತುತ್ತು ಅನ್ನ ನೀಡಿಲ್ಲ, ಒಂದು ಚಲೋ ಬಟ್ಟೆ ಉಡಾಕ್ ಕೊಟ್ಟಿಲ್ಲ, ಗಾಡಿ ಮೇಲೆ ಕುಂದ್ರಿಸಿಕೊಂಡು ಊರು ಸುತ್ತ ಹಾಕ್ಸಿಲ್ಲ, ಸತ್ತ ಮೇಲೆ ದೊಡ್ಡ ಹಾರ ತಂದು ಹಾಕಿ ಫಲ ಏನು? ತಂದೆ ತಾಯಿಗಳನ್ನು ಬಳಲಿಸುವಾತನು ಯಾತ್ರೆಯ ಮಾಡಿದರೇನು ಫಲ? ಗಂಗೆ ತುಂಗಿಯ ಮುಳುಗಿ ಬಂದರೇನು ಫಲ? ಒಬ್ಬರ ಮನವನ್ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆ ತುಂಗಿಯ ಮುಳುಗಿದರೇನು ಫಲ? ತಂದೆ ತಾಯಿಗಳನ್ನು ಬಳಲಿಸುವಾತನು ಯಾತ್ರೆಯ ಮಾಡಿದರೇನು ಫಲ? ಇಂಥ ಮಕ್ಕಳಿಂದ ನಮಗೇನಾದ್ರೂ ಒಳ್ಳೇದಾಗೋದೈತೇನು? ಇಲ್ಲ. ಅದಕ್ಕೆ ಅವ್ರಂತಾರ ಅಪುತ್ರಸ್ಯ ಗತಿರ್ನಾಸ್ತಿ. ಮಕ್ಕಳಾಗದವರು ಚಿಂತೆ ಮಾಡ್ಬೇಕಾಗಿಲ್ಲ. ಒಂದು ತಿಳ್ಕೋಬೇಕು, ಭಗವಂತ ನನಗೆ ಮಕ್ಕಳನ್ನ ಕೊಟ್ಟಿಲ್ಲ ಅಂತಂದ್ರ ನೀನೇ ನನ್ನ ಮಗ ಆಗಿ ನನ್ನನ್ನು ಕಾಪಾಡು. ದೇವರನ್ನ ಮಗನನ್ನಾಗಿ ಪಡ್ಕೊಳ್ಳುವಂತ ಭಕ್ತಿ ಹೆಂಗೆ ದೇವರನ್ನ ಗಂಡನನ್ನಾಗಿ ಪಡೆದಿಲ್ಲೇನು? ಮೀರಾಬಾಯಿ ಕೃಷ್ಣನನ್ನ ಗಂಡ ಅಂದ್ಲು. ಸೂಫಿ ಸಂತರು ತಾವು ಗಂಡಂದಿರಾಗಿ ದೇವರನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡ್ರು. ಭಕ್ತಿಯ ಪರಾಕಾಷ್ಠೆ ಅದು ಮಗನನ್ನ ರೂಪದಲ್ಲಿ, ಮಗಳ ರೂಪದಲ್ಲಿ, ಹೆಂಡತಿಯ ರೂಪದಲ್ಲಿ, ಇನ್ನೇನೋ ರೂಪದಲ್ಲಿ ಕಾಣ್ತೀವಲ್ಲ. ಹಾಗೆ ಒಂದಾದ ತಕ್ಷಣ ಒಂದು ಚಿಂತೆ ಅದಾವನಿಲ್ರಿ. ಹಂಗ ಮಡಿಯಮ್ಮನಿಗೂ ಚಿಂತೆ ಆಗಿತ್ತು. 10-20 ವರ್ಷಗಳಾದ್ರೂ ಮಕ್ಕಳಾಗ್ಲಿಲ್ಲ. ನನಗೆ ಎಂಥ ಪರಿಸ್ಥಿತಿ ತಂದು ಕೊಟ್ಟಿಯಪ್ಪ ಅಂತ ದುಃಖ ಪಡ್ತಿದ್ಲಿ. ಸಂಸಾರ ಅಂದ್ರನ ಹಿಂಗ್ರಿ. ಎಷ್ಟು ಚಿಂತೆ ಅದಾವ ಅಂತೀರಿ ನಮಗ? ಈಗ ನಮ್ಗೆ 3 ಮಂದಿಗೆ ಒಂದು ಚಿಂತೆ ಅದ. ಅಜ್ಜವ್ರು 11 ದಿವಸ ಪುರಾಣ ಹೇಳಕ್ ಕೇಳ್ಯಾರ, ನಮ್ಗೆ ಪುರಾಣ ಹೇಳೋದ್ ಚಿಂತೆ ಅದ. ನಿಮಗೇನ್ ಚಿಂತೆ ಅದ? ಒಬ್ಬೊಬ್ರು ಇಲ್ಲಿ ಕುಂತಾರ್ರಿ, ಅವರು ಶರೀರ ಇಲ್ಲೇ ಐತಿ, ಬಾಡಿ ಇಸ್ ಪ್ರೆಸೆಂಟ್, ಮೈಂಡ್ ಈಸ್ ಅಬ್ಸೆಂಟ್. ಅಯ್ಯವ್ವ, ಸ್ವಾಮಿ ಪುರಾಣಕ್ಕೆ ಬರುವ ಹೊತ್ನ್ಯಾಗ ಒಲಿ ಮೇಲೆ ಹಾಲು ಇಟ್ಟಿದ್ದೆ, ಅದು ಹೋಗ್ತೇವೋ ಏನ್ ಮಾಡ್ತೇವ? ಇಲ್ಲ, ಬರುವ ಹೊತ್ನ್ಯಾಗ ಟಿವಿ ಹಂಗ ಹಚ್ಚಿ ಬಂದಿದ್ದೆ, ಅದು ಆಫ್ ಮಾಡಿದ್ವು ಏನ್ ಮಾಡಿದ್ವು? ಚಿಂತೆನ? ಎಷ್ಟು ಚಿಂತೆ ಅದಾವಂತೀರಿ ಯಜಮಾನ್ರ ನಮಗ? ಅಂಬಿಗರ ಚೌಡಯ್ಯ ಬಹಳ ಚಲೋ ಒಂದು ವಚನ ಬರೀತಾನೆ. ನೀವು ಬಡತನಕ್ಕೆ ಉಂಬುವ ಚಿಂತೆ, ಉಡಲಾದರೆ ಉಡುವ ಚಿಂತೆ, ಉಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿಪ್ಪವರ ಕಂಡೆ, ನಿಮ್ಮ ಚಿಂತೆಯಲ್ಲಿಪ್ಪವರೊಬ್ಬರನ್ನು ಕಾಣೆ ಅಂಬಿಗರ ಚೌಡಯ್ಯ. ಯಜಮಾನ್ರ, ಬಡವರಿಗೆ ಏನ್ ಚಿಂತೆ ಇರ್ತದ? ಒಂದ್ ಹೊತ್ತು ಊಟಕ್ಕೆ ಸಿಕ್ಕರೆ ಸಾಕು, ಮತ್ತೇನು ಬೇಡ ಅಂತಾರ. ಊಟಕ್ಕೆ ಸಿಕ್ಕ ತಕ್ಷಣ ಬೇರೆ ವಿಚಾರ ಮಾಡ್ತಾರೆ. ಉಣ್ಣಕ್ಕಾತು ಸ್ವಲ್ಪ ಚಲೋದು ರೇಷ್ಮೆ ಸೀರೆ. ಈ ಕಡೆ ಯಾವ್ದ್ರ ನೀವು ಯಾವ ಸೀರೆ ಬಳಸ್ತೀರಿ? ಆಂಧ್ರ ಯಾವ್ದ್ರಿ? ಕರ್ನೂಲು ಬಟ್ಟಿಗೆ ಫೇಮಸ್ ಅಲ್ಲ, ಆದ್ವಾನಿ, ಕಾಂಚೀವರಂ, ಯಾವ್ಯಾವ ಅದಾವಲ್ಲ, ಅದು ಚಲೋ ಬಟ್ಟೆ ಇದ್ರೆ ಚಲೋ ಆಕಿತ್ ನೋಡ್ರಿ. ಇಳಕಲ್ ಸೀರೆ ಆಗಿದ್ರೆ ಚಲೋ ಆಕಿತ್ ನೋಡ್ರಿ. ಉಣ್ಣಕ್ಕಾತು, ಉಡಾಕಾತು. ಉಡಾಕಾದ್ಮೇಲೆ ಮುಂದ ಅಲ್ಲಿಗೆ ಮುಗಿಲಿಲ್ಲ ಚಿಂತೆ.
ಉಡಕಾತು ಒಂದ್ ಸ್ವಲ್ಪ ಕೈಯಾಗ ಬಂಗಾರ ಆಗಿದ್ರು ಚಲೋ ಇತ್ತು ನೋಡಿ. ಈಗ ಬಂಗಾರ ರೇಟ್ ಎಷ್ಟಾಗೈತೆ ಕೇಳಬೇಡ ಬಿಡ್ರಿ ಸ್ವಾಮಿಯಂದ್ರ, ಲಕ್ಷದ ಮ್ಯಾಲ ಹೋಗೈತಿ ಈಗ. ಉಣುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಇಡುವ ಚಿಂತೆ. ಎಲ್ಲ ಉಡಕಾತು ಉಣ್ಣಕಾತು ಸ್ವಲ್ಪ ಗಳಿಸಿಟ್ಟಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೆ ಚಲೋ ಐತಿ ನೋಡು ಚಿಂತೆ. ಇಟ್ರ ಒಂದಿಷ್ಟು ಏನಾರ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೇಕಂತ ರೊಕ್ಕ ಇರ್ಬೇಕಂತ. ಇಡುವುದಾದರೆ ಹೆಂಡರ ಚಿಂತೆ ಆತೆಲ್ಲ ಆತು, ಗಳಿಸಿದೆ ಎಲ್ಲ ಮಾಡಿದೆ, ಮದುವೆ ಆಗ್ಬೇಕಂತ ಮನುಷ್ಯ. ಮದುವೆ ಆದ್ರೆ ಸುಖ ಇರ್ತದೇನು ಕೇಳ್ರಿ ನೀವು. ಒಂದೊಂದು ಹುಡುಗರು ಮದುವೆ ಆಗಲ್ಲ ಶಟ್ಕೊಂತವ್ರಿ, ನನ್ನ ಮದುವೆನ ಮಾಡುವಲ್ರಿ ಇನ್ನ ಅಂತೇಳಿ. ಮದುವೆ ಆದವ್ರನ್ನ ಕೇಳ್ರಿ ಆರಾಮದೇನೋ ಅಂತ ಕೇಳ್ರಿ, ಅಪ್ಪು ಬೇಡ ಅಂತ ಅನ್ನಂಗಿಲ್ಲ. ಮದುವೆ ಆದ ಒಂದು ವರ್ಷದ ತನಕ ಕಟ್ಟ ಭಾರಿ ಇರ್ತಾನ್ರಿ ಅವ. ನಾನು ನೀನು ಜೋಡಿ ಜೀವನ ಎತ್ತಿನ ಗಾಡಿ ಅಂತಿರ್ತಾನ ಅನ್ನಂಗಿಲ್ಲ, ಅಂತಿರ್ತಾನ ಸ್ಟಾರ್ಟಿಂಗ್ ಅಟ್ಟ. ಮದುವೆ ಆಗಿ ಒಂದು ವರ್ಷ ಆತು ಅಂದ್ರ ಚಿಂತೆ ನೋಡಿ, ಮದುವೆ ಆಗೈತ್ರಿ 2 ಜನ ಮಕ್ಕಳು ಆಗಿದ್ರು, ಒಂದಿಟ್ಟು ಏನಾರು ದಾರಾಪಾರ ಮಕ್ಕಳು ಆತು ಬಿಡ ಅಂತೇಳಿ ಮಕ್ಕಳು ಕೊಟ್ರ ಮಕ್ಕಳರ ಸುಖ ಕೊಟ್ಟವೇನು ಇಲ್ಲ. ಮಕ್ಕಳಾದ್ಮೇಲೆ ಅವಕ್ ಓದಿಸಿ ಅವಕ್ರು ದೊಡ್ಡ ಮಾಡಿ ಅವಕ್ರ ನೌಕರಿಗೆ ಹಚ್ಚಿ ಅವಕ್ರ ಮನೆಗೆ ಮಾಡಿ ಕೊಟ್ಟ ಮೇಲೆ ಅಲ್ಲಿ ಚಲೋ ಅದಾರು ಹೆಂಗದಾರು ಅದ್ರ ಚಿಂತೆ. ಅಂದ್ರ ಪುಣ್ಯಾಗ ಹೋಗುತ್ತಾನ ಚಿಂತೆನೆ, ಪುಣ್ಯಾಗ ಹೋಗುತ್ತಾನ ಚಿಂತೆನೆ. ಅದಕ್ಕ ಅಂದ, ಇಂತಿ ಹಲವು ಚಿಂತೆಯಲ್ಲಿಪ್ಪವರ ಕಂಡೆ, ನಿಮ್ಮ ಚಿಂತೆಯಲ್ಲಿಪ್ಪವರೊಬ್ಬರನ್ನು ಕಾಣೆ. ಒಬ್ಬ 100 ಎಕರೆ ಜೋಳ ಬೆಳೆದಿದ್ದಂತ್ರಿ. ಬ್ಯಾಡ್ ಬಿಡ್ರಿ ಜೋಳ ಬೇಡ, ನೀವು ಭತ್ತ ಬೆಳಿತೀರಲ್ಲ. ಒಬ್ಬ 100 ಎಕರೆ ಭತ್ತ ಬೆಳೆದಿದ್ದಂತ್ರಿ. ಅದು ಊರ್ ಮುಂದ ಹೊಲ ಬರೋವ್ರಿಗೆ ಹೋಗೋವ್ರಿಗೆ ಹೇಳ್ತಿದ್ದಂತ. ಅವ್ರು ನಿಂತು ನೋಡ್ತಿದ್ರು, ಅಬಾಬಾಬಾ ಏನು ಬೆಳಿ ಬೆಳೆದಾನಪ್ಪ, ಏನು ಅದ್ಭುತ ಬೆಳೆದಾನ ಅಂತ ಅಂತಿದ್ರು ಮಂದಿ. ಹಿಂಗ ಕೈ ಕಟ್ಕೊಂಡು ಇದ ನೋಡ್ರಿ ನಂದ ನೋಡ್ರಿ ಹೊಲ ಒಂದು 100 ಎಕರೆ ಹೆಂಗೆ ಬೆಳೆದತ್ ನೋಡ್ರಿ ತೆನಿ ಹೆಂಗೆ ಅದ್ಭುತ ಸೋನಾ ಮಸೂರಿ. ಅಲ್ಲೇ ಬಿಟ್ಟು ಬರ್ಬೇಕಿಲ್ಲ ಅದನ್ನ, ಸೀದಾ ಮನೆಗೆ ಬಂದಂತೆ. ಬಂದು ಹೆಂಡತಿ ಹೇಳಿದಂತೆ, ಏನ ಊರಾಗ ಹೋಗೋರು ಬರೋರು ಜನ ಏನು ಬೆಳೆದಿದಿ, ಏನು ಬತ್ತು, ಏನು ಅದ್ಭುತ ಹೊಲ ಅಂತ ಅಂತಾರ, ಏನು ಕೇಳಿ ನನ್ನ ಹೊಲದ ಸುದ್ದಿ ಏನು ಅಂತ ಹೆಂಡತಿ ಹೇಳಿದಂತ. ಅವಂಗ ಹೊಲದ ಚಿಂತ್ರಿ ಈಕಿ ಅಂದ್ಲಂತ. ಅವ ಗಂಡ ಬಂದು ಹೊಲದ ಚಿಂತಿ ಈಕಿಗೆ ಹೇಳಿದ್ರ ಆಕೆ ಅಂದ್ಲಂತ, ನೋಡ್ರಿ ನೀವು ಇಳಕಲ್ ಸೀರೆಯಾರ ತಗೊಂಬರ್ರಿ, ಕಾಂಚೀವರಂ ಸೀರೆಯಾರ ತಗೊಂಬರ್ರಿ, ನೀವ್ ಯಾವ ಸೀರೆ ತಂದು ಕೊಡ್ತೀರಿ ಅದನ್ನ ಉಟ್ಕೊಂತೀನಿ ಅಂತ ಆಕಿಗೆ ಸೀರೆ ಚಿಂತಿ. ಅಷ್ಟಕ್ಕೆ ಬಿಡ್ಬೇಕಿಲ್ಲ. ಆಕಿ ಹೋಗಿ ಮಗಳ ಹತ್ರ ಹೇಳಿದ್ಲಂತ, ನೋಡ ನಿಮ್ಮಪ್ಪ ಏನಂತಾನ, ಇಳಕಲ್ ಸೀರೆ ತರ್ಲೋ ಏನು ಕಾಂಚೀವರಂ ಸೀರೆ ತರ್ಲೋ ಬನಾರಸ್ ಸೀರೆ ತರ್ಲೋ ಅಂತ ನನ್ನ ಕೇಳ್ತಾನ ನೋಡ ಅಂತ ಮಗಳ ಮುಂದೆ ಹೇಳಿದ್ಲಂತ. ಮಗಳಿಗೆ ಒಂದು ಚಿಂತೆ ಹತ್ತಿತ್ತು. ಆಕೆ ಅಂದ್ಲಂತ, ಯವ್ವ ನೀನು ಕುರುಡುಗರ ಕೊಟ್ಟು ಮದುವೆ ಮಾಡು, ಕುಂಟುಗರ ಕೊಟ್ಟು ಮದುವೆ ಯಾರಿಗೆ ಕೊಟ್ಟು ಮದುವೆ ಮಾಡಿತ್ತು ಮದುವೆ ಆಗೋಕೆ ಆಕೆ ಮದುವೆ ಚಿಂತೆ. ಆಕೆ ಮಗಳು ಸುಮ್ಮನೆ ಕುಂದ್ರಬೇಕಿಲ್ಲ. ಆ ಮನೆ ಮುಸುರಿ ತೊಳ್ಯಾಕ ಬರಾಕಿ ಮುಂದೆ ಹೋಗಿ ಹೇಳಿದ್ಲಂತ, ಇಲ್ಲಿ ನೋಡ ನಮ್ಮವ್ವ ನನ್ನ ಮದುವೆ ಗಂಡನ್ ತೋರಿಸ್ಬೇಕಂತ ಅಂತದ್ದು ಇಂತದ್ದು ಅಂತ ಹೇಳಕತ್ತಾರ ನನಗ ಅಂತ ಆಕಿ ಹೇಳ್ಬೇಕಾದ್ರ ಮುಸುರಿ ತೊಳ್ಯಾಕ ಅಂದ್ಲಂತ, ಯವ್ವ ನೀ ತಂಗಳ ದರ ನೀಡು, ಬಿಸಿ ದರ ನೀಡಿದ್ದು ತಗೊಂಡು ಹೋಗ್ತೀನಿ ಅಂತ ಆಕೆ. ನಾ ಹೇಳೋದು ಅರ್ಥ ಅಂತಾನ? ಹೆಂಗದ ಚಿಂತೆ? ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ. ಅದು ಕೇಳ್ತಾನ, ಇಂತಿ ಹಲವು ಚಿಂತೆಯಲ್ಲಿಪ್ಪವರ ಕಂಡೆ, ನಿಮ್ಮ ಚಿಂತೆಯಲ್ಲಿಪ್ಪವರೊಬ್ಬರನ್ನು ಕಾಣೆ. ಭಗವಂತ ನಿನ್ನ ಚಿಂತೆಯೊಳಗಿದ್ದವ್ರು ನನಗೆ ಕಾಣ್ಲಿಲ್ಲಲ್ಲಪ್ಪ. ಹಂಗೆ ಲೋಕಾರೂಢಿಯೊಳಗೆ ಎಲ್ಲರಿಗೂ ಚಿಂತೆ ಇದ್ದೇ ಇರ್ತದೆ. ಹಾಗೆ ಆ ತಾಯಿಗೂ ಕೂಡ ಚಿಂತೆ ಇತ್ತು. ಯಾವ ಚಿಂತೆ ಅಂತ ಕೇಳಿದ್ರ ಮಕ್ಕಳಿಲ್ಲ. ಮಕ್ಕಳಿಲ್ಲದ ಚಿಂತೆಯನ್ನ ತಲೆಗೆ ತಗೊಂಡಿರುವಂತಹ ಮಡಿಯಮ್ಮ ದುಃಖ ಮಾಡ್ಕೊಂತಿದ್ಲು. ನನಗಿಷ್ಟು ವರ್ಷ ಆದ್ರೂ ಕೂಡ ಮಕ್ಕಳಾಗುವಲ್ವಲ್ಲ. ಗಂಡನ ಸಮೀಪ ಬಂದು ಅಂತಿದ್ಲಂತೆ, ಕಣ್ಣೀರು ಸುರಿಸಿ ಹೇಳ್ತಿದ್ಲು, ಏನ್ರಿ ಇಷ್ಟು ವರ್ಷ ಆಯ್ತು ನಮಗ ಮಕ್ಕಳಿಲ್ಲಲ್ಲ. ನನ್ನನ್ನ ಜನ ಹೆಂಗ ನೋಡ್ತಾರ ಅಂತಂದ್ರ, ಎಲ್ಲಿಯೂ ಮಂಗಲದ ಕಾರ್ಯಗಳಲ್ಲಿ ನನ್ನನ್ನ ಬರ್ಮಾಡ್ಕೊಳಂಗಿಲ್ಲ, ಯಾರು ನನ್ನನ್ನ ಪ್ರೀತಿಯಿಂದ ಮಾತಾಡ್ಸಂಗಿಲ್ಲ, ನನಗೆ ಮಕ್ಕಳಿಲ್ಲಲ್ಲ, ನಾ ಹೆಂಗ ಮಾಡ್ಲಿ ಅಂತ ದುಃಖ ಪಡ್ತಿದ್ಲಂತ.
ಅದಕ್ಕ ಏನನ್ನಾದರೂ ಸಹಿಸ್ತಾಳೆ ಹೆಣ್ಮಗಳು, ಆದ್ರೆ ಬಂಜೆ ಅನ್ನುವಂತ ಶಬ್ದವನ್ನ ಸಹಿಸಂಗಿಲ್ಲ. ಒಂದು ದಿವಸ ಹುಟ್ಟಿ ಅವಾಗನೇ ಹೋಗ್ಲಿ, ಆದ್ರೆ ಹೊಟ್ಟೆಯೊಳಗೆ ಮಾತ್ರ ನನಗೊಂದು ಕೂಸು ಬೇಕು ಅಂತ ದಿನ 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 ಕಣ್ಣೀರಿಡ್ತಿದ್ಲು. ಅವಾಗ ಆದಾಯ ಅಂದಂತ, ಏ ಹುಚ್ಚಿ, ಯಾಕೆ ಕಳ್ತಿದಿ, ಯಾಕೆ ಚಿಂತೆ ಮಾಡ್ತಿದಿ, ಚಿಂತೆ ಯಾಕೆ ಮಾಡುತ್ತಿದಿ, ಚಿನ್ಮಯನಿದ್ದಾನೆ, ನಿನ್ನಯ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ. ಪರಮಾತ್ಮನನ್ನ ಪ್ರಾರ್ಥನೆ ಮಾಡು. ನಿನ್ನ ಹೊಟ್ಟೆ ಹುಟ್ಟಿದ್ರೆ ಮಾತ್ರ ಮಕ್ಕಳೇನು? ಯಾಕ ಓಣಿ ಒಳಗಿರುವಂತ ಮಕ್ಕಳೆಲ್ಲ ಅವು ನಿನ್ನ ಮಕ್ಕಳೇ ಅಂತಾನೆ ತಿಳ್ಕೊ. ಪ್ರೀತಿಯಿಂದ ಮಾತಾಡಿಸು, ಅವ್ರ ಜೊತೆಗೆ ಬೇರೆ ಚಿಂತೆ ಹೋಗುತ್ತಾ. ಮನೆ ಹೊರಗಿರುವಂತ ಮಕ್ಕಳನ್ನು ನನ್ನ ಮಕ್ಕಳು ಅಂತ ಭಾವಿಸು, ಚಿಂತೆ ಮಾಡಬೇಡ, ಚಿಂತೆ ಮಾಡಬೇಡ. ಎಷ್ಟೇ ಹೇಳಿದ್ರು ಕೂಡ ಆ ತಾಯಿಗೆ ದುಃಖ ತಡೆಯಕ್ಕಾಗ್ಲಿಲ್ಲ. ಕೊನೆಗೆ ಆಕೆಯ ದುಃಖದ ಒತ್ತಡ ಎಷ್ಟಿತ್ತು ಅಂದ್ರ ಆಕೆ ಸಂಕಟ ಪಡುವುದು ಪರಮಾತ್ಮನಿಗೆ ಹಾಯ್ ಅನಿಸ್ತಂತ. ಅಯ್ಯೋ, ಎಷ್ಟು ನನ್ನ ಪೂಜೆ ಮಾಡ್ತಾಳ, ಎಷ್ಟು ದೇವರುಗಳಿಗೆ ಬೇಡ್ಕೊಳ್ತಾಳ, ಎಷ್ಟು ನನ್ನನ್ನ ಮೊರೆ ಹೋಗ್ಯಾಳ. ಆದ್ರ ಈಕಿ ಭಕ್ತಿ ತನ್ನ ಮನಸ್ಸಿನೊಳಗೆ ಇಟ್ಟುಕೊಂಡು ಅಳಾಕತ್ತಿದ್ದು ನನಗೆ ಮುಟ್ಟ್ಯದ. ಅದಕ್ಕ ಈಕೆಗೆ ಸಮಾಧಾನದ ಮಾತನ್ನ ನಾನು ಹೇಳಲೇಬೇಕು, ಈಕೆಗೆ ನಾನು ಕೃಪಾ ಮಾಡಲೇಬೇಕು ಅಂತ ತಿಳ್ಕೊಂಡು ಪರಮಾತ್ಮಗೆ ಚಿಂತೆ ಆತ. ನಿಮಗೆ ನೆನಪಿರ್ಲಿ, ಬಹಳ ಜನ ಅದಿರಲ್ಲ, 1 ತಾಸು 2 ತಾಸು ಕುತ್ಕೊಂಡು ದೇವರ ಮುಂದ ಹಾಲು ತುಪ್ಪ ಮೊಸರು ಏನೆಲ್ಲವನ್ನ ಹಾಕಿ 2-3 ತಾಸುಗಳ ಗಟ್ಟಲೆ ಪೂಜೆ ಮಾಡೋದು ಬೇಕಾಗಿಲ್ಲ. ಒಂದು ಕ್ಷಣ ತೀವ್ರ ಭಗವತ್ ಪ್ರೇಮೋನ್ಮತ್ತತೆಯ ಒಂದು ಕ್ಷಣ ಸಾಕು ಭಗವಂತನೊಲುಮೆಗೆ. ಎಷ್ಟು? ಒಂದು ಕ್ಷಣ, ಬಹಳ ಹೊತ್ತು ಬೇಕಾಗಿಲ್ಲ. ನಿಮ್ಮ ಮನಸ್ಸನ್ನ ಯಾವ ಕಡೆನೂ ಹರಿದಾಡಲಾರ್ದಾಗನೆ ನಿರ್ಮಲವಾದ ಮನಸ್ಸಿನಿಂದ ದೇವರನ್ನ ನೆನೆಸಿ, ಭಗವಂತ ಎಲ್ಲ ನಿನಗೆ ಒಪ್ಪಿಸಿನಪ್ಪ ಅಂತ ಅಂದ್ರ ಖಂಡಿತವಾಗಿಯೂ ಕೂಡ ಪರಮಾತ್ಮ ನಿಮಗೆ ಆಶೀರ್ವಾದ ಮಾಡ್ತಾನೆ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸಿರ್ಬೇಕು. ನೀವು ಮಂಗಳಾರತಿ ಹಾಡ್ತಿರಲ್ಲ, ಜ್ಞಾನಪೂರ್ಣಂ ಜಗಂ ಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದಾರತಿ. ಯಾವುದ್ರಿ ಆರತಿ? ನಿರ್ಮಲವಾದ ಮನಸ್ಸಿನಿಂದ ಭಗವಂತನನ್ನ ಕೇಳ್ಕೊಂಡ್ರಿ ಅಂದ್ರ ಅಷ್ಟೇ ಸಾಕು. ಆತ ಭಗವದ್ಗೀತೆಯಲ್ಲಿ ಅಪ್ಪಣೆ ಪಡಿಸ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ. ನಿನ್ನ ನೀರು, ನಿನ್ನ ಹಾಲು, ನಿನ್ನ ಮೊಸರು ಯಾವುದು ಬೇಕಾಗಿಲ್ಲ. ಕಾರಣ ನಾನೇ ನಿನಗೆ ಕೊಟ್ಟಿನಿ, ನೀನ್ ಕೊಡೋದು ನನಗೇನದ. ನಿನ್ನಿಂದ ನನಗೆ ಏನು ಬೇಕಾಗಿಲ್ಲ, ಒಂದೇ ಒಂದು ಬೇಕಾಗ್ಯದ, ನಿರ್ಮಲವಾದ ಮನಸ್ಸು ಕೊಟ್ರೆ ಸಾಕು. ನಾವು ಅದೊಂದು ಬಿಟ್ಟು ಎಲ್ಲ ಕೊಡ್ತೀವಿ, ಅಲ್ಲ. ಮಂದಿ ನೋಡ್ಲಂತ ಪೂಜೆ ಮಾಡ್ತೀವಿ, ಮಂದಿ ಕಡೆ ಒಳ್ಳೆ ಅಂತೇಳಿ ಗಂಟೆ ಬಾರಿಸ್ತೀವಿ. ದೇವ್ರಿಗೆ ಪೂಜೆ ಮಾಡ್ತಿರಲ್ರಿ, ಹಿಂಗ 2 ಹತ್ತಿ ಕಟ್ಟಿಗೆ ಅಂತ ಊದಿನ ಕಟ್ಟಿ ಇಟ್ಕೊಂಡು ಅವನ ಮುಂದೆ ಡಣ 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 ಹಿಂಗ್ ಬಾರಿಸ, ಹಿಂಗ್ ಮಾಡ್ತಿರಲ್ಲ. ಅಂದ್ರೆ ಹಿಂಗ್ ಮಾಡ್ತಿರಲ್ಲ, ಎಷ್ಟು ಸುತ್ತ ಹಾಕಿ ಬಂದ್ರು ಏನಿಲ್ಲ ಅಂತ ಕೈ ಮಾಡ್ತಿರ್ತತಿ. ನೀ ಎಷ್ಟು ಸುತ್ತ ಹಾಕಿ ಬಂದ್ರು ಏನಿಲ್ಲ ಅಂತ. ನೀನು ಧೂಪ ಹಚ್ಚೋದು ಬೇಕಾಗಿಲ್ಲ, ದೀಪ ಹಚ್ಚೋದು ಬೇಕಾಗಿಲ್ಲ. ಮನಸ್ಸಿನೊಳಗ ಅವನನ್ನು ತುಂಬಿಕೊಂಡು ನಿನ್ನ ಮನಸ್ಸು ಕೊಡು ಸಾಕು, ಮತ್ತೇನು ಕೊಡೋದು ಬೇಕಾಗಿಲ್ಲ. ಹಂಗ ತಾಯಿ ದುಃಖ ಪಟ್ಟು ಅಳ್ತಿದ್ಲು. ಪರಮಾತ್ಮನಿಗೆ ಅನ್ನಿಸ್ತು, ಇನ್ನು ನಾನು ಬಹಳ ಈಕಿನ ಕಾಯಿಸಬಾರ್ದು, ಈಕಿನ ಮನಸ್ಸು ನೋಯಿಸಬಾರ್ದು ಅಂತ ತಿಳ್ಕೊಂಡು ಪರಮಾತ್ಮ ಒಂದು ದಿವಸ ಮಡಿಯಮ್ಮನ ಕನಸಿನೊಳಗೆ ಪ್ರತ್ಯಕ್ಷನಾದ. ಬ್ರಾಹ್ಮಿ ಮುಹೂರ್ತ, ಬೆಳಗಿನ 4 ಗಂಟೆಯ ಸಮಯ. ಎಷ್ಟು ಜನ 4 ಗಂಟೆಗೆ ಎದ್ದೇಳ್ತೀರಿ? ಕೈ ಎತ್ತರಪ್ಪ ನೋಡೋಣ. ಅವ ಮೊದಲು 9ಕ್ಕೆ ಮಕ್ಕೊಂಡಿರ್ತಾನ, 4ಕ್ಕೆ ಎದ್ದೇಳ್ತಾನ. ಸುಮ್ಮನೆ ಕೈ ಎತ್ತ ನೋಡ್ರ. ಖರೆ ಹೇಳ್ರಿ, ಎಷ್ಟು ಮಂದಿ 4 ಗಂಟೆಗೆ ಎದ್ದೇಳ್ತೀರಿ? ಶಬಾಷ್. ಒಬ್ರು ಇಲ್ಲಿ ನೋಡ್ರಿ ಯಜಮಾನ್ರಿ, 5 ಮ್ಯಾಲ ಅಲ್ರಿ, 6 ಮ್ಯಾಲ ಅಂದ್ರೂ ಓಕೆನೆ. ಎಲ್ಲ ಸೂರ್ಯ ಪುತ್ರ ನಾವು. ಕೋಳಿ ಕೂಗ್ತಿದ್ವಲ್ರಿ ಮೊದಲು, ಈ ಊರಾಗ ಕೂಗ್ತಾವನ್ರಿ. ಬಂದ್ ಮಾಡ್ಯಾವಂತ ಯಜಮಾನ ಕೋಳಿ, ಅವಕ್ಕೂ ತಿಳಿದಂತ ಒದರಿದ್ರೆ ನಮ್ ಕುತಿಗಳಲ್ಲೋ ಯಪ್ಪ ಅಂತೀವಿ. ಒದರಿದ್ರೆ ನಮ್ ಕುತಿಗಳಂಗಿಲ್ಲ, ನಾವು ಒದರದೇ ಬೇಡ ಅಂತ ಬಿಟ್ಬಿಟ್ಟವ್ ಅಲ್ಲ. ಬ್ರಾಹ್ಮಿ ಮುಹೂರ್ತ. ಎಷ್ಟು ಮಂದಿ ನೀವು ಯಜಮಾನ್ರದಿರಿ, ತಾಯಂದ್ರದಿರಿ? ಅಮ್ಮ, ಒಂದು ಬಹಳ ಚಂದ ನೆನ್ಪಿಟ್ಕೋರಿ. ಈಗ ಮಕ್ಕಳು ಸಣ್ಣ ಅದಾವಲ್ಲ, ಕಷ್ಟ ಆದ್ರೂ ಚಿಂತಿಲ್ಲ,
4:30 ಗಂಟೆಗೆ 4ರಿಂದ 4:30 ಗಂಟೆಗೆ ಎಬ್ಬಿಸ್ರಿ ಮಕ್ಕಳನ್ನ. ಒಂದಿಷ್ಟು ಹೊರಗೆ ಕರ್ಕೊಂಡು ಬರ್ರಿ. ನಿಮ್ಮ ಮನೆಯೊಳಗ ಸಂಸ್ಕಾರವಂತರಾಗಿದ್ರಿ, ಮುಖಮಾರ್ಜನ ಮಾಡಿ ಭಸ್ಮಧಾರಣೆ ಮಾಡಿ ಪಾಠ ಕಲಿಸ್ಬೇಕು. ಎಂಥ ಪಾಠ ಕಲಿಸ್ಬೇಕು ಅಂದ್ರ ಮನೆಯೊಳಗ ನೀವು ಸಂಸ್ಕಾರ ಕೊಟ್ರಿ ಅಂದ್ರೆ ನಿಮ್ಮಂತ ಶ್ರೀಮಂತ ವ್ಯಕ್ತಿಗಳು ಮತ್ತೆ ಯಾರು ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂದ್ರೆ ನೀವು ಕೊಡೋದು ಆಸ್ತಿ ಕೊಡಬೇಡ್ರಿ, ಸಂಸ್ಕಾರ ಕೊಡ್ರಿ. ಮನ್ಯಾಗ ಏನ್ ಹೇಳ್ಬೇಕು ಅಂದ್ರೆ ಶಾಲೆಗೆ ಕಲ್ತು ಬಂದಿದ್ದನ್ನ ಆಗ ಬೆಳಗಿನ ಜಾವದೊಳಗ ಅವ್ರಿಗೆ ಹೇಳ್ಸಕ್ ಹಚ್ಚರಿ, ಓದ್ಸಕ್ ಹಚ್ಚರಿ. ಯಾರ ಆ ಟೈಮಿನೊಳಗ ಓದ್ತಾರಲ್ಲ ಅವಾಗ ಆಕಾಶ ಕಾಯದೊಳಗ ಅದ್ಭುತವಾದ ಶಕ್ತಿ ಸಂಚಲನ ಆಗ್ತಿರ್ತದೆ. ಆ ಶಕ್ತಿ ನೇರವಾಗಿ ನಿಮ್ಮ ಬ್ರಹ್ಮರಂಧ್ರವನ್ನು ಪ್ರವೇಶ ಮಾಡ್ತದೆ. ಮಕ್ಕಳ ಬುದ್ಧಿ ವಿಕಸನ ಆಗ್ತದೆ. ನಿಮ್ಮ ಮಕ್ಕಳು ಜಾಣರಾಗ್ತಾರೆ. ಕಾರಣ ಹಂಗ ಬ್ರಾಹ್ಮಿ ಮುಹೂರ್ತದೊಳಗ ಆ ತಾಯಿ ಮಲ್ಕೊಂಡಂತ ಸಂದರ್ಭ ಪರಮಾತ್ಮ ಆಕೆ ಕನಸಿನೊಳಗ ಬಂದ. ಮಲ್ಕೊಂಡಾಳ, ದುಃಖದೊಳಗ ಮಕ್ಕೊಂಡಾಳ. ಯಪ್ಪ, ಎಷ್ಟು ಜನ್ಮಗಳ ಹಿಂದೆ ನಾನು ಏನು ಕರ್ಮ ಮಾಡಿದ್ನು ಅಂತ ನಾನು ಇಂಥ ಶಿಕ್ಷೆ ಕೊಟ್ಟಿಯಪ್ಪ. ಪರಮಾತ್ಮ, ನಿನ್ನ ಕೈ ಮುಗಿತೀನಿ, ನಿನ್ನ ಪ್ರಾರ್ಥನೆ ಮಾಡ್ತೀನಿ, ದಯಮಾಡಿ ನನಗೆ ಮಕ್ಕಳ ಭಾಗ್ಯವನ್ನ ಕರುಣಿಸು ಅಂತ ತಾಯಿ ಬೇಡಿಕೊಂಡ್ಲು. ಜಂಗಮ ಮೂರ್ತಿಯಾಗಿ ಬಂದ ಪರಮಾತ್ಮ ಹಣೆಯ ತುಂಬ ಭಸ್ಮ, ಕೊರಳೊಳಗ ರುದ್ರಾಕ್ಷಿ, ಕೈಯೊಳಗ ಬೆತ್ತ, ಜಟಾಧಾರಿ, ಸುಂದರ ವದನ, ಕಾಲೊಳಗ ಆವಿಗೆ, ಏನ ಆತನ ಮುಖ. ಅಷ್ಟು ಆನಂದ. ಮಲಗಿದಂತಹ ಮಡಿಯಮ್ಮನ ತಲೆಯನ್ನ ಸವರ್ತ, ಮಗಳೇ, ಅಮ್ಮ ಯಾಕಳತಿಯಮ್ಮ, ಅಳಬೇಡ, ಚಿಂತೆ ಮಾಡ್ಬೇಡ. ಇಲ್ಲಿ ನೋಡು, ಈ ಜನ್ಮದೊಳಗ ನಾನು ನಿನ್ನಗ ಮಗನನ್ನ ಕೊಡಂಗಿಲ್ಲ, ನಿನ್ನ ಹೊಟ್ಟೆಯೊಳಗ ಮಗನನ್ನ ಕೊಡಂಗಿಲ್ಲ, ಆದ್ರೆ ಪುತ್ರ ಭಾಗ್ಯ ಕೊಡ್ತೀನಿ. ಎಲ್ಲಿ ಅಂತ ಕೇಳಿದ್ರ ನಿನ್ನ ನಾದಿನಿ ನೆಗೆಣ್ಣಿ ಅಂದ್ರೆ ನಿಮ್ಮ ಯಜಮಾನರ ತಮ್ಮನ ಹೆಂಡತಿ ಆಗಿರುವಂತ ಸಂಗಾಂಬೆ ಅಂದ್ರೆ ನಿಮ್ಮ ತಂಗಿ ಅಂತ ತಿಳ್ಕೊ. ಆಕೆಯ ಪುಣ್ಯ ಗರ್ಭದಲ್ಲಿ ಸಾಕ್ಷಾತ್ ನನ್ನ ಸ್ವರೂಪಿನೇ ನಂದೀಶನೇ ಆಕೆಯ ಗರ್ಭದಲ್ಲಿ ನಿನ್ನ ಮಗುವಾಗಿ ಬರ್ತಾನೆ. ಚಿಂತೆ ಬಿಡು ತಾಯಿ, ಚಿಂತೆ ಬಿಡು, ಆನಂದವಾಗಿ ಮಲ್ಕೋ. ಆಕೆಯ ಮಗನೇ ನಿನ್ನ ಮಗ, ನಿನ್ನ ಮಗನಾಗಿ ಇಡೀ ಲೋಕವನ್ನ ಉದ್ಧಾರ ಮಾಡ್ತಾನೆ. ಚಿಂತೆ ಮಾಡಬೇಡ ಮಗಳೇ, ತಗೋ ನಿನಗೆ ಆಶೀರ್ವಾದ ಅಂತ ಹೇಳಿ ಆಕೆಯ ಉಡಿಯೊಳಗ ಪತ್ರ ಪುಷ್ಪಗಳನ್ನ ನೀಡಿ ಆಕೆಗೆ ಆಶೀರ್ವಾದ ಮಾಡ್ತಾನೆ. ಆಶೀರ್ವಾದ ಮಾಡಿ ಆನಂದದಿಂದ ಆಕೆಯ ಕಣ್ಣು ತುಂಬ ನೋಡ್ತಾನೆ. ಯಾರಿಗೆ ದೇವರ ಕನಸುಗಳು ಬೀಳ್ತವೆ? ಒಬ್ಬೊಬ್ಬರಿಗೆ ಕನಸು ಬೀಳ್ತಾವ, ಗೊತ್ತಿಲ್ರಿ. ನಮ್ಮ ಮಠಕ್ಕೆ ಬಂದಿರ್ತಾರೆ, ತಾತ ಹಿಂಗ್ ಮಕ್ಕೊಂಡಿರ್ತೀನಿ, 2 ಗಂಟೆಗೆ ಬಂದು ಎದಿ ಮೇಲೆ ದೇವ್ ಕುಂತ ಬುದ್ಧಿದಂಗ ಆತಂತ, ಕುತ್ತಿಗೆ ಈಚಿಗಿದಂಗ ಆಗುತ್ತ. ಮಕ್ಕಳ ಹೊತ್ನಾಗ ದೇವ್ ಅಂತ ಮಕ್ಕೊಂಡಿರ್ತಾವ, ದೇವನ ಬರ್ತಾವ. ಯಾರು ಬೈಕೊಂತ ಮಕ್ಕೊಂಡಿರ್ತೀರಿ, ಅವರ ಬಂದು ಎದುರಿಗೆ ಬಂದು ಕಿಡ್ಕೊಂಡು ನಿಂತಂಗ ಆಗಿರ್ತದ. ಆಗತ್ತಿಲ್ಲ. ಏನ ನೆನೆಸ್ಕೊಂಡು ರಾತ್ರಿ ಮಲಗುತ್ತೀರಿ, ಅದೇ ಸ್ವಪ್ನದೊಳಗ ಬರ್ತದೆ. ಏನನ್ನ ನೀವು ಅಂದ್ಕೊಂಡು ಮಲಗ್ತೀರಿ, ಅದೇ ಬುದ್ಧಿ ಪ್ರಸಾರ ಆಗ್ತದೆ. ಹೀಗೆ ತಾಯಿ ದೇವರ ಚಿಂತೆಯಲ್ಲಿ ಮಲಗಿದ್ಲು. ದೇವರು ಬಂದ, ಆಶೀರ್ವಾದ ಮಾಡಿದ. ಆಕೆಗೆ ಆನಂದವೂ ಆನಂದ. ಪಕ್ಕದಲ್ಲಿ ಮಲಗಿದಂತಹ ಯಜಮಾನರನ್ನ ಎಬ್ಬಿಸಿ, ಏನು ಆನಂದಕ್ಕೆ ಪಾರವೇ ಇಲ್ಲ. ಏನ್ರಿ, ಹೇಳ್ರಿ ಮೇಲೆ ನಾನೊಂದು ಕನಸು ಕಂಡೆ. ಹೆಂಗ ಅಕ್ಕ ಮಹಾದೇವಿ ಕಂಡ್ಲಲ್ಲ, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಭಿಕ್ಷಕ್ಕೆ ಬಂದುದ ಕಂಡೆನವ್ವ. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ಎಷ್ಟು ಚಂದ ಕನಸು ಕಾಣ್ತಿದ್ರಿ ಅವರು. ಸಣ್ಣ ಸಣ್ಣ ಹಲ್ಲಂತ, ಸಣ್ಣ ಸಣ್ಣ ಜಡಿ ಅಂತ, ಹಾಲಗಲ್ಲಂತ, ಅಗ್ದಿ ಕೈಯೊಳಗ ಪಾತ್ರ ಹಿಡ್ಕೊಂಡನಂತ, ಮುದ್ದು ಮಾತಾಡ್ತಾನಂತ, ಅನ್ನ ಉಣ್ತಾನಂತ, ಕಣ್ಣಿನೊಳಗ ಕಾಂತಿ ತುಂಬ್ಯದಂತ, ಮುಖದೊಳಗ ನಗು ತುಂಬ್ಯದಂತ, ಯಾರೇನು ಕೇಳ್ತಾರ ಅವ್ರಿಗೆ ಕೊಡ್ತಾನಂತ. ಅಂಥ ಗಂಡ, ಅಂಥ ದೇವ್ರು ನನ್ನ ಕನಸಿನಾಗ ಬಂದೆ. ನಾನೆಂತ ಭಾಗ್ಯವಂತಳು ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ಅಕ್ಕಗ ಕನಸು ಬಿದ್ದಿತ್ತಂತ್ರಿ. ನಮಗೂ ಎಂತೆಂತ ಕನಸು ಬೀಳ್ತಾವ ದೇವ್ರಿಗೆ ಗೊತ್ತು. ಈಗ ಟೈಮ್ ಇಲ್ಲ, ಅದ್ರ ಬಗ್ಗೆ ಹೇಳ್ಕೊಂತ ಹೋಗಂಗಿಲ್ಲ. ನಾನು ಸಮಯ ಇದ್ದದೊಳಗ ಮುಗಿಸ್ಬೇಕು. ಹಿಂಗಾಗಿ
ಅಲ್ಲಿ ಮಡಿಯಮ್ಮನ ಕನಸಿನೊಳಗೆ ಬಂದು ದೇವರ ಆಶೀರ್ವಾದ ಮಾಡಿದ. ಅದ ಸಂದರ್ಭದೊಳಗನ ಸಂಗಮಾಂಬೆಯ ಕನಸಿನೊಳಗನು ಹೋಗ್ತಾನೆ ಪರಮಾತ್ಮ. ಆ ಕಡೆ ಸಂಗಮ ಮಕ್ಕೊಂಡಿದ್ಲು. ಇದೇ ರೂಪವನ್ನು ಧಾರಣೆ ಮಾಡಿಕೊಂಡು ಪರಮಾತ್ಮ ಜಂಗಮ ರೂಪಧಾರಿಯಾಗಿ ಆಕೆಯ ಕನಸಿನೊಳಗೆ ಹೋಗಿ, ಸಂಗಾಂಬೆ ಸಂಗಾಂಬೆ ಹೇಳಮ್ಮ, ಮೇಲೇಳು, ಎಂಥ ಪುಣ್ಯಶಾಲಿ ನೀನು ನೋಡು, ನಿನ್ನ ಗರ್ಭದೊಳಗ ನಾನೊಬ್ಬ ಮಗನನ್ನ ಕೊಡ್ತೇನೆ, ನಾನೊಬ್ಬ ಕುಮಾರನನ್ನ ಕೊಡ್ತೇನೆ, ನಾನೊಬ್ಬ ಅದ್ಭುತ ಯೋಗಿಯನ್ನ ಕೊಡ್ತೇನೆ. ನನ್ನ ಮಾತು ಕೊಡ್ಬೇಕು ನೀನು. ಏನ್ ಮಾತು? ಮೊದಲನೆಯ ಮಗ ನಿನ್ನ ಗರ್ಭದಲ್ಲಿ ಏನು ಜನಿಸ್ತಾನಲ್ಲ, ಅವ ನಿನ್ನ ಮಗ ಅಲ್ಲ, ಅವ ನಿನ್ನ ಮಗ ಅಲ್ಲ. ನೀನು ನೆಪ ಮಾತ್ರಳು ಆತನಿಗೆ ತಾಯಿ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮೊದಲ ಮಗನನ್ನ ನಿಮ್ಮಕ್ಕ ಮುಡಿಯಮ್ಮನ ಒಡಲಿನೊಳಗ ಹಾಕಿ ನೀನು ಕೈ ಮುಗಿದು ಆಕೆಗೆ ಅರ್ಪಿಸಬೇಕು. ಇದು ನಾನು ಕೊಡುವಂತ ವರ. ಹಂಗಂತೇಳಿ ನೀನು ಚಿಂತೆ ಮಾಡಬೇಕಾಗಿಲ್ಲ. ಮೊದಲ ಮಗನನ್ನ ನೀನು ಆಕೆಗೆ ಕೊಟ್ಟು ನಿರ್ಲಿಪ್ತಳಾದಿ ಅಂತಂದ್ರ ವರ್ಷ ಕಳೆಯುವುದರೊಳಗಾಗಿ ನಿನ್ನ ವಂಶವನ್ನ ಬೆಳಗುವುದಕ್ಕೆ ಮತ್ತೊಬ್ಬ ಕೋರನನ್ನ ಕೊಡುತ್ತೇನೆ. ಇದು ಎಚ್ಚರ ಎಚ್ಚರ. ಕೊಟ್ಟ ಮಾತು ತಪ್ಪಬಾರದು, ಕೊಟ್ಟ ಮಾತು ತಪ್ಪಬಾರದು. ಆಕೆಗೆ ಎಲ್ಲಿಲ್ಲದ ಆನಂದ. ಯಾಕೆ? ದರ್ಶನಂ ದುರ್ಲಭಂ ಲೋಕೆ. ಯಾವಾಗ ಜಂಗಮನ ದರ್ಶನ ಆಗ್ತದೆ, ಈ ಭೂಮಿ ಮೇಲೆ ಮಹಾತ್ಮನ ದರ್ಶನ ಆಗುವುದನ್ನೇ ದುರ್ಲಭ. ಅಂಥದ್ದು ಕನಸಿನೊಳಗೆ ಬಂದು ನನಗೆ ದರ್ಶನ ಕೊಟ್ಟಾನ ಅಂದ ಬಳಕ, ಯಪ್ಪ ನೀನ್ ನಡೆದಂಗ ಆಗ್ಲಿ, ನೀನ್ ನುಡ್ದಂಗ ಆಗ್ಲಿ, ನೀ ಏನ ಹೇಳಿದೆಯಲ್ಲ ಅದ್ರಂಗನ ನಾನು ನಡ್ಕೊಳ್ತೀನಿ ಅಂತ ತಿಳ್ಕೊಂಡು ಮಾತು ಕೊಟ್ಲು. ಇಲ್ಲಿ ಈಕಿಗೆ ಕನಸಿನೊಳಗೆ ಬಂದು ಹೇಳಿದ್ಲು, ಅಲ್ಲಿ ಆ ಕಡೆನೂ ಕನಸಿನೊಳಗೆ ಬಂದು ಹೇಳಿದ್ಲು. ಆಯ್ತು, ಬೆಳಗಾದ ತಕ್ಷಣ ಇಬ್ರು ಅಕ್ಕ ತಂಗಿರು ಓಡೋಡಿ ಬಂದ್ರು. ಇಬ್ರು ಕೂಡ್ಕೊಂಡ್ರು. ಅಕ್ಕ ನನಗೊಂದು ಕನಸು ಬಿತ್ತೆ ಅಂತ ತಂಗಿ ಹೇಳಿದ್ಲು. ಇಲ್ಲ ಇಲ್ಲ, ಮೊದಲ ನನಗೆ ಕನಸು ಬಿದ್ದದ, ನಾನು ನಿನಗೆ ಹೇಳ್ತೀನಿ ಅಂತ ಅಕ್ಕ ತಂಗಿ ಹೇಳ್ತಾಳೆ. ಆಯ್ತು, ಏನ್ ಕನಸು ಹೇಳು ಅಂತ ಇಬ್ರು ಮಾತಾಡ್ಕೊಂಡ್ರು. ಇಬ್ರು ಮಾತಾಡ್ಕೊಂಡು, ಅಕ್ಕ ನನಗ ಪರಮಾತ್ಮ ಕನಸಿನೊಳಗೆ ಬಂದು ಅಪ್ಪಣೆ ಮಾಡಿದ, ನನ್ನ ಹೊಟ್ಟೆಗೇನೋ ಒಬ್ಬ ಪರಮಾತ್ಮನ ಸ್ವರೂಪಿ ಮಗ ಹುಡ್ತಾನಂತ, ಆ ಮಗನನ್ನ ಹಡದ ಮೇಲೆ ನಾನ್ ನಿನಗೆ ಕೊಡ್ಬೇಕಂತೆ, ಅದು ನಿನ್ನ ಮಗು ಅಂತ ತಿಳ್ಕೊಂಡು ತಂಗಿ ಹೇಳಿದ್ಲು. ಹೌದಮ್ಮ, ನನಗೂ ಅಪ್ಪಣೆ ಮಾಡ್ಯಾನ, ನನ್ನ ಹೊಟ್ಟೆಯೊಳಗ ಮಕ್ಕಳು ಹುಟ್ಟಂಗಿಲ್ಲ, ನಿಮ್ಮ ತಂಗಿಯೊಳಗ ಹುಟ್ಟಿದ ಮಗ ನಿನ್ನ ಮಗ ಆಗ್ತಾನಂತೇಳಿ ಅಪ್ಪಣೆ ಆಗ್ಯದ. ಅದಕ್ಕೆ ನೀನ್ ನನಗೆ ಕೊಡುವಂತವಳಾಗ್ಬೇಕು. ನಾವೆಂಥ ಪುಣ್ಯಶಾಲಿಗಳು, ನೀನು ಹಡೆದವ್ವ, ನಾನು ಪಡೆದವ್ವ. ಒಬ್ಬ ಮಗುವಿಗೆ ಇಬ್ಬರು ತಾಯಿಂದರು ಅಂತಂದ್ರೆ ನಮ್ಮಂತ ಪುಣ್ಯಶಾಲಿಗಳು ಯಾರು ಇಲ್ಲ ಅಂತ ತಿಳ್ಕೊಂಡು ಇಬ್ರು ಆಲಿಂಗನ ಮಾಡಿಕೊಂಡ್ರು, ಅಪ್ಪಕೊಂಡ್ರು, ಸಂತೋಷ ಪಟ್ರು. ಹೀಗೆ ಪರಮಾತ್ಮನ ಆಶೀರ್ವಾದ ಹಾಕ್ತಿದ್ದಾಗನೆ ದಿನಗಳು ಗತಿಸಿದ್ವು. ದಿನಗಳು ಗತಿಸ್ತಾ ಗತಿಸ್ತಾ 1, 2, 3, 4, 5, 6, 7 ನವಮಾಸಗಳು ತುಂಬ್ತಾ ಬಂದವು. ನವಮಾಸಗಳು ತುಂಬ್ತಾ ಬರ್ತಿದ್ದ ಹಾಗೇನೆ ನಿಮ್ಗೆಲ್ಲ ಗೊತ್ತದ, ಗರ್ಭವತಿ ಆದಂತವ್ರಿಗೆ ಬಯಕೆಗಳು ಅಂತ ಆಗ್ತಾವಲ್ಲ. ಬೈಕ್ ಎತ್ತೇವ್ರಿ, ಬೈಕ್ ಎತ್ತೇವ್ ಅಂತಾರ. ಮನ್ಯಾಗ ಅದೆಂತದ ತರ್ತಾರಲ್ರಿ ಬುತ್ತಿ, ಎಂತದ್ರಿ? ಮೊಸರು ಬುತ್ತಿ. ಮೊಸರು ಬುತ್ತಿ ಅಂತೀರನ? ಕಾಳು ಕುಬುಸ, ಆಮೇಲೆ ಬೈಕಿ ಬುತ್ತಿ, ಏನೇನೋ ತರ್ತಾರಿಲ್ರಿ ಅವ. ನೀವು ತಂದಿರಿಲ್ಲ? ಗಣಮಕ್ಳಿಗೆ ತಿಂದು ಒಂದ ಗೊತ್ತಿರುತ್ತೆ. ಬೈಕಿ ಪೈಕಿ ನಮ್ಗೆ ಆಗಂಗಿಲ್ಲ, ಹೆಣ್ಮಕ್ಳಿಗೆನ ಆಗ್ತಾವ ಅಲ್ಲ. ಏನೇನ್ ತಂದಿರ್ತೀರಿ ಬೈಕಿ ಬುತ್ತಿ? ಏನೇನ್ ತಗೊಂಡೋಗಿರ್ತೀರಿ? ಏನೋ ಬಿಡ್ತದ ನೋಡಿ, ತಿಳಿಯಂಗಿಲ್ಲ ನಮ್ಗೆ. ಏನು ಬೈಕಿ ಬುತ್ತಿ ತಂದಿರ್ತಾರಂದ್ರ ಹಂಗ ಸುಮ್ಮನೆ ಹೇಳ್ತೀನಿ ನಾನು ನಿಮ್ಗೆ. ನಮ್ಮ ಗುರುಗಳು ಹೇಳ್ತಿದ್ರು ಬಹಳ ಚಂದ. ಬುತ್ತಿ ಒಬ್ಬೊಬ್ರಿಗೆ ಬೈಕ್ ಆಗ್ತವ. ಎಳ್ಳು ಹಚ್ಚಿದ ತೆಳ್ಳನ ಸಜ್ಜಿ ರೊಟ್ಟಿ, ಕೆನೆ ಮೊಸರು, ಕೊಬ್ಬರಿ ಚಟ್ನಿ, ಎಣ್ಣೆಗಾಯಿ, ಡೊಣ್ಣೆ ಮೆಣಸಿನಕಾಯಿ, ಕಿರಿಕ್ಸಾಲೆ, ಮೆಂತ್ಯ ಸೊಪ್ಪು, ಅರಿವಿ ಸೊಪ್ಪು, ಆಲಿ ಸೊಪ್ಪು, ಪುಂಡಿ ಸೊಪ್ಪು, ಮುಲ್ಲಂಗಿ ಪಚ್ಚಡಿ, ಟೊಮೆಟೊ ಪಚ್ಚಡಿ, ಅಂಟಿನುಂಡಿ, ರವದ ಉಂಡಿ, ಶೇಂಗಾ ಉಂಡಿ, ಬೂಂದದ ಉಂಡಿ, ಕೇಸರಿ ಬಾತ್, ಕೈ ಬಾತ್, ಕಾಲು ಬಾತ್ ಎಲ್ಲ ಇರಂಗಿಲ್ಲ. ಏನ್ ನೋಡ್ಬೇಕು, ಏನು ಬುಟ್ಟಿ ತುಂಬ ಮನೆಯವ್ರು, ತವ್ರ ಮನೆಯವ್ರು ತುಂಬ್ಕೊಂಡು ಬರ್ತಾರಲ್ಲ. ತುಂಬ್ಕೊಂಡು ಬಂದು ಅದಕ್ಕೆ ಏನು ತಿನ್ಬೇಕು, ಏನು ಬಿಡ್ಬೇಕು ಎಲ್ಲ ತಂದಿಟ್ಟಿರ್ತಾರೆ. ಅದು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ಕೊಂಡು ಬಂದು ತಿನ್ನಂಗಿಲ್ರಿ. ಯಾಕಂತ ಅದು ಚಲೋ ಮಾಡಿ ಗಾಡಿಗಿನ ಮಣ್ಣು ತಿನ್ಯ
ಆಕೆಯಾಗಿನ ಹಳು ತಿನ್ಯ ಅದು ಅಂದ್ರ ಹೊಟ್ಟೆ ಇದ್ದಾಗ ನಮ್ಮ ಮಣ್ಣು ತಿನ್ನಕ್ ಹಚ್ಚಿದ ಕೋಡಿ ಅಂದ್ರ ಹೊರಗೆ ಬಂದ್ಮೇಲೆ ಮಣ್ಣಾಗೆ ಇಡ್ತದ ನಮ್ಮ ಅಲ್ಲ. ಆದ್ರೆ ಆ ತಾಯಿಗೆ ಬಯಕೆಗಳು ಎಂತಾವಿದ್ವು ಅಂತಂದ್ರೆ ಮಣ್ಣು ತಿನ್ನುವುದಲ್ಲ, ಗೋಡೆಗಿನ ಹಳು ತಿನ್ನುವುದಲ್ಲ, ಬೇರೆ ಬೇರೆ ತಿನ್ನು ಬಯಕೆ ಹತ್ತಿದ್ದಿಲ್ಲ. ಆ ತಾಯಿಗೆ ಎಂಥ ಬಯಕೆಗಳು ಹತ್ತಿದ್ವು ಅಂತಂದ್ರ ಪಟ್ಟದ ಸ್ವಾಮಿಯ ಮಠದಲ್ಲಿ ಪುರಾಣ ನಡೆದ ಹೋಗಿ ಪುರಾಣ ಕೇಳಬೇಕು ಅನ್ನುವ ಬಯಕೆ, ಒಳ್ಳೆಯ ನುಡಿಗಳನ್ನ ಕೇಳಬೇಕೆನ್ನುವ ಬಯಕೆ, ಒಳ್ಳೆಯ ಜಂಗಮರನ್ನ ನೋಡಬೇಕೆನ್ನುವ ಬಯಕೆ, ತ್ರಿಕಾಲ ಲಿಂಗ ಪೂಜೆಯನ್ನ ಮಾಡ್ಕೋಬೇಕು ಅನ್ನುವ ಬಯಕೆ. ಅದಕ್ಕೆ ನೆನಪಿರ್ಲಿ, ಎಂದು ಗರ್ಭದೊಳಗ ವೀರ್ಯ ಪ್ರವೇಶವಾಗಿ ಒಳಗ ಕಾಯ ಉಂಟಾಗ್ತದೆಯೋ ಅಂದಿನಿಂದನೇ ನಿಮ್ಮ ಒಳಗಿರುವಂತಹ ಕೂಸು ನಿಮ್ಮ ಸಂಸ್ಕಾರಗಳನ್ನ ಅವಲಂಬಿಸ್ತದಂತೆ. ಸತಿಪತಿಗಳ ಸಮಾಗಮದಿಂದ ಗರ್ಭಧಾರಣೆ ಆದ ದಿನದಿಂದ ಒಳಗಿರುವಂತಹ ಕೂಸು ಪಿಂಡ ನಮ್ಮ ಸಂಸ್ಕಾರವನ್ನ ಅವಲಂಬಿಸ್ತದೆ, ಅವಲೋಕಿಸ್ತದೆ. ನೀವೆಲ್ಲ ಕೇಳಿರಿ, ಅಭಿಮನ್ಯುವಿನ ವೀರ ಅಭಿಮನ್ಯುವಿನ ಚಕ್ರವ್ಯೂಹದ ಕಥೆಯನ್ನು ಕೇಳಿರಿ. ಹಿಂದೆ ಕೃಷ್ಣ ತನ್ನ ತಂಗಿಯನ್ನ ಕುಂದಿರಿಸಿಕೊಂಡು ಹೋಗ್ತಿರ್ಬೇಕಾದ್ರೆ ಚಕ್ರವ್ಯೂಹದ ಕಥೆಯನ್ನ ಹೇಳ್ಕೊಂತ ಹೊರಟಿದ್ದ. ತಂಗಿ ಹೂ ಹೂ ಅಂತಿದ್ಲು. ಸ್ವಲ್ಪ ಮುಂದೆ ಹೋಗ್ತಿದ್ದಾಗನೆ ತಂಗಿ ಮಲ್ಕೊಂಡ್ಲು. ಆದ್ರೆ ಒಳಗಿರುವಂತಹ ಶಿಶು ಕೃಷ್ಣ ಪರಮಾತ್ಮ ಚಕ್ರವ್ಯೂಹದ ಕಥೆಯನ್ನ ಹೇಳ್ತಿದ್ರೆ ಹೂ ಹೂ ಅಂತಿತ್ತಂತೆ. ಮುಂದೆ ನಿಮ್ಗೆಲ್ಲ ಗೊತ್ತದ, ಹಿಂಗ ಕೃಷ್ಣ ನೋಡಿದ ನಮ್ಮ ತಂಗಿ ಹೂ ಅನ್ನಕತ್ತಿಲ್ಲ, ಯಾರೋ ಹೂ ಅನ್ನಕತ್ತಾರಲ್ಲ ಅಂತ ಹಿಂಗ ತಿರುಗಿ ನೋಡಿದ್ರ ಗರ್ಭದೊಳಗಿರುವಂತ ಶಿಶು ಹುಂಕಾರ ಹಾಕ್ತಿತ್ತು. ಅದನ್ನ ನೋಡಿದ, ಅಲ್ಲಿಗೆ ನಿಂದಿರಿಸಿದ ಪರಮಾತ್ಮ. ಚಕ್ರವ್ಯೂಹವನ್ನ ಹೆಂಗ ಭೇದಿಸಿ ಹೋಗಬೇಕು ಅನ್ನೋದನ್ನ ಹೇಳ್ದ, ಆದ್ರೆ ಹೊರಗೆ ಬರ್ಬೇಕಾದದನ್ನ ಹೇಳೇ ಇಲ್ಲ. ಮುಂದ ರಣರಂಗದಲ್ಲಿ ಆತ ಚಕ್ರವ್ಯೂಹವನ್ನ ಭೇದಿಸಿ ಒಳಗೋದ, ಆದ್ರೆ ಬರುದು ಗೊತ್ತಾಗ್ಲಿಲ್ಲ. ಅದಕ್ಕೆ ನಾ ಹೇಳೋದೇನೇವ, ತಾಯಂದ್ರಿಗೆ ನಾನು ಒಂದೇ ಪ್ರಾರ್ಥನೆ ಮಾಡೋದೇನು ಅಂದ್ರ, ಪತಿಯಾದಂಥವ್ರು ಗಂಡು ಮಕ್ಕಳು ಬಹಳ ಶುದ್ಧವಾದ ವೀರ್ಯಾಣಗಳನ್ನ ನೀವು ಪಸರಿಸಬೇಕು. ಅಂದ್ರೆ ಸಂಸ್ಕಾರವಂತರಾಗಿರ್ಬೇಕು, ಲಿಂಗ ಪೂಜಾನಿಷ್ಠರಾಗಿರ್ಬೇಕು, ಸದ್ಗುಣಿಗಳಾಗಿರ್ಬೇಕು, ಸದಾಚಾರಿಗಳಾಗಿರ್ಬೇಕು. ನೀವು ಕೂಡ ಸದ್ಗುಣಿಗಳಾಗಿರ್ಬೇಕು, ಸದಾಚಾರಿಗಳಾಗಿರ್ಬೇಕು. ಮನಸ್ಸು ಆಹಾರ ಕ್ರಿಯೆಗಳು ಶುದ್ಧವಾಗಿರ್ಬೇಕು. ಹಂಗಿದ್ದ ಬಳಿಕ ನಿಮ್ಮ ದೇಹದೊಳಗ ಶುದ್ಧ ರಕ್ತ ಉತ್ಪತ್ತಿ ಆಗ್ತದೆ. ರಕ್ತ, ರೇತಸ್ಸು, ವೀರ್ಯ, ಅಂಡಾಣು ಇವೆಲ್ಲ ಉತ್ಪತ್ತಿ ಆಗ್ತವೆ. ಅದಾದ ಮೇಲೆ ಕೂಡಿದ್ರ ಒಳ್ಳೆಯ ಸಂತತಿ ಬರ್ತದೆ. ಹೀಗಾಗಿ ನಾವು ಹೇಳುವಂತದ್ದು ಬಹಳದೇ ಇರ್ಲಿ. ಒಟ್ಟಾರೆಯಾಗಿ ಅವರಿಬ್ರು ಹೀಗೆಲ್ಲ ಆದ್ಮೇಲೆ ಸಂಗಾಂಬೆ ಗರ್ಭವತಿ ಆದ್ಲು. ಗರ್ಭವತಿ ಆದ ಮೇಲೆ ಬಯಕೆಗಳು ಹತ್ತಿದ್ವು. ಬಯಕೆಗಳು ಹತ್ತಿದ ಮೇಲೆ ಆಕೆಯನ್ನ ಬಹಳ ಕಾಳಜಿಯಿಂದ ಅಕ್ಕ ನೋಡಿಕೊಂಡ ಮೇಲೆ ಹೀಗೆ ದಿನಗಳು ಗತಿಸ್ತಾ ಇದ್ದ ಹಾಗೇನೆ ನವಮಾಸಗಳು ತುಂಬಿದ್ವು. ನವಮಾಸ ತುಂಬಿದ ಮೇಲೆ ಎಲ್ಲ ಊರು ಜನರಿಗೆ ಆನಂದವೂ ಆನಂದ. ಯಾಕೆ? ಇಡೀ ಊರಿಗೆ ಯಜಮಾನರಾಗಿರುವಂತಹ ಆದಯ್ಯ ಮಡಿಯಮ್ಮರ ಮನೆಯೊಳಗ ಸಂಗಮಾಂಬೆ ತುಂಬು ಗರ್ಭಿಣಿಯಾಗಿದ್ದಾಳೆ. ಮಗುವಿಗೆ ಜನ್ಮವನ್ನ ಕೊಡುವಂತ ಪ್ರಸಂಗ ಬಂದು ಒದಗಿದೆ. ಹೀಗಾಗಿ ಆನಂದದಿಂದ ಕಾಯ್ತಾ ಕೂತಿದ್ರು. ಅದು ಒಂದು ಒಳ್ಳೆಯ ಶುಭ ದಿನ. ಪರಮಾತ್ಮನ ಕೃಪೆ ಆದ ಹಾಗೇನೆ ಅದ್ಭುತವಾದಂತ ಸಂದರ್ಭದಲ್ಲಿ ರಾತ್ರಿ ಮಲಗಿದಾಳೆ ಸಂಗಾಂಬೆ. ರಾತ್ರಿ ಮಲಗಿದಂತ ಸಂದರ್ಭದೊಳಗ ಬೆಳಗಿನ ಮುಹೂರ್ತ, ಬ್ರಾಹ್ಮಿ ಮುಹೂರ್ತದೊಳಗ ಆ ತಾಯಿ ಪರಮಾತ್ಮನ ಇಚ್ಛೆಯಂತೆ, ಪರಮಾತ್ಮನ ಕೃಪೆಯಂತೆ ಸಂಗಾಂಬೆ ಗಂಡು ಮಗುವಿಗೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಜನ್ಮವನ್ನು ಕೊಡ್ತಾಳೆ. ಆಕೆಯ ಗರ್ಭದಿಂದ ಒಬ್ಬ ಮಹಾ ಶಿವಯೋಗಿ ಹುಟ್ಟಿ ಬರ್ತಾನೆ. ಆ ಹುಟ್ಟಿದಂತಹ ವರ್ಷ ಯಾವುದು ಅಂತ ಕೇಳಿದ್ರ ಶ್ರೀ ಶಾಲಿವಾಹನ ಶಕೆ 1668 ಪುಷ್ಯ ಮಾಸ ಕೃಷ್ಣ ಪಕ್ಷ ಸೋಮವಾರದ ದಿವಸ ಆ ತಾಯಿ ಮಗುವಿಗೆ ಜನ್ಮವನ್ನ ಕೊಡ್ತಾಳೆ. ಈ ಕೊಟ್ಟ ಜನ್ಮದ ದಿನ ಇಡೀ ಊರಿನೊಳಗ ಸಂಭ್ರಮ ಆಗ್ತದೆ. ಇವತ್ತು ಈ ಪುರಾಣದಲ್ಲಿ ಕಥಾನಾಯಕನಾಗಿರುವಂತವನ ಜನನ ಆಗ್ತದೆ. ತಾವೆಲ್ಲ ಒಮ್ಮೆ ಜೋರಾಗಿ ಜೈಕಾರ ಹಾಕಬೇಕು. ಪಟ್ಟದ ಸ್ವಾಮಿ ಮಹಾರಾಜ ಕಿ, ಅಖಂಡ ಪರಶಿವಮೂರ್ತಿ ಮಹಾರಾಜ ಕಿ, ಕಲಬುರಗಿ ಶರಣ ಬಸವೇಶ್ವರ ಮಹಾರಾಜ ಕಿ, ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ,
ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ ಕಿ, ಸಕಲ ಸಾಧು ಸಂತ ಮಹಾರಾಜ ಕಿ. ಹೀಗೆ ಇಂತಹ ಪುಣ್ಯ ಸಂದರ್ಭದಲ್ಲಿ ಆ ತಾಯಿ ಮಗುವಿಗೆ ಜನ್ಮವನ್ನ ಕೊಟ್ಲು. ಇಡೀ ಈ ಮಗುವಿಗೆ ಜನ್ಮ ಕೊಟ್ಟಿರುವಂತ ಸುದ್ದಿಯನ್ನ ತಿಳ್ಕೊಂಡು ಆದಯ್ಯನ ಸುಖ ಸಂತೋಷ ನೂರ್ಮಡಿ ಆಯ್ತು. ಇಡೀ ಊರಿಗೆ ಸುದ್ದಿ ತಿಳಿತು. ಜನಗಳು ನೋಡಾಕ್ ಬರಾಕತ್ತಿದ್ರು. ಎಷ್ಟು ಚಂದಿತ್ತು ಮಗು, ಹೆಂಗಿತ್ತು ಆ ಮಗು ಅಂತಂದ್ರೆ ಹಾಲ ಬೆಳದಿಂಗಳ ಚೆಲ್ಲಿದ ಹಾಗೆ, ಪೂರ್ಣ ಚಂದಿರನ ಮುಖದ ಹಾಗೆ, ಪರಶಿವನ ವಕ್ರದಂತದ ಹಾಗೆ ಆ ಮಗು ಕಾಣುತ್ತಿತ್ತಂತೆ. ನೋಡಿದವರ ಕಂಗಳ ಬರ ಹಿಂಗಿ ಹೋಗ್ತಿತ್ತಂತೆ. ನೋಡಿದ ಕೂಡಲೇ ಮನ ಆನಂದವಾಗ್ತಿತ್ತಂತೆ. ಅಂತಹ ಪುಣ್ಯದ ಪುತ್ಥಳಿ ಪರಶಿವನ ಅಪರಾವತಾರಿ ಸಂಗಮಾಂಬೆಯ ಪುಣ್ಯ ಗರ್ಭದಲ್ಲಿ ಅವತರಿಸ್ತು ಅನ್ನುವಂತಹದ್ದನ್ನ ನೀವೆಲ್ಲ ಕೇಳ್ತಾ, ಮುಂದೆ ಆ ಮಗು ದೊಡ್ಡದಾದ್ಮೇಲೆ ಆ ಮಗುವಿಗೆ ನಾಮಕರಣ ಮಾಡುವಂತ ಪ್ರಸಂಗ ದೊರೀತದೆ. ಅದನ್ನ ನಾಳೆ ದಿವಸ ನಾವೆಲ್ಲ ನೋಡೋಣ. ಹುಟ್ಟಿದ ಮೇಲೆ ಇಡೀ ಊರಿಗೆಲ್ಲ ಸಿಹಿಯನ್ನ ಹಂಚಿ ಆದಯ್ಯ ಮಡಿಯಮ್ಮ ಬಹಳ ಆನಂದವಾದ್ರು. ಆ ಮಗುವನ್ನ ಒಪ್ಪುಕೊಂಡ್ರು, ಮುದ್ದಾಡಿದ್ರು ಅಂತ ತಿಳ್ಕೊಂಡು ಇಲ್ಲಿ ಪುರಾಣದಲ್ಲಿ ಬರಿತಾ ಬರ್ತಾರೆ. ಇನ್ನ ನಾಳೆ ದಿವಸ ಏನೈತಲ್ಲ, ತೊಟ್ಟಿಲು ಕಾರ್ಯಕ್ರಮ ಇರ್ತದೆ. ಮಗುವಿಗೆ ಜನ್ಮದ ನಾಮವನ್ನ ಹೆಸರನ್ನ ಇಡುವಂತಹದ್ದು. ನೀವು ಇಷ್ಟು ವರ್ಷ ಪುರಾಣ ಕೇಳಿರಿ. ತೊಟ್ಟಿಲ್ ಅಂದ್ರೇನು, ಹೆಸರು ಯಾಕೆ ಇಡ್ತಾರ, ಏನಂತ ಹೆಸರಿಡಬೇಕು, ಯಾಕೆ ಹೆಸರಿಡಬೇಕು ಅನ್ನುವಂತ ಸುಂದರವಾಗಿರುವಂತ ಸಂದರ್ಭವನ್ನ, ಸನ್ನಿವೇಶವನ್ನ ನಾಳೆ ದಿವಸ ತಮಗೆಲ್ಲ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿ ತೊಟ್ಟಿಲು ಕೊಡಿಸುವಂತವ್ರು, ಲಿಂಗದ ಗುಂಡುಗಡಿಗೆ ಕೊಡಿಸುವಂತವ್ರು, ಚೈನಾ, ಕಾಲುಂಗುರ, ಕೈಬಳೆ, ಆಮೇಲೆ ಲಿಂಗೋಸ್ತ್ರ, ಲಿಂಗದ ಗುಂಡುಗಡಿಗೆ, ಆಮೇಲೆ ಇನ್ನೇ ಉಂಗುರುಗಳು, ತೊಟ್ಟಿಲ, ಹೀಗೆ ಆ ತೊಟ್ಟಿಲ ಕಾರ್ಯಕ್ರಮಕ್ಕೆ ಏನೇನು ಬೇಕಾಗುವಂತ ಸಾಮಾನುಗಳದಾವಲ್ಲ ಅವನ್ನೆಲ್ಲ ಯಾರಾದ್ರೂ ಕೊಡಿಸೋರಿದ್ರಿ ಅಂದ್ರ, ನೀವು ಸಂಕಲ್ಪ ಮಾಡಿ ಕೊಡಿಸಿದ್ರಿ ಅಂತಂದ್ರೆ ಖಂಡಿತವಾಗಿಯೂ ನಿಮ್ಮ ಮನೆಯೊಳಗೂ ಒಬ್ಬ ಕಲಬುರಗಿ ಶರಣಬಸಪ್ಪನಂತವ್ರು ಜನನಾಗ್ತಾರೆ, ಪಟ್ಟದ ಶಿವಯೋಗಿ ಅಂತವ್ರು ಜನನಾಗ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ನಾಳೆ ನೋಡ್ರಿ ಬಹಳ ಅದ್ಭುತವಾದಂತ ಸಂದರ್ಭ, ಸನ್ನಿವೇಶ, ಅದು ಹೆಸರಿಡುವಂತ ಕಾರ್ಯಕ್ರಮ. ತೊಟ್ಟಿಲ ಅಂದ್ರೆ ಏನು, ನಿಮ್ಮೂರೊಳಗೆ ಹೆಂಗ ತೊಟ್ಲ ಕಾರ್ಯಕ್ರಮ ಮಾಡ್ತೀರಿ, ಅದ್ರದೆಲ್ಲದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬರ್ರಿ. ಯಾಕೆ ನಮ್ಮವ್ರು ಹಿಂಗ್ ಮಾಡ್ತಿದ್ರು ಅಂತ ಅವಲೋಕನ ಮಾಡ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ತಮ್ಗೆಲ್ಲ ಹೇಳ್ತಾ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರಾದ ಪ್ರಭುಲಿಂಗಯ್ಯ ಸ್ವಾಮಿ ನಿಟ್ರವಟ್ಟಿಯವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು. ಹಾಗೇನೆ ಇವತ್ತಿನ ದಾಸೋಹದ ಸೇವೆಯನ್ನ ಪರಮ ಪೂಜ್ಯ ರುದ್ರಮುನಿ ಸ್ವಾಮಿ, ಶ್ರೀಮತಿ ಮೀನಾಕ್ಷಮ್ಮ ಮತ್ತು ಮಕ್ಕಳು ಡಿ ನಾಗೇನಹಳ್ಳಿ, ಶರಣರಾಗಿರುವಂತಹ ಮಂಜುನಾಥ್ ಮತ್ತು ಶ್ರೀಮತಿ ಮಂಜುಳಾ ಬಳ್ಳಾರಿ, ಇವರು ಶರಣ ದಂಪತಿಗಳು ಇವತ್ತಿನ ಪ್ರಸಾದದ ಸೇವೆಯನ್ನ ಕೈಗೊಂಡಿದ್ದಾರೆ. ಅಂತಹ ಪ್ರಸಾದ ಸೇವೆಯನ್ನ ನೆರವೇರಿಸಿದಂತಹ ಸದ್ಭಕ್ತರಿಗೆ ತಮ್ಮದೊಂದು ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಅವರನ್ನು ಅಭಿನಂದಿಸೋಣ ಅನ್ನುವಂತ ಮಾತನ್ನು ಹೇಳ್ತಾ, ನಾಳೆ ತಾಯಂದ್ರು ಇಷ್ಟ ಜನ ಬರುವಂಗಿಲ್ರಿ. ನಾಳೆ ನಿಮ್ಮದ ಹಬ್ಬ ಐತೆ, ನಮ್ದೇನಿರುವುದಿಲ್ಲ. ಇಲ್ಲಿ ನಾವು ಸ್ವಾಮಿಯವರು ಸುಮ್ಮನೆ ಕುಂತಿರ್ತೀವಿ. ನೀವ ಹಾಡುವುದು, ನೀವ ಹೆಸರಿಡೋದು, ನೀವು ಏನೇನು ಸಂಭ್ರಮ ಸಡಗರ ಮಾಡ್ತೀರಿ ನಿಮ್ಮದು ಭಾಳ ಇರ್ತದ. ನಾವೇನಿದೀವಲ್ಲ ಗಣ ಮಕ್ಕಳು, ನೀವು ಏನ್ ಮಾಡ್ತೀರಪ್ಪ, ಅವ್ರದ್ದು ಐತಿ, ನಮ್ದೇನು ಮಾಡೋದಂತ ಕುಂದ್ರಬೇಡ್ರಿ. ನೀವು ಆಯರಿ ಬರಿಬೇಕು, ಆಯರಿ ಇಡಬೇಕು ತೊಟ್ಲದಾಗ. ಹೇಳದವ್ರಿಗೆ ಕೇಳದವ್ರಿಗೆ ಬಂದವ್ರಿಗೆ ಕೊಡ್ಬೇಕಿಲ್ರಿ ಓಯಪ್ಪ. ಹ್ಞೂ ರನ್ರಿ, ಹಾ ರನ್ರಿ, ನಮ್ಮ ಸೊಬ್ಬ ಅಂತಾನ್ರಿ. ಯಜಮಾನ್ರೆ ಈ ಕಡ್ರಿ, ಬೇಸಿ ಕಿವಿ ಕಟ್ಟಿಬಿಟ್ಟ ನಮ್ಮ ತಾತ. ಚಳಿ ಹತ್ತಿ ಬಿಡಕ್ ನಮ್ಮಕ್ಕನು ಮುಂದೆ ಕೂತ್ಕೊಂಡ್ಬಿಟ್ಟಾಳ್ರಿ. ಇಲ್ಲೇ ಆಕಿನ ಹೊತ್ಕೊಂಡ, ನಮ್ಗೇನು ಗೊತ್ತಾಗಿಲ್ಲ, ಮ್ಯಾಲ ಬೆಚ್ಚ ಕುಂತೀವಲ್ಲ. ಇರ್ಲಿ, ಒಟ್ಟ ಏನು ಚಿಂತೆ ಮಾಡ್ಬೇಡ್ರಿ. ಬೇಕಾದಟ್ಟು ತಂಡ ಎತ್ತಿದ್ರು ಸುಡು ಸಾರ ಐತೆ, ಸುಡು ಸಾಂಬಾರು, ಅನ್ನ, ಏನು ಪ್ರಸಾದ ಮಾಡ್ತಾರ್ರಿ, ಅದ್ಭುತ ಪ್ರಸಾದ ಇರ್ತದ. ಹಿಂಗಾಗಿ ನೀವೆಲ್ಲ ಪ್ರಸಾದ ಸ್ವೀಕಾರ ಮಾಡಿ ನಾಳೆಲ್ಲ ಕರ್ಕೊಂಡ್ ಬರ್ತೀರಲ್ಲ. ನಿನ್ನ ಹೇಳಿದವ್ರು ಒಬ್ರು ಕರ್ಕೊಂಡ್ ಬಂದಿಲ್ಲ ನೋಡ್ರಿ, ನೀವು ಬಂದಿರನು, ಕರ್ಕೊಂಡು ಬರ್ರಿ, ತಪ್ಪಿಸ್ಬೇಡ್ರಿ. ನಿಮ್ಮೂರಿನ ಅಜ್ಜವರು ಅವ್ರ ಸಲುವಾಗಿ ಪುರಾಣ ಇಟ್ಕೊಂಡಿಲ್ಲ, ಇದು ನಿಮ್ಮ ಸಲುವಾಗಿ ಇಟ್ಕೊಂಡಾರ. ಯಾಕಂದ್ರ ಅವ್ರ ಕಲ್ಯಾಣ ಮಾಡ್ಕೊಳ್ಳಕ್ ಮಠ ಅದ,
ಲಿಂಗಯ್ಯದ ಆತ್ಮ ಕಲ್ಯಾಣ ಅವ್ರು ಮಾಡ್ಕೊಂತಾರ. ನಾನೊಬ್ಬನ ಕಲ್ಯಾಣವಂತನಾಗಬಾರ್ದು, ನಮ್ಮೂರಿನ ಜನಗಳು ಕೂಡ ಕಲ್ಯಾಣವಂತರಾಗಬೇಕು ಅಂತ ಕಲ್ಯಾಣದ ಬಸವಣ್ಣನ ಪುರಾಣ ಇಟ್ಟಾರ. ಅದಕ್ಕೆ ದಯಮಾಡಿ ತಾವೆಲ್ಲರೂ ಬರ್ರಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ವಿನಂತಿ ಮಾಡ್ತಾ ಮುಂದಿನ ಕಾರ್ಯಕ್ಕೆ ನಾನು ಅಣಿ ಮಾಡಿಕೊಡ್ತೀನಿ. ಓಂ ಶಿವಂ ಭೂಯಾತ್. ಶ್ರೀಮಠದ ಪರಮ ಪೂಜ್ಯರಾದ ಅಜಾಂತ ಶಂಭುಲಿಂಗ ಶಿವಾಚಾರ್ಯ ಅಪ್ಪುಗಳವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಪ್ರಭುಲಿಂಗಯ್ಯ ಸ್ವಾಮಿಗಳವರಿಗೆ ಶ್ರೀಮಠದ ವತಿಯಿಂದ ಗೌರವ ಸನ್ಮಾನವನ್ನು ಶ್ರೀರಕ್ಷೆಯನ್ನು ದಯಪಾಲಿಸಿದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನ ಮತ್ತೊಮ್ಮೆ ಅಭಿನಂದಿಸಬೇಕು ಅಂತ ತಿಳ್ಕೊಂಡು ಕೇಳ್ಕೊಳ್ತಾ ಪರಮ ಪೂಜ್ಯ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಅವರನ್ನ ಸನ್ಮಾನಿಸುತ್ತಿದ್ದಾರೆ, ಗೌರವಿಸುತ್ತಿದ್ದಾರೆ. ಅವರ ಶ್ರೀರಕ್ಷೆ ಮಠದ ಗೌರವ ರಕ್ಷೆ ಸದಾಕಾಲ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಮಾತಾಡೋದಕ್ಕೆ ಮೈಕ್ ತಗೊಂಡಿಲ್ಲ ಅವು, ಆದರೆ ಈ ಸಂದರ್ಭದಲ್ಲಿ ಒಂದು ವಿಷಾದವಾದಂಥ ಸಂಗತಿ. ಕಾರಣ ಏನಂತಂದ್ರೆ, ಇವತ್ತು ಬಹಳ ಜನ ಅಪಘಾತದಲ್ಲಿ ಸಾವಾಗ್ತಾ ಇದ್ದಾರೆ. ಬೈಕಲ್ಲಿ ಹೋಗ್ತಾ, ಕಾರಲ್ಲಿ ಹೋಗ್ತಾ, ನಡ್ಕಂತ ಹೋಗ್ತಾ, ಹಿಂದ ಮುಂದೆ ನೋಡದೆ ಬಹಳ ಜನ ತಮ್ಮ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಯಾರು ಪ್ರಾಣ ಕಳ್ಕೊಳ್ತಾರಲ್ಲ ಅವ್ರ ಹಿಂದೆ ಅವ್ರ ತಂದೆ ತಾಯಿ, ಹೆಂಡತಿ ಮಕ್ಕಳು, ಬಂಧು ಬಳಗ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಿರ್ತಾರೆ. ಕನಸುಗಳನ್ನ, ಭರವಸೆಗಳನ್ನ, ಕೆಲವೊಂದು ಆಸೆಗಳನ್ನ, ಆಮಿಷಗಳನ್ನ ಇಟ್ಕೊಂಡಿರ್ತಾರೆ. ಹಾಗೆ ಸಾಯುವಂತ ವ್ಯಕ್ತಿನೂ ಒಂದಿಷ್ಟು ಕನಸುಗಳನ್ನ ಇಟ್ಕೊಂಡಿರ್ತಾನೆ. ಇವತ್ತು ಬಹಳ ಜನ ಸಾಯ್ತಾ ಇರೋದ ಕಾರಣ ಏನಂತಂದ್ರೆ, ಗಾಡಿಗಳಿಗೆ ಮಿರರ್ ಇರ್ಲಾರಂಗ, ಎರಡನೇದು ಹಿಂದ ಮುಂದ ಆಲೋಚನೆ ಮಾಡ್ಲಾರಂಗ, ಗಾಡಿ ಈ ಜೀರೋ ಕಟ್ ತಿರ್ಸ್ತಾರಲ್ಲ, ಜೀರೋ ಕಟ್ ತಿರ್ಸಂಗ ಬಹಳ ಜನ ಹೆಲ್ಮೆಟ್ ಹಾಕೊಳ್ಳಾರಂಗ ಸಾಯ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರ, ಈ ಫೋನ್ ಯಾರ ಹತ್ರ ಫೋನ್ ಇಲ್ಲ ಕೈ ಹತ್ರ, ಎಲ್ಲರ ಹತ್ರ ಫೋನ್ ಇರ್ತಾವಲ್ಲ, ಎಲ್ಲರ ಹತ್ರ ಫೋನ್ ಇದಾವ. ಫೋನಿಗೆ ನಾವು ಒಂದು ಗ್ಲಾಸ್ ಹಾಕ್ತೀವಿ, ಅದು ಟೆಂಪರ್ ಗ್ಲಾಸ್ ಅಂತ ಅರ್ಥ. ಫೋನಿನ ಡಿಸ್ಪ್ಲೇ ಹೊಡಿಬಾರ್ದಂತ ಟೆಂಪರ್ ಗ್ಲಾಸ್ ಹಾಕ್ತಾರ. ಯಾಕ? ಟೆಂಪರ್ ಗ್ಲಾಸ್ ಹಾಕದೇ ಇದ್ರೆ ಡಿಸ್ಪ್ಲೇದು ಒಂದು 15,000 ರೂಪಾಯಿ ಕೊಟ್ಟು ಒಂದು ಫೋನ್ ತಗೊಂಡ್ರೆ ಆ ಡಿಸ್ಪ್ಲೇದು ಎಷ್ಟು ಅಮೌಂಟ್ ಇರ್ತದೆ ಅಂದ್ರೆ ಸುಮಾರು 6,000 to 7,000 ರೂಪಾಯಿ ಇರ್ತದೆ. 15,000 ರೂಪಾಯಿ ಫೋನು, ಅದ್ರ ಡಿಸ್ಪ್ಲೇ 6,000 to 7,000 ರೂಪಾಯಿ. ಆ ಡಿಸ್ಪ್ಲೇ ಹೊಡಿಬಾರ್ದಂತ ಟೆಂಪರ್ ಗ್ಲಾಸ್ ಹಾಕ್ತಿವಿ. ಇಂಥವು ಒಂದಲ್ಲ ಫೋನ್ ಕಳೆದ್ರೆ ಹೊಡೆದ್ರೆ 1000 ಫೋನ್ ತಗೋಬಹುದು. ಆದ್ರೆ ಭಗವಂತ ಕೊಟ್ಟಂತಹ ಬದುಕು, ಭಗವಂತ ಕೊಟ್ಟಂತಹ ಜೀವನ ಒಮ್ಮೆ ಏನಾದ್ರೂ ಈ ದೇಹದಿಂದ ಪ್ರಾಣ ಹೋಯ್ತಂದ್ರೆ ಮತ್ತೆ ತಗೊಳಕ್ ಸಾಧ್ಯನೇ ಇಲ್ಲ. ಚಪ್ಪಳೆ ಬಿಡಬೇಡ, ಚಪ್ಪಳೆ ಬಿಡಬೇಡ, ಚಪ್ಪಳೆ ಬಿಡಬೇಡ, ಸಾಧ್ಯನೇ ಇಲ್ಲ. ಹಾಗಾಗಿ ಭಗವಂತ ಕೊಟ್ಟಂತ ಬದುಕು ಮತ್ತೆ ಮತ್ತೆ ಸಿಗೋದಲ್ಲ, ಇದು ಒಂದೇ ಸಲ ಸಿಗೋದು. ಈ ದೇಹದಿಂದ ಈ ಪ್ರಾಣ ಹೋದ್ಮೇಲೆ ಮತ್ತೆ ಏನಾಗಿ ಹುಡ್ತದ ಗೊತ್ತಿಲ್ಲ. ಪ್ರಾಣಿಯಾಗಿಯೋ, ಪಕ್ಷಿಯಾಗಿಯೋ, ಮರವಾಗಿಯೋ, ಗಿಡವಾಗಿಯೋ ಏನಾಗಿ ಹುಡ್ತದ ಗೊತ್ತಿಲ್ಲ. ಸಾಯೋದ್ರೊಳಗ ಒಂದಿಷ್ಟು ಒಳ್ಳೇದನ್ನ ಮಾಡಿ, ಒಳ್ಳೇದನ್ನ ನಡೀತಾ ನಾವು ಹೋಗ್ಬೇಕು. ಅಕಾಲಿಕ ಮರಣಕ್ಕೆ ಒಳಗಾಗಬಾರದು. ಹಾಗಾಗಿ ಭಗವಂತ ಯಾಕೆ ನಮಗೆ ಜೀವನವನ್ನ, ಉಸಿರನ್ನ ಕೊಟ್ಟಾನಲ್ಲ, ಕೊನೆವರೆಗೂ ಆನಂದವಾಗಿರಬೇಕು. ಅಕಾಲಿಕ ಮರಣಕ್ಕೆ ಆಗ್ಬಾರದು. ಈ ವಿಷಯ ಹೇಳಲಿಕ್ಕೆ ಕಾರಣ ಏನಂತಂದ್ರೆ, ಈಗ ಗುಳ್ಳೆಂದಿಂದ ನಮ್ಮವರು ಬಂದವರು, ಅವರ ಮಗ ಅಕಾಲಿಕವಾಗಿ ಮದುವೆ ಆಗಿ 1 ವರ್ಷ ಆಗಿಲ್ಲ. ಒಂದೇ 1 ವರ್ಷದೊಳಗ ಬೈಕ್ ಆಕ್ಸಿಡೆಂಟ್, ಎಲ್ಲರಿಗೂ ಗೊತ್ತಿದೆ ವಿಷಯ. ಮೃತ್ಯುಂಜಯ ಸ್ವಾಮಿ ಅಂತ ಅವ್ರ ಮಗನ ಹೆಸರು ಯುವರಾಜ್ ಅಂತ. 1 ವರ್ಷ ಆಗಿಲ್ಲ, 1 ವರ್ಷದೊಳಗೆ ತೀರ್ಕೊಂಡ. ಕಾರಣ ಏನಂತಂದ್ರೆ ತಲೆ ಮೇಲೆ ಹೆಲ್ಮೆಟ್ ಹಾಕೊಳ್ಳಿಲ್ಲ. ಆಮೇಲೆ ಆಪೋಸಿಟ್ ಬರ್ತಾರಂತ ಸ್ವಲ್ಪ ಭಯ ಬಿದ್ದ. ಇವಂದೇನು ತಪ್ಪಿರ್ಲಿಲ್ಲ, ಆದ್ರೆ ಆಪೋಸಿಟ್ ಬರೋರು ತಪ್ಪಿತ್ತು. ನಾವ್ ಎಷ್ಟೇ ಸರಿ ಇದ್ರೂ ಆಪೋಸಿಟ್ ಬರೋರು ಹೆಂಗಿರ್ತಾರೆ ಗೊತ್ತಾಗಲ್ಲ. ಹಾಗಾಗಿ ಹಿಂದ ಮುಂದೆ ಆಲೋಚನೆ ಮಾಡ್ತಾ ಹೋಗ್ಬೇಕು. ಅದ್ರ ಅಕಾಲಿಕವಾಗಿ ಅವನ ಮರಣವನ್ನು ಹೊಂದಿದ್ದಾನೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವನ ಆತ್ಮಕ್ಕೆ ಮುಕ್ತಿ ಸಿಗಲಿ ಅಂತ ಎಲ್ರು 1-2 ನಿಮಿಷ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ನಾವು ಕಣ್ಮುಚ್ಚೆಲ್ಲ ಪ್ರಾರ್ಥನೆ ಮಾಡ್ರಿ. ನಾವು ಓಂ ಶಾಂತಿ ಶಾಂತಿ ಅಂದ್ರೆ ಕಣ್ ತೆಗಿರಿ ಎಲ್ರು. ಪ್ರಾರಂಭ.
ನಿಧಾನವಾಗಿ ಕಂಡ್ಬಿಡ್ರಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ತಂದೆ ಬಳಗದವರು, ಯುವಕ ಬಳಗದವರು ಇವತ್ತಿನಿಂದ ಪಟ್ಟದ ಸ್ವಾಮಿ ಸಾಕ್ಷಿಯಾಗಿ ನೀವು ಪ್ರಮಾಣ ಮಾಡ್ಬೋದು. ಇನ್ಮೇಲೆ ಎಲ್ಲೇ ಹೋಗ್ಲಿ ತಲೆ ಮೇಲೆ ಹೆಲ್ಮೆಟ್ ಹಾಕೊಂಡು ಹೋಗ್ತೀವಿ. ಹಿಂದ ಮುಂದೆ ಹೆಂಡತಿ ಮಕ್ಕಳು ಸಲುವಾಗಾದ್ರೆ ನಾವು ಚೆನ್ನಾಗಿ ಬೈಕ್ ರೈಡ್ ಮಾಡ್ತಾ ನಮ್ಮ ಪ್ರಾಣನ ಕಾಪಾಡ್ಕೊಂಡು ಬರ್ತೀವಿ ಅಂತ ಪ್ರಮಾಣ ಮಾಡ್ಬೇಕು. ಒಂದು ಚಪ್ಪಳ ಕಟ್ರಿ. ಅಂದ್ರೆ ಇನ್ನೊಮ್ಮೆ ಅಕಾಲಿಕ ಮರಣಕ್ಕೆ ನಮ್ಮ ಹುಡುಗರು ಯಾರು ಆಗಬಾರ್ದು. ಅವ್ರ ಹಿಂದೆ ತಂದೆ ತಾಯಿ ಬಹಳಷ್ಟು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಹಾಗಾಗಿ ಅವ್ರ ಸಲುವಾಗಾದ್ರೂ ನಾವು ಚೆನ್ನಾಗಿ ಆರಾಮಾಗಿ ಸುರಕ್ಷಿತ ಬರ್ಬೇಕಂದ್ರೆ ತಲೆ ಮೇಲೆ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ಇಂದ ಮುಂದೆ ಆಲೋಚನೆ ಮಾಡಿ ಬರಬೇಕು. ಈ ಮುಂದಿನ ಕಾರ್ಯಕ್ರಮ ನಾವು ನೀವು ಪ್ರವೇಶ. ಶಿವಸಾಂಬಜೆ ನಮಃ. ಪಾರ್ವತಿ ಶಿವರ ಮಹಾದೇವ. ಶ್ರೀಮಠದ ಜಾತ್ರಾ ಮಹೋತ್ಸವಕ್ಕೆ ಅಂಗವಾಗಿ ಸಾಗಿ ಬಂದಿರುವ ಕಾರ್ಯಕ್ರಮಕ್ಕೆ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸಿರುವ ಸದ್ಭಕ್ತರಿಗೆ ಪರಮ ಪೂಜ್ಯರಿಂದ ಗುರುರಕ್ಷೆಯನ್ನು ನಡೆಯಲಿದ್ದು, ವೇದಿಕೆಗೆ ಕರೆಯುವ ಸದ್ಭಕ್ತರು ಪೂಜ್ಯರಿಂದ ಗುರುರಕ್ಷೆ ಸ್ವೀಕರಿಸಬೇಕು. ಶಕುಂತಲಮ್ಮ ಬಾಪುರ, ಗಾಡ್ಯರ್ ಬಸವಂತಮ್ಮ ಬಾಪುರ, ಚಂದ್ರಶೇಖರ ಬಾಪುರ, ಬಸವರಾಜ್ ಸಿರುಗುಪ್ಪ, ಪಂಪನಗೌಡ ಬಾಪುರ ಬೇಗ ಬೇಗ ಬಂದು ಗುರುಗಳಿಂದ ಗುರುರಕ್ಷೆ ಪಡೆಯಬೇಕು. ಸುರೇಶ್ ಗೌಡ ಬಿ ಜೇವಸಳ್ಳಿ, ಮಡೆಪ್ಪನವರ್ ಶಿವನಗೌಡ, ಸಕ್ರಿ ಆದಿಲಿಂಗ ಅಮೃತಾಪುರ, ಮೃತ್ಯುಂಜಯ ಸ್ವಾಮಿ ಗುಳ್ಳೆಂ, ಎನ್.ಎಂ. ನೀಲಕಂಠಯ್ಯ ಸ್ವಾಮಿ ಗುಳ್ಳೆಂ, ಕೆ ಗೋವಿಂದಪ್ಪ ಅಮೃತಾಪುರ, ಆಂಜನೇಯ ಬಸರಕೋಡು, ಬುಟ್ಟಪ್ಪ ಬಸರಕೋಡು, ಗಾದಿಲಿಂಗ ಬಸರಕೋಡು, ಪಾವಡೆ ವೆಂಕಟೇಶ ಜೇವಸಳ್ಳಿ, ವಡ್ಡ ಸಿದ್ದಪ್ಪ ಜೇವಸಳ್ಳಿ, ಮಲ್ಲನಗೌಡ ಬಸರಕೋಡ್, ಎಚ್.ಎಂ. ಮರೇಗೌಡ ಬಸರಕೋಡ್, ಬಾಪುರ ಬಸವರಾಜ ಗುಳ್ಳೆಂ, ಬಂಡೇಗೌಡ ಪ್ರಕಾಶಗೌಡ ಜೇವಸಳ್ಳಿ, ಭೀಮಣ್ಣನರ್ ಗಂಗಯ್ಯ ಜೇವಸಳ್ಳಿ, ಜಿ.ಎಚ್.ಎಂ. ನಾಗರಸ್ವಾಮಿ ಗುಳ್ಳೆಂ, ರಾಣಿ ವೀರಭದ್ರಗೌಡ ಗುಳ್ಳೆಂ, ಮಡೆಪ್ಪನವರ್ ರಮೇಶಗೌಡ ಗುಳ್ಳೆಂ, ಬಂಡೆ ಗೌಡರ್ ವೀರೇಶ್ ಗೌಡ ಗುಳ್ಳೆಂ, ಜಿ.ಕೆ. ಕೇದಾರ್ಗೌಡ ಜೇವಸಳ್ಳಿ, ಜಿ.ಕೆ. ಚನ್ನಬಸಯ್ಯ ಸ್ವಾಮಿ ಜೇವಸಳ್ಳಿ, ಜಿ.ಕೆ. ಪಟದಯ್ಯ ಸ್ವಾಮಿ ಜೇವಸಳ್ಳಿ, ಜಿ.ಕೆ. ಯೋಗಿಸ್ವಾಮಿ ಜೇವಸಳ್ಳಿ, ಜಿ.ಕೆ. ಯರಿಸ್ವಾಮಿ ಜೇವಸಳ್ಳಿ, ಬಿ. ಮಹಾಬಲಿಗೌಡ ಜೇವಸಳ್ಳಿ, ಬಿ. ಲೋಕೇಶ ಜೇವಸಳ್ಳಿ, ಮಡೆಪ್ಪನವರ್ ಶಿವಪ್ಪಗೌಡ ಗುಳ್ಳೆಂ, ಪಂಪನಗೌಡ ಬಸರಕೋಡು, ಮಡಿವಾಳರ್ ಮಲ್ಲಿಕಾ ಜೇವಸಳ್ಳಿ, ಮಡಿವಾಳರ್ ಮಲ್ಲಯ್ಯ ಜೇವಸಳ್ಳಿ, ರಾಕೆಟ್ಲಿ ಯರಿಸ್ವಾಮಿ ಜೇವಸಳ್ಳಿ, ಯರಿಸ್ವಾಮಿ ಜೇವಸಳ್ಳಿ, ಕೋತಲಿಂಗ ಜೇವಸಳ್ಳಿ, ನಾಗರಾಜ ಜೇವಸಳ್ಳಿ, ನಾಗರೆಡ್ಡಿಯವರ್ ಮರಿಲಿಂಗ ಜೇವಸಳ್ಳಿ, ಸಣ್ಣ ಸಿದ್ದಪ್ಪ ಜೇವಸಳ್ಳಿ, ಮರೆಪ್ಪನವರ್ ಗಾದಿಲಿಂಗ ಜೇವಸಳ್ಳಿ, ಮಾರಣ್ಣ ಜೇವಸಳ್ಳಿ, ಗೌಸಿದ್ದ ಜೇವಸಳ್ಳಿ, ಹರಿಜನ ವೀರೇಶ ಬಾಪುರ ಗುರುಗಳಿಂದ ಬಂದು ಗುರುರಕ್ಷೆ ಪಡಿಬೇಕು. ಓಂ ಶ್ರೀ ಗುರು ಪಟ್ಟದ ಸ್ವಾಮಿ ಪ್ರಸನ್ನ, ಶ್ರೀ ಅಖಂಡ ಪರಶಿವ ಮೂರ್ತಿ ಪ್ರಸನ್ನ, ಅಜಾತ ಸೋಮಲಿಂಗೇಶ್ವರ ಪ್ರಸನ್ನ, ತ್ರಿವಿಧ ದಾಸೋಹಿ ಶರಣ ಬಸವೇಶ್ವರ ಪುರಾಣದ ಅಂಗವಾಗಿ ದೇಣಿಗೆ ನೀಡಿದಂತ ಭಕ್ತಾದಿಗಳ ವಿವರ ಈ ರೀತಿ ಇದೆ. ಪರಮ ಪೂಜ್ಯ ರುದ್ರಮುನಿ ತಾತನವರು, ಡಿ. ನಾಗನಹಳ್ಳಿ ಮತ್ತು ಧರ್ಮ ಪತ್ನಿ ಮೀನಾಕ್ಷಮ್ಮ ಇವರು ದಾಸೋಹಕ್ಕಾಗಿ 5,000 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. 1,001 ರೂಪಾಯಿ ಬಿ. ಸುರೇಶ್ ಗೌಡ ಜೀವಸಹಳ್ಳಿ, 50 ಕೆಜಿ ಅಕ್ಕಿ, ಅಯ್ಯಪ್ಪಗಾರ ಮಲ್ಯ 1 ಕೆಜಿ ಮೆಣಸಿನಕಾಯಿ ಒಣಮೆಣಸಿನಕಾಯಿ ಕೊಟ್ಟಿರುತ್ತಾರೆ. 1,001 ರೂಪಾಯಿ ಡೊಣೇಕಲ್ ಚಂದ್ರಪ್ಪ ಮತ್ತು ಚಂದ್ರಶೇಖರ ಮತ್ತು ಮಕ್ಕಳು ಜೀವಸಹಳ್ಳಿ ಗುರು ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಕೊಟ್ಟಂತ ಭಕ್ತಾದಿಗಳಿಗೆ ಸೋನ ಅನುಗ್ರಹ ಸದಾ ಇರಲಿ ಅಂತ ಬೇಡಿಕೊಳ್ಳುತ್ತೇವೆ. ಮಂಗಳಾರತಿ ಆದ ನಂತರ ದಾಸೋಹ ಶಿವ 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 ಮಂಗಲಂ ದೇವಿ ಭವಹರ ಸ್ಮರಹರ ಪುರಹರ ಪಾಹಿ. ಶಿವ 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 ಮಂಗಲಂ ದೇವಿ ಭವಹರ ಸ್ಮರಹರ ಪುರಹರ ಪಾಹಿ. ಮಾನವಕ್ಕೆ ನೀನೇ
सर्वमंगलम त्रयोशं सुनातं सांस्कृतिक मंगलम जय नमः पार्वती पते शिव हर हर महादेव गुरु कुमारेश्वर महाराज की जय गुरु पंचाक्षरेश्वर महाराज की जय गुरु पुटराजेश्वर महाराज की जय पट्टद स्वामी महाराज की जय अखंड पर शिव मूर्ति महाराज की जय शंभुलिंगेश्वर महाराज की जय जय मंगलम जय नमः पार्वती पते शिव हर हर महादेवा महादेवा ಫಿನಿಶ್ ಮಾಡಿದ್ರೆ ಆಯ್ತಾ ಇದು ಅಲ್ಲ ಹೆಂಗ ಮಾಡೋದು ಸೇವ್ ಆಗ್ಬಿಡಿ ನಡಿ ಚೆನ್ನಾಗಾಯ್ತು ಇದು ಹಿಂದಿನ ಗಣ್ಯನ ಹಿಡ್ಕ ಹುಡುಗ ಇಲ್ವಾ ನೀನು ಅಲ್ಲೇ ನಿಂದೆ ಹೋಗೋದೇನು ಅವಶ್ಯಕತೆ ಇಲ್ಲ ಚೇರ್ ತಗೊಂಡು ಲೆಕ್ಕನ ಕೂತಗ ಕಾದು ಬರ್ತಾನೆ ಎಲ್ಲಿ ಎಲ್ಲಿ ಕೂತೀವಿ ಚೇರ್ ಕೂತಗ ಆತ ಬರ್ತಾನೆ ಆರಾಮ್ ನೋಡ ಆಮೇಲೆ ಕಲಾವಿದರು ಇರಂಗಿಲ್ಲ ಕಲಾವಿದರು ಹೋಗ್ಬಿಡ್ತಾರೆ ಇರೋದು ಒಳಕೊಂದ ಬಿಡ್ಬಾರ್ದು ಒಳಗೆ ಬಿಡ್ಬಾರ್ದು ಅಣ್ಣ ಸ್ವಲ್ಪ ಕಡೆ ಬೇಡ ಹೊರ ಬೇಡ ಮತ್ತೊಬ್ಬೊಬ್ರು ನೋಡಿ ಒಬ್ಬೊಬ್ರು ಬರ್ತಾರೆ ಬರ್ರಿ ಮಕ್ಕ ತೋರ್ಸ
ಗೋಡ ಗೋಡ ಎದಕ್ಕಿಟ್ಟಿಲ್ಲ ನಾ ಬಂದಲ್ಲ ಅವಾಗ ನಮ್ಮನೆ ಕೇಳಿದ್ರೆ ಲೈವ್ ಏಳು ಎಷ್ಟಾಗ್ತಿದ್ರಿ 7:15 7:10 ಇಟ್ಬಿಡ್ತೀನಿ ಯೂಟ್ಯೂಬ್ನಾಗ ಯೂಟ್ಯೂಬ್ನಾಗ ಫೇಸ್ಬುಕ್ನಾಗ ಇಟ್ಟರೆ ಕ್ಲಾರಿಟಿ ಬರಲ್ಲ, ಯೂಟ್ಯೂಬ್ನಾಗ ಇಟ್ಟರೆ ಕ್ಲಾರಿಟಿ ಬರಲ್ಲ, ಫೇಸ್ಬುಕ್ನಾಗ ಇಟ್ಟರೆ ಕ್ಲಾರಿಟಿ ಬರ್ತದೆ. ಕೈ ಮ್ಯಾಕದ ಅದಕ್ಕೆ ನಂಬರ್ ಯೂಟ್ಯೂಬ್ ನಂಬರ್ ಅಂತಂದ್ರೆ ಮೇಕಲಿ ಬರ್ಸಿವಾ ಮೇಕಲಿ ಬರುವ ಕರ್ಕರಿಯಾ ಅದನ್ನ ನಡಕಲ್ಲಪ್ಪ ಮೂಲ ಮಾಡ್ಕೊಂತಾರಲ್ಲ ಮೂಲ ಮಾಡ್ಕೊಂತಾರಲ್ಲ